ಅವಿದ್ಯಾದಲ್ಲಿ ಮೊಟ್ಟ ಮೊದಲು ಅವಿದ್ಯಾದ ಕಾರ್ಯ ಅವಿದ್ಯಾದ 4 ಪ್ರಕಾರಗಳಿದ್ದು, ನಂತರ ಎರಡನೇದು ಏನು ಕ್ಲೇಶ ಅದ ಅದಕ್ಕಂತಾರ ಅಸ್ಮಿತ. ಆ ಅಸ್ಮಿತ ಅಂದ್ರೆ ಏನು? ಈ ಅವಿದ್ಯೆ ಏನದಲ್ಲ ಮೊಟ್ಟ ತೋರೋ ಅವಿದ್ಯೆ, ಈ ಅವಿದ್ಯೆನೆ ಆತ್ಮ ಮತ್ತು ಬುದ್ಧಿ ಎರಡರದ್ದು ಏಕತ್ವ. ಹೆಂಗ ಏಕತ್ವ ಅಂದ್ರೇನೆ ತಾದಾತ್ಮ ಸಂಬಂಧ. ತಾದಾತ್ಮ ಸಂಬಂಧಕ್ಕೇನೆ ಹೃದಯ ಗ್ರಂಥಿಯನ್ನು ಅಂತ ಇದ್ದಾರೆ. ಇದು ಹೆಂಗ ಚೈತನ್ಯ ಏನೈತಿ, ಆತ್ಮ ಹೆಂಗೈತಿ ಇದ್ರಕ್ಕದ ಇದು ದೃಶ್ಯದ. ವಾಸ್ತವಿಕ ಆತ್ಮನಿಗೆ ಬುದ್ಧಿ ಎರಡು ಒಂದು ಇರ್ಲಿಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಬುದ್ಧಿ ನಿಜ ಇಲ್ಲ, ಆತ್ಮ ಯಾವಾಗಲೂ ಇರ್ತಾ ಇದ್ದಾನೆ. ಪರಂತು ಎರಡಕ್ಕೂ ತಾದಾತ್ಮ ಹೊಂದಿ ಬುದ್ಧಿ ಏನಂತದ, ನನಗೆಲ್ಲ ತಿಳಿತೈತೆ, ನೀವೆಲ್ಲ ಹೇಳೋದು ನನಗೆಲ್ಲ ತಿಳಿತೈತೆ ಅಂತ. ನೀವೆಲ್ಲ ಹೇಳುದು ನನಗ ತಿಳಿತೀನಿ, ನನಗೆ ಶಾಸ್ತ್ರ ತಿಳಿತೈತಿ, ನಿಮ್ಮ ಪ್ರವಚನ ಎಲ್ಲ ಹೇಳೋದು ತಿಳಿತೈತಿ ಅಂದ್ರೆ ಬುದ್ಧಿ ಯಾವಾಗಲೂ ಬುದ್ಧಿಯಲ್ಲಿ ತಿಳುವಳಿಕೆ ಇಲ್ಲದಿದ್ದರೂ ಕೂಡ ಬುದ್ಧಿ ಏನಾಗ್ತದ ಅಂತ ಕೇಳಿದ್ರೆ ನಾ ಎಲ್ಲ ತಿಳಿತೀನು. ವಾಸ್ತವಿಕ ಅದು ಜಡ ಅದ, ಚೇತನ ಅಲ್ವೇ ಅಲ್ಲ. ಆದರೂ ಆ ಚೇತನದ ಅರಿವಿಕೆ ಧರ್ಮವನ್ನು ಆ ಬುದ್ಧಿಯಲ್ಲಿ ಆರೋಪ ಮಾಡೋದ್ರಿಂದ ಆ ಬುದ್ಧಿಗೆ ಆ ಆತ್ಮನಿಗೆ ಏಕತಾಯನ್ನು ಹೇಳ್ಕತ್ತಾರಲ್ಲ, ಇದಕ್ಕೇನೆ ವಾಸ್ತವಿಕವಾಗಿ ಅಸ್ಮಿತ ಅಂತ. ವಾಸ್ತವಿಕ ವಿಚಾರ ಮಾಡಿ ನೋಡಿದ್ರ ಆ ಆತ್ಮ ಮತ್ತು ಬುದ್ಧಿ ಎರಡು ಅಭೇದನ ತೋರ್ತಾ ವಾಸ್ತವಿಕ ಭಿನ್ನನೇ ಇದ್ದಾರೆ. ಎರಡು ಕೂಡ್ಕೊಂಡು ತೋರಿದ್ರು ಕೂಡ ಭಿನ್ನನೇ ಅದ. ಹೆಂಗ ಭಿನ್ನದ ಅಂತ ಕೇಳಿದ್ರೆ, ಈಗ ಆಕಾಶ ಈ ಸದ್ಯ ತೋರಿದ ಬೆಳಕಿನಾಗ ಈ ಲೈಟ್ ಹಚ್ಚಿದ್ರೆ ಪ್ರಕಾಶ ಆಗ್ತದ. ಆದರೂ ಆಕಾಶ ಪ್ರಕಾಶ ಎರಡು ಕೂಡ್ಕೊಂಡು ತೋರಿದ್ರು ಕೂಡ ನಾವು ಲೈಟ್ ತೆಗೆದೇಬೇಕಂದ್ರೆ ಪ್ರಕಾಶ ಹೋಯ್ತು, ಸರಿ ಆಕಾಶ ಎಂದು ಹೋಗಲ್ಲ. ಆಕಾಶ ಮೊದಲೇ ಅದ, ಆದ್ರೂ ಪ್ರಕಾಶ ಈಗ ಬಂದದ ಬೆಳಕ. ಆದ್ರೂ ಬೆಳಕ ಆಕಾಶ ಎರಡು ಕೂಡ್ಕೊಂಡಿದ್ದಾಗ ಭಿನ್ನ ಮಾಡಿ ಬರಲ್ಲ. ಪರಂತು ಯಾವಾಗ ನಾವು ಲೈಟ್ ತೆಗೆದೆವು ಅಂದ್ರೆ ಪ್ರಕಾಶ ಹೋಯ್ತು, ಆಕಾಶ ಹೋಗಲ್ಲ. ಹಂಗೆ ಎರಡೂ ಭಿನ್ನ. ಮತ್ತೆ ಇನ್ನೂ ದೃಷ್ಟ ತಪ್ಪಲು ಅವು ಇನ್ನೂ ದೃಷ್ಟಾಂತ ಭಾಳ ಕೊಟ್ರ ಮತ್ತೆ ಮುಂದೆ ಮಾತಾಜಿಯವರು ಇದೇ ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ಇದಕ್ಕೆ ಅಂದ್ರೆ ಏನಂತಾರಂದ್ರೆ ಅಸ್ಮಿತ. ವಾಸ್ತವಿಕವಾಗಿ ಬುದ್ಧಿ ಆತ್ಮರ ಏಕತ್ವದಿಂದ ಕೂಡ್ಕೊಂಡು ಏನು ಅಭೇದ ಆಗ್ಯದ. ಇದಕ್ಕೇನೆ ಆ ಎರಡರ ಅಭೇದದ ಮಾಡುವುದನೇ ಅವಿದ್ಯ. ಈ ಎರಡರ ಅಭೇದದ ತಿಳುವಳಿಕೆ ಅಂದರೆ ಹೃದಯ ಗ್ರಂಥಿ ಇದಕ್ಕೆ ಬಿಡಿಸುವುದೇನೆ ಇದು ಅಸ್ಮಿತ. ಮುಂದೆ ಅನಗ ಸುಖ ಅಂದ್ರೆ ಅನುರಾಗ, ರಾಗ ಮತ್ತು ದೇಶ. ಸುಖ ಅನುಶಾಯಿ ರಾಗ ಅಂದ್ರೆ ಏನು? ಸುಖ ಸುಖ ಎಲ್ಲರಿಗೂ ಸುಖ 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 ಬುದ್ಧಿ ಗುರ್ತು. ಅನುಕೂಲ ವೇದನ ಸುಖ, ಅನುಕೂಲ ವೇದನ ಅಂದ್ರೆ ಜ್ಞಾನ. ಅನುಕೂಲ ಜ್ಞಾನ ಇತ್ತಪ್ಪ ಅಂದ್ರೆ ನಮ್ಗೆ ಅನ್ಕೂಲ ಸುಖ ಆಗ್ತದ. ಆದರೂ ಇವ ಯಾವುದಾದ್ರೂ ಒಂದು ಹಿಂದಿನ ಜನ್ಮದಲ್ಲಿ ಆಗಲಿ ಅಥವಾ ಈಗ ವರ್ತಮಾನ ಜನ್ಮದಲ್ಲಿ ಆಗಲಿ ಯಾವುದು ಇವನಿಗೆ ಅನುಕೂಲ ವಿಷಯ ಏನದ, ಆ ಅನುಕೂಲ ವಿಷಯ ಪ್ರಾಪ್ತ ಆಯ್ತಪ್ಪ ಅಂದ್ರ ಧನ ಸ್ತ್ರೀ ಪುತ್ರ ಮೊದಲಾದಗಳು, ಆ ಅನುಕೂಲ ವಿಷಯದಲ್ಲಿ ಭೋಗ ಸುಖ ಬುದ್ಧಿ ಅವನಿಗೆ ಆಯ್ತಪ್ಪ ಅಂದ್ರ ಕಾಲಾಂತರದಲ್ಲಿ ಮತ್ತೆ ಪುನಃ ಆ ವಿಷಯಗಳನ್ನು ಪ್ರಾಪ್ತಿ ಮಾಡ್ಕೋಬೇಕು ಅಥವಾ ಆ ವಿಷಯಗಳ ಸಾಧನಗಳನ್ನೇ ಪ್ರಾಪ್ತಿ ಮಾಡ್ಕೋಬೇಕಂತ ಹಿಂಗೆ ಏನು ಪುನಃ ಪುನಃ ಸ್ಮರಣ ಆಗ್ತದೆ. ಮೊದಲು ಭೋಗಾಸದ ಅನುಭವ, ನಂತರ ಅನುಭವದ ಸಂಸ್ಕಾರ, ಆ ನಂತರ ಸ್ಮೃತಿ. ಅದಕ್ಕೆ ಈ ಏನು ಸುಖ ಬುದ್ಧಿ ಅದಲ್ಲ ಪುನಃ ಪುನಃ ಸುಖದ, ಆ ಸುಖಕ್ಕೆ ಸರಿಯಾದ ಸುಖದಲ್ಲಿ ಸುಖಕ್ಕೆ ಯಾವ ಸಾಧನೆಗಳು ಇವೆಲ್ಲ ಇದು ರಾಗ ಪ್ರೀತಿ. ರಾಗಜನ್ಯ ಗುಣ ಪ್ರವೃತ್ತಿ, ದ್ವೇಷಜನ್ಯ ಗುಣ ಅಂದ್ರೆ ಆ ಸುಖದ ಸಾಧನಗಳಲ್ಲಿ ಆ ಸುಖದಲ್ಲಿ ಈ ಜೀವನು ಪ್ರವೃತ್ತಿ ಆಗುತ್ತಾನೆ. ದ್ವೇಷ ಅಂದ್ರೆ ದುಃಖ ಅನುಶಾಯಿ. ದುಃಖ ಅನುಭವಿಸಿ ದುಃಖದು ಸ್ಮರಣೆ ಆಗುತ್ತ ಆ ಸಾಧನಗಳಲ್ಲಿ ನಿವೃತ್ತಿ ಆತನ ಕಾಮ ಕ್ರೋಧ ಇಂಥವು ಯಾವ ದ್ವೇಷ ಬುದ್ಧಿ ಅವ ಇದಕ್ಕಂತಾರ ದ್ವೇಷ. ಅಂದ್ರು ಅವಿದ್ಯಾ ಅಸ್ಮಿತ ರಾಗ ದ್ವೇಷ ಉಳಿತು ಒಂದು ಅಭಿನಿವೇಶ. ಅಭಿನಿವೇಶ ಅಂದ್ರೆ ಏನಂತಾರ ಅಂತ ಕೇಳಿದ್ರೆ ಎಲ್ಲರಿಗೆ ಅಂದ್ರೆ ಏನು, ಸಣ್ಣವರು ದೊಡ್ಡವ್ರ ತಕ, ತಿಳಿದವ್ರು ಇದ್ರು ತಿಳಿಯಾದ್ರು ತಿಳಿಯುವತ್ತಂತ ಎಲ್ಲರಿಗೆ ಮರಣ ಭಯ ಅದ. ಮರಣ ಇದಕ್ಕೇನೆ ಅಭಿನಿವೇಶ ಅಂತಾರ. ಈ ಮರಣದ ಬಯಕೇನೆ
ಅಭಿನಿವೇಶ ಅಂತಾರೆ. ಈ ಅಭಿನಿವೇಶ ಅಂದ್ರೆ ಎದಕ್ಕೆ ಅಂತಾರ ಅಂತ ಕೇಳಿದರೆ, ಶಾಸ್ತ್ರ ಒಳಗೆ ಒಂದು ವ್ಯಾಖ್ಯಾನ ಮಾಡ್ಯಾರ ಅವರು. ಸ್ವರಸವಾಹಿ ವಿದುಷೋ ಅಪಿ ತಥಾ ಆರುಡೋ ಅಭಿನಿವೇಶ. ಸ್ವರಸವಾಹಿ ಅಂದ್ರೆ ಏನು? ಈ ಮೊದಲು ಪ್ರಥಮ ಜನ್ಮ ವರ್ತಮಾನ ಅಂದ್ರೆ ಪ್ರಥಮ ಮನುಷ್ಯ ಜನ್ಮದಲ್ಲಿ ಜ್ಞಾನ ಮರಣ ದುಃಖದ ಅನುಭವ ಮಾಡ್ಯಾನ. ಆ ಅನುಭವ ನಷ್ಟ ಆಗ್ಯದ. ಆದ್ರೂ ಅನುಭವ ನಷ್ಟ ಆಗಿದ್ರು ಕೂಡ ಅಲ್ಲಿಂದ ಇಲ್ಲಿ ತನಕ ಆ ಯಾವ ಸಂಸ್ಕಾರ ಪ್ರವಾಹ ರೂಪದಿಂದ ಈಗ ಅದ ನಮ್ಮಲ್ಲಿ ಎಲ್ಲರಲ್ಲಿ, ಯಾವ ಮರಣ ದುಃಖದ ಅನುಭವ ಮಾಡ್ಯಾನ, ಆ ಅನುಭವ ನಷ್ಟ ಆಗ್ಯದ. ಪರಂತು ಆ ಅನುಭವ ಇಲ್ಲಿ ಪರ್ಯಂತರ ಪ್ರವಾಹ ರೂಪದಿಂದ ಇರೋದ್ರಿಂದ ವರ್ತಮಾನ ಮನುಷ್ಯ ಶರೀರದಲ್ಲಿ ಆ ಮರಣದ ಭಯ ಅದ. ಅದಕ್ಕೆ ಪ್ರತ್ಯೇಕವಾಗಲು ಮರಣ ಅಂದುಕೊಳ್ಳೆ ಭಯ ಆಗ್ತೈತೇನೆ. ಮರಣ ಅಂದ್ರೆ ಭಯ. ಅದಕ್ಕೆ ಇಂಥ ಮರಣ ಭಯ ಹೆಂಗದಿದು ಅಂದ್ರೆ ಸ್ವರಸವಾಯಿ ವಿದುಷೋ ಅಪಿ ತಥಾ ಆರುಡೋ ಅಭಿನಿವೇಶ. ಇದು ಒಂದು ವ್ಯಾಸ ಸಣ್ಣ ದೃಷ್ಟಾಂತ ಕೊಟ್ಟಾರ. ಈ ಸಣ್ಣ ಹುಡುಗನಿಗೆ ನೀವು ಸ್ವಲ್ಪ ಈ ಸಣ್ಣ ಹುಡುಗ ಮುಂಗುದಾಗ ಒಂದು ನೀರು ಇಟ್ಟಿತ್ತಪ್ಪ ಅಂದ್ರೆ ಕೆಳಗವನಿಗೆ ಒಯ್ರಿ. ಸಣ್ಣ ಹುಡುಗನಿಗೆ ಅವನು ಕೆಳಗೆ ಬಿಡ್ರಿ ನೀವು, ಅವನ್ ನಾವ ತಗೊಂಡ್ ಮ್ಯಾಲ ಜಗ್ತಾನ. ಅವನಿಗೆ ಹ್ಯಾಂಗ್ ಗೊತ್ತಾಯ್ತು ಈ ನೀರ್ನಾಗ ಒಳಗ್ ಬಿಟ್ರೆ ನಾವು ಸಾಯ್ತೀವಿ. ನಾನು ಹಿಂದಿನ ಅನೇಕ ಜನರಲ್ಲಿ ಸಂಸ್ಕಾರ ಅವನಿಗೇನು ಅದ, ಒಳಗ್ ಕೆಳಗ್ ಬಿಟ್ರೆ ಅಂದ್ರೆ ನಾ ಸಾಯ್ತ. ಅಂತೂ ಈ ಅಭಿನಿವೇಶ ಏನೈತಲ್ಲ, ಈ ಅಭಿನಿವೇಶ ಅನೇಕ ಜನರಲ್ಲಿ ಮರಣದ ಭಯ ಸಂಸ್ಕಾರ ಇರೋದ್ರಿಂದ ಎಲ್ಲರಿಗೆ ಅಭಿನಿವೇಶ ಇದು ಭಯ ಅದ. ಈ ರೀತಿಯಾಗಿ 5 ಕ್ಲೇಶಗಳಂದ್ರೆ ಪಾಶ ಅಂದ್ರೆ ಬದ್ಧದಿಂದ ಈ ಜೀವನು ತನ್ನ ಭಾವನೆಯಿಂದ ಕೂಡಿಕೊಂಡು ಯಾವ ಕಾಲದಲ್ಲಿ 5 ಕ್ಲೇಶಗಳ ನಿವೃತ್ತಿ ಆಗ್ತದ, ಅವಾಗ ಮೋಕ್ಷ ಆಗ್ತದ ಅಂತ ಆ ಯೋಗ ಶಾಸ್ತ್ರಕರ್ತರು ಹೇಳ್ತಾ ಇದ್ದಾರೆ. ಅಂದಮೇಲೆ ಈ 5 ಕ್ಲೇಶಗಳು ಅಂದ್ರೆ ದುಃಖ, ಕ್ಲೇಶಗಳು ಯಾವಾಗಲೂ ದುಃಖವನ್ನೇ ಕೊಡ್ತಾ ಇದ್ದಾವೆ. ಇಂಥ ದುಃಖಗಳ ಯಾವ ಕಾಲದಲ್ಲಿ ಅವ ನಿವೃತ್ತಿ ಮಾಡ್ಕೊಂಡು ಗುರುಗಳಿಗೆ ಶರಣಾಗತ ಆಗಲಾರದೆ ಹೊರತು ಈ ದುಃಖಗಳು ನಿವೃತ್ತಿ ಆಗುವುದೇ ಇಲ್ಲ. ಅಂತ ದುಃಖ ನಿವೃತ್ತಿ ಸಲುವಾಗಿ ಸದ್ಗುರುಗಳಿಗೆ ಶರಣಾಗತನಾಗಿ ಗುರು ಕೃಪೆಯಿಂದ ಅವ ದುಃಖವನ್ನು ಕಳ್ಕೊಂತ. ಹಿಂಗೆ ಎಲ್ಲರೂ ನೀವು ನಮ್ಮ ದುಃಖ ಕಳ್ಕೋಬೇಕಾಗಿದ್ರೆ ಗುರುಗಳಿಗೆ ಶರಣಾಗತನಾಗಿ ನಾವು ದುಃಖ ಕಳ್ಕೊಂಡು ಧನ್ಯನಾಗರು ಅಂತ ಹೇಳುತ್ತಾ ನನ್ನ 2 ವಾಕ್ಯ ಕೊಡಿಸೋದು ಪಾಲಕಾರ್ತೀನಿ. ಹರಿ ಓಂ. ಅಜ್ಞಾನ ಸುಕ್ಷೇತ್ರ ಚಾಳಕಾಪುರದ ಈ ಮಹಾಮಠದಲ್ಲಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ 190ನೇ ಜಯಂತಿ ಮಹಾಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರ್ತಕ್ಕಂತಹ ಈ ಪವಿತ್ರ ಜ್ಞಾನ ದಾಸೋಹ ಕಾರ್ಯಕ್ರಮ 5ನೇ ದಿವಸದ ಬೆಳಗಿನ ಪ್ರವಚನ ಇದು ಪರ್ಯಂತರವಾಗಿ ಎಲ್ಲ ಅನುಭಾವಿಗಳು ಬಹಳ ಸುಂದರವಾಗಿ ನಮಗೆ ಉಪದೇಶಾಮೃತವನ್ನ ಕರುಣಿಸಿದ್ದಾರೆ. ಕಾರಣ ಕರುಣಾಶಾಲಿಗಳಾಗಿರುವ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಪರಮಾನುಭವ ಬೋಧೆ ಗ್ರಂಥದಲ್ಲಿ ಯಾಜ್ಞವಲ್ಕ್ಯ ಮೈತ್ರೇಯರ ವರ ಸಂವಾದವನ್ನು ಹೇಳ್ತೀನಂತ ಅದನ್ನೇ ಹೇಳ್ತಾ ಈ ಜೀವನಿಗೆ ಈ ಜೀವ ಭಾವ ಯಾಕೆ ಬಂತು ಹೇಳ್ತಾರೆ. ಆಕೆ ಒಂದು ಪ್ರಶ್ನೆ ಮಾಡಿದಳು. ಸ್ಮೃತಿ ಮಾತ್ರದಿಂದ ಸಂಸ್ಕೃತಿ ಬಂಧಗಳಿದು, ಸನ್ನುತ ಸುಖದೋಳ್ ಆ ನಿಲ್ತಿರ್ಪ ಹಿತಕ್ಕಿದೆ ಮತವು ಅನ್ಯ ನನಗೆ ಹೇಳು ಅಂತ ಅನ್ಯವಿಲ್ಲ ಅಂತ ನನಗೆ ಹೇಳು ಅಂತ ಕೇಳಿದ್ಲಕ್ಕೆ. ಸ್ಮರಣ ಮಾತ್ರದಿಂದ ನನಗೆ ಮುಕ್ತಿ ಆಗಬೇಕು ನೋಡು, ಮತ್ತೊಂದು ನನಗೆ ಹೇಳಬೇಡ ಅಂತ ತಿಳ್ಕೊಂಡ ಪ್ರಶ್ನೆ ಮಾಡಿದಳು ಯಾಜ್ಞವಲ್ಕ್ಯರಿಗೆ ಮೈತ್ರೇಯಿ. ಇಷ್ಟು ಕೇಳಿದ ಮಾತ್ರಕ್ಕ ನಾವೆಲ್ಲ ಕರ್ಮ ಉಪಾಸನೆ ಇವೆಲ್ಲ ಜ್ಞಾನ ಇವೆಲ್ಲ ಹೇಳ್ತಾರ, ಆಕಿ ಪ್ರಶ್ನೆ ಹೀಗೆ ಮಾಡಿದ್ರು ಬರೀ ನೆನಪು ಮಾತ್ರದಿಂದ ಮುಕ್ತಿ ಆಗಬೇಕು ನೋಡು ಅಂತ. ಇದು ಅಂತದು ಆಶ್ಚರ್ಯ ಐತ ಅವ್ರಿಗೆ ಯಾಜ್ಞವಲ್ಕ್ಯರಿಗೆ. ಆಶ್ಚರ್ಯ ಆಗಿತ್ತು, ಸಂತೋಷ ಆಯ್ತು ಅವರಿಗೆ. ಇನ್ನು ಏನು ಹೇಳೇ ಇಲ್ಲ ಸುದ್ದಿ.
ಸುದ್ದಿ ಹೇಳಲಾರ್ದೇನೆ ಇಷ್ಟು ಖುಷಿ ಆಯ್ತು. ಆಕಿನ ಪ್ರಶ್ನೆ ಕೇಳಿ, ಬರೀ ಪ್ರಶ್ನೆ ಕೇಳಿದ್ರಿ, ಆಕಿನ ಮನಸ್ಥಿತಿ ತಿಳ್ಕೊಂಡ ಖುಷಿ ಆಯ್ತು. ಮದಿ ಉಂಡೆ ಜಡರಿದ ಅದ್ವೈತವನ್ನ ಅರಿಯಲಿಕ್ಕೆ ಸತಿವೀರ ಸುಕೃತಿ ಬೇಡವನ ಕೇಳು. ಅದ್ವೈತ ತತ್ವ ತಿಳ್ಕೊಳಾಕ ಜಡ ಬುದ್ಧಿ ಮನುಷ್ಯರಿಗೆ ಆಗದೇನ ಮೈತ್ರೇಯಿ? ನೀ ಬಹಳ ಪುಣ್ಯವಂತಿದ್ದಿ ನೋಡಿ, ಇಂಥ ಪ್ರಶ್ನೆ ಮಾಡಿದೆ ನನಗೆ. ನಿನ್ನಂತ ಪುಣ್ಯವಂತರು ಯಾರು ಇಲ್ಲ ನೋಡಿ. ಮೈತ್ರೇಯಿದಂತಾರ್ರಿ, ನೀನಿಂದು ಧನ್ಯ, ನೀನಿಂದು ಕೃತಕೃತ್ಯ, ನಿನ್ನಂತೆ ಪದದಿಂದ ಕೇಳಿದವರು ಯಾರು ಅಂತ ಮೈತ್ರೇಯಿ? ನೀವತ್ತು ಧನ್ಯ ಇದ್ದಿ ನೋಡಿ. ಇವತ್ತು ನಿನಗೇನು ಮಾಡಬೇಕಾದ ಅವಶ್ಯಕತೆ ಇಲ್ಲ, ಕೃತಕೃತ್ಯ. ನಿನ್ನಂತೆ ಪದದಿಂದ ಕೇಳಿದವರು ಆಗುಂಟು, ಹಿಂಗ ಕ್ರಮದಿಂದ ಕೇಳಿದವರು ಯಾರದಾರ ಮೈತ್ರೇಯಿ ಅಂತ ಸಂತೋಷಗೊಂಡ ಈ ಮಾತಂತ ಅಂದು ಕೇಳಕ್ ಚಾಲು ಮಾಡ್ತಾರ. ಚಂದ ಕೇಳಲಿ, ನೆರೆ ಕೇಳು, ಚಂದ ಕೇಳು. ನಾವೊಂದು ಹೇಳದ್ನೇ ನೀವೊಂದು ಕೇಳದಿ ಅಂದ್ರ ಅಲ್ಲದು. ನೆರೆ ಕೇಳು, ಕೇಳುವುದೊಮ್ಮೆ ಅರಿ, ಹೆಂಗ ಕೇಳ್ತಿ ಹಂಗೆ ತಿಳ್ಕೊ. ಕೇಳುವುದೊಮ್ಮೆ ಅರಿ, ಗುರು ಪೀಳದ ತೆರದೋಳು. ಗುರುಗಳು ಹೆಂಗ್ ಹೇಳ್ತಾರ ಹಂಗೆ ತಿಳ್ಕೊ. ನಮ್ ತಲೆಗಳು ಉಲ್ಟಾ ಓಡ್ತಾವ. ಯಾವಾಗಲೂ ಅವ್ರೊಂದು ಹೇಳ್ತಾರ, ನಾವೊಂದು ತಿಳ್ಕೊತೇವೆ. ನಮ್ ಬುದ್ಧಿ ಮಟ್ಟ ಎಷ್ಟು ಅಷ್ಟರ ಪುರ್ತಕ್ಕೆ ನಾವು ತಿಳ್ಕೊತೇವೆ. ಅವ್ರ ಅನುಭವಿಗಳು ಅವ್ರ ತಿಳುವಳಿಕೆ ಬ್ಯಾರೆ ಇರ್ತದ, ನಮ್ ತಿಳುವಳಿಕೆ ಬ್ಯಾರೆ ಇರ್ತದ. ಎಲ್ಲರ ತಲೆ ಒಂದೇ ಇರ್ತಾವ್ರೆ? ಎಷ್ಟು ಬುದ್ಧಿ, ಎಷ್ಟು ತಲೆ ಅದಾವ ಅಷ್ಟು ವಿಚಾರಗಳು ಬ್ಯಾರೆ. ಮುಂದೆ ಮುಂದೆ ಮತಿರ್ ದಿನ, ಎಷ್ಟು ತಲೆ ಅಷ್ಟು ವಿಚಾರಗಳು ಬ್ಯಾರೆ. ಹಿಂಗೆ ಇರ್ತದ್ರಿ. ಯಾವನೋ ಒಬ್ಬ ಸಾಲಿ ಮಾಸ್ತರ್ ಅನ್ನಂತ ಪ್ರಶ್ನೆ ಮಾಡಿದನಂತ, ಆಕಳು ಕಪ್ಪಾದರೆ ಹಾಲು ಕಪ್ಪೆ ಅಂತ ಕೇಳಿದ್ನಂತ. ಪಾಠ ಮಾಡ್ತಾ ಮಾಡ್ತಾ ಕೇಳಿದ್ನಂತ, ಆಕಳು ಕಪ್ಪಾದರೆ ಹಾಲು ಕಪ್ಪೆ ಅಂತ ಕೇಳಿದ್ನಂತ. ಎಲ್ಲಾ ಹುಡುಗರೆಲ್ಲ ಆದ್ರೆ ಇಲ್ರಿ ಹಾಲು ಬೆಳಗಿರ್ತಾವ್ರಿ. ಅದ್ರಾಗ ಒಬ್ಬ ಎದ್ದು ನಿಲ್ತಾನ, ಸರ್ ಆಕಳು ಕಪ್ಪಾದ್ರೆ ಹಾಲು ಕಪ್ಪೆ ರೀ ಅನ್ನೋ. ಆಶ್ಚರ್ಯ ಐತವ್ರಿಗೆ. ಅಲ್ಲೋ ನಿಮ್ ಆಕಳ ಹಾಲು ಕರ್ದ ಕೊಡ್ತದ, ಕಪ್ಪ ಇರ್ತದೆ ಅನ್ನೋಂತ. ಇಲ್ರಿ ಸರ್, ನೀವು ತಪ್ಪು ತಿಳ್ಕೊಳತ್ತೀರಿ, ನಮ್ ಮನ್ಯಾಗ ಆಕಳ ಅದರಿ, ಅದು ಹಾಲು ಕೊಡ್ತದ, ಒಂದು ಕಪ್ಪೆ ಕೊಡ್ತದ್ರಿ ಅಂತ. ಆಕಳು ಕಪ್ಪಾದರೆ ಹಾಲು ಕಪ್ಪೆ, ಹಿಂಗು ತೆಲಿ ಉಲ್ಟಾ ಉಲ್ಟಾ ಓಡ್ತಾವೆ. ಅದಕ್ಕಂದ್ರು ನಿಜಗೊಂಡ್ರು, ನೆರೆ ಕೇಳು, ಕೇಳುವುದೊಮ್ಮೆ ಅರಿ, ಗುರು ಪೇಳದ ತೆರದವು. ಗುರುಗಳು ಹೆಂಗ್ ಹೇಳ್ತಾರ ಹೆಂಗೆ ತಿಳ್ಕೊ. ಪರ ವಿಷಯವನ್ನು, ವಿಷಯಗಳ ತ್ಯಾಗ ಮಾಡು. ವಿಷಯ ಅಂದುಕೊಂಡೆ ನಮ್ಮ ತಲೆಯಾಗ ಒಂದೇ ಬರ್ತದ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ನಮ್ ಫಿಕ್ಸ್ ಅದಾವ ತಲೆಯಾಗಿವು. ಇವು ಸುದ್ದಿ ಮಾತಾಡ್ಲಕ್ಕಿಲ್ಲ ಅವ್ರಿಗೆ, ಇವುದ್ರ ಸುದ್ದಿ ಅಲ್ಲ. ನಿನ್ನಿಂದ ಅರಿಸಿಕೊಳ್ಳುವಂತ ಪ್ರತಿಯೊಂದು ಅನಾಥ ವಸ್ತುಗಳನ್ನ ತೊರೆ. ನಿನ್ನಿಂದ ದೃಶ್ಯವಾಗಲ್ಪಟ್ಟಂತ ಏನೇನ್ ಅದಾವ ವಿಷಯಗಳು, ತೊರೆ ವಿಷಯವನ್ನು. ಅದ್ರಾಗ ಹೋಗ್ಬೇಡ, ಅವು ಗದ್ದಲದವು ಭಾಳ. ಅದ್ರಾಗ ನಿಂದ್ರೆ ಬೇಡ. ಅದ್ರಾಗ ನಿಂತಿ ಅಂದ್ರೆ ನೀವು ಹೊಳ್ಳಿ ಬರೋದು ಕಷ್ಟ. ಅದಕ್ಕೆ ಶರೀಫ್ ಹಾಡ್ರಲ್ಲ, ಬಿದ್ದಿ ಎಬ್ಬೆ ಮುದುಕಿ ಬಿದ್ದಿ ಎಬ್ಬೆ, ಸದ್ದಿಟ್ಟಿದು ಹುಡುಗರು ಸಂತಿ, ಗದ್ದಲದೊಳಗೆ ಯಾಕ ನಿಂತಿ, ಬಿದ್ದು ಇಲ್ಲಿ ಒದ್ದಾಡಿದರ ಹೆಂಗ ಹಿದ್ದಕ ಬರ್ತಿ. ಜೀವಪ್ಪನಿಗೆ ಹೇಳ್ಯಾರ, ಮುದುಕಿ ಜೀವಪ್ಪ ಜನ್ಮ ಜನ್ಮ ತಿರುಗಾಡ್ಕೊತ ಹೊಂಟದ ಮುದುಕಿ. ಸದ್ಯಕ್ಕಿದು ಹುಡುಗರು ಸಂತಿ, ಪ್ರಪಂಚ ಹುಡುಗರು ಸಂತಿ, ಗದ್ದಲದೊಳಗ ಯಾಕ ನಿಂತಿ. ಇದೆಲ್ಲ ಗದ್ಲೆದ ಪೂರ ಎಲ್ಲ ಸಂತಿರಿದು. ಪ್ರಪಂಚನದೊಂದು ಸಂತಿರಿ. ಈ ಗದ್ದಲದಾಗ ಬಂದು ನಿಂತು ಬಿದ್ದು ಇಲ್ಲಿ ಒದ್ದಾಡಿದರ, ಈ ಪ್ರಪಂಚದ ಸಂತಿ ಒಳಗೆ ಬಿದ್ದು ಒದ್ದಾಡ್ಕೊತ ನಿಂತದ ಹೆಂಗ್ ಬರ್ತೀನಿ. ಬಹಳ ಕಷ್ಟ. ಧರಣಿಯ ಮೇಲೊಂದು ಹಿರಿದಪ್ಪ
ಸಂತೆಯ ನೆರವಿಗೆ ಬಂದವರನ್ನೇನೆಂದೆನು. ಭೂಮಿ ಅನ್ನೋದು ಒಂದು ದೊಡ್ಡ ಸಂಕಿರಿ. ಪರಿಯ ವ್ಯವಹಾರದೊಳಗಿರುವಂತ ನಮ್ಮನ್ನೆಲ್ಲರನ್ನು ಕಂಡು ಅಂತಾರ. ಪರಿಯ ಭಂಡದ ವ್ಯವಹಾರದೊಳಗೆ ಕೊಡಲಿಲ್ಲ ವೃಥಾ ವಿಳಾಸದಿದ್ದೇನು. ಇದು ವ್ಯವಹಾರ ಎಲ್ಲ ವ್ಯಾಪಾರದ ಸಂತಿ ಒಳಗ ಈ ವಿಷಯದೊಳಗ ವೃಥಾ ವಿಳಾಸದಿದ್ದೇನು, ಸುಮ್ ಟೈಮ್ ಪಾಸ್. ಅಪ್ಪವ್ರು ಹೇಳ್ತಾರ ನೋಡ್ರಿ, ಮ್ಯಾಲಿನ ಮ್ಯಾಲ ಹುಟ್ಟಿದವಮ್ಮ ಸಾಯೋದು ಒಂದು ನಡಬರ್ಕ ಟೈಮ್ ಪಾಸ್ ಮಾಡ್ತೇವ ನಾವು. ಅಪ್ಪವ್ರ ಕತಿ ಹೇಳ್ತಾರ ನೋಡ್ರಿ. ರೈಲ್ವೆ ಸ್ಟೇಷನ್ ರೇಲ್ ಬರೋ ತಡ ಇತ್ತು ಅಂತಂದ್ರ ಸುಮ್ ಟೈಮ್ ಪಾಸ್ ಕಂಡು ಹುರ್ಗಡ್ಲಿ ತಿಂತಾನ. ಹಂಗೆ ನಮ್ದೆಲ್ಲ ಕತಿ. ಕೊಡಲಿಲ್ಲ ವೃಥಾ ವಿಳಾಸದಿದ್ದೇನು. ಅರೆಮರುಳೆಂಬ ಶಿವನು ನೆರೆಮರುಳೆಂಬ ಜಗವ ರಚಿಸಿದ ಪರಿಯ ಕಂಡು ಬೆರಗಾದನು ಈಶ್ವರ. ಅರ್ಧ ಹುಚ್ಚ ಈಶ್ವರ ಪೂರ ಹುಚ್ಚ ಕಂಪನಿ ನಮ್ ತಯಾರು ಮಾಡ್ಯಾನ. ಬೈತೀರಿ ದೇವ್ರಿಗೆ ಹಿಂಗ ಬೈರ್ ನೋಡೋಣ. ಅದ ಏಪ್ಪ ಅವ್ರು ಹಂಗಂದ್ರೆ ನಡೀತದ, ನಾವಂದ್ರೆ ಹೆಂಗ ನಡೀತದ. ಅರೆಮರುಳೆಂಬ ಶಿವನು ಅರ್ಧ ಹುಚ್ಚು ಶಿವ, ನೆರೆಮರುಳೆಂಬ ಜಗವ ರಚಿಸಿದ ಪರಿಯ ಕಂಡು ಬೆರಗಾದನು ಈಶ್ವರ ಪೂರ ಹುಚ್ಚ ಕಂಪನಿ ನಮ್ ತಯಾರು ಮಾಡಿಟ್ಟಾನ ಅಂತ ತಿಳ್ಕೊಂಡು ಹೇಳಿದ್ರಲ್ಲ. ಅದಕ್ಕೆ ಮಾಯಾ ಸಮನ್ವಿತ ಈಶ್ವರನಿಗೆ ಈ ಮಾತಂದಾರ ಅವ್ರು. ಅರೆಮರುಳೆಂಬ ಶಿವನು, ನೆರೆಮರುಳು ಅವಿದ್ಯಾದೊಳಗೆ ಬೆರೆತಿರ್ತಕ್ಕಂಥ ಜೀವನ ಕಂಡು ಹೇಳಿದಾರ. ನೆರೆಮರುಳ ಅರೆಮರುಳ ಅರ್ಧ ಹುಚ್ಚ, ನೆರೆಮರುಳ ಪೂರ ಹುಚ್ಚ. ಇರು ವ್ಯವಹಾರ ನೋಡಿ. ಬೆರಗಾದನು ಮಹೇಶ್ವರ ಆಶ್ಚರ್ಯ ಆಗ್ಯದ. ಅದಕ್ಕೆ ನಿಜ್ಕೊಂಡ್ರು ಚಂದ ಹೇಳಿದ್ರು ಯಾಜ್ಞವಲ್ಕರು. ನೆರೆ ಕೇಳದೊಮ್ಮೆ ಅರಿದೊಮ್ಮೆ ಮರೆಯದಿರು. ಗುರುಪೇಳದ ತೆರೆಗಳು ಗುರುಗಳು ಹೆಂಗ್ ಹೇಳ್ಯಾರ ಹಂಗ ತಿಳ್ಕೊ. ತೊರೆ ವಿಷಯವನ್ನು ವಿಷಯ ಬಿಡು. ವಿಷಯ ಅಂದ್ಕೂಳೆ ಪಂಚ ವಿಷಯಗಳ ಸುದ್ದಿ ಮಾತಾಡಿಲ್ಲ. ನಿನ್ನಿಂದ ಅರಿಸಿಕೊಳ್ಳುವಂತ ಪ್ರತಿಯೊಂದು ಏನೇನದ ಅವೆಲ್ಲವನ್ನು ತೊರೆ ವಿಷಯದೊಳಗೆ ಕರಿಗೊಂಡು ನಿಲೆ ನೀನೇ ಸ್ತುತಿಯಪ್ಪೆ. ವಿಷಯ ಪರಮಾತ್ಮದಾನ, ಸಚಿದಾನಂದ ಘನ ಪರಮಾತ್ಮದಾನ. ಅಂಥ ಪರಮಾತ್ಮನೊಳಗ ಕರಿಗೊಂಡ ಮೇಲೆ ಪಕ್ಕ ನಿಂತೆ ಅಂದರ ನೀನೇ ಸುಖಿಯಪ್ಪೆ. ನೀ ಬಹಳ ಸುಖಿ ಇರ್ತಿ ನೋಡೋದು. ಆ ಜಗದಾಗ ನಿಂದರು. ನಾವೆಲ್ಲ ಈ ಜಗದಾಗ ನಿಂತಿದ್ದೆವು. ಅಳ್ಳಾಡ ಜಗದಾಗ ಮಹಾತ್ಮರು ಜ್ಞಾನಿಗಳು ಆ ಜಗದಾಗ ನಿಂತಾರ. ಅದಕ್ಕೆ ಅವ್ರು ನಿರ್ಭೀತಿ ಅದಾರ, ಸುಖಿ ಅದಾರ, ನಿಶ್ಚಿಂತದಾರ. ಜಪಾನ್ದಾಗ ಒಬ್ಬ ಸಂತ ಪ್ರವಚನ ಹೇಳ್ತಿದ್ರಂತ. ಪ್ರವಚನ ಕೇಳಾಕ ಮಂದಿ ಬಂದಿರತ್ತ. ಭಾರಿ ಪ್ರವಚನ ನಡೆದಿತ್ತು. ಪ್ರವಚನ ನಡೆಯೋ ಹೊತ್ನಾಗೆ ಏನಾಯ್ತು ಅಂದ್ರ ಭೂಕಂಪ ಆಗತ್ತ. ಅಲ್ಲಿ ಭೂಕಂಪ ಆಕತ್ರಿ ಬಹಳ. ಭೂಮಿ ಅಲ್ಲಾಡಾಕತ್ತು. ಕೇಳಾಕ ಬಂದು ಮಂದಿ ಓಡ್ ಹೋದ್ರು ಹೊರಗೆಲ್ಲ. ಅವ್ರೊಬ್ಬರೇ ಕುಂತರಲ್ಲೇ ಸ್ವಾಮಿಗಳು. ಎಲ್ಲರೂ ಓಡ್ ಹೋದ್ರು, ಅವ್ರೊಬ್ಬರೇ ಕುಂತರು. ಭೂಕಂಪ ಆಗಿ ಅಲ್ಲಾಡಿ ಕೂಡ ನಿಂತ. ಅದು ಭೂಕಂಪ ನಿಂತ ಬಳಿಕ ಮಂದಿ ಎಲ್ಲ ಮತ್ತ ಒಳಗ ಬಂದ್ರು ಹಾಲ್ನಾಗ. ಮತ್ತ ಪ್ರವಚನ ಚಾಲು ಆಯ್ತು. ಪ್ರವಚನ ಎಲ್ಲ ಮುಗಿದ ಬಳಿಕ ಮಂದಿ ಕೇಳಿದ್ರಂತ ಸ್ವಾಮಿಗಳಿಗೆ, ಅಲ್ರಿ ಭೂಕಂಪ ಆಗಾಗ ನಮಗ ಅಂಜಿಕೆ ಬಂತು, ನಾವೆಲ್ಲ ಓಡ್ ಹೋದೆವು ಹೊರಗ. ಮ್ಯಾಲ ಮನಿ ಬಿದ್ದು ಸಕ್ಕರೆ ಹ್ಯಾಂಗ ಅಂತ ನಾವು ಓಡ್ ಹೋದೆವು ಹೊರಗ. ಹೌದಿಲ್ರಿ? ಹಿಂಗೆ ಅಲ್ರಿ, ಮನಿ ಬಿದ್ದು ಸಕ್ಕರೆ ಹ್ಯಾಂಗ ಅಂತ ಓಡ್ ಹೋದೆವ್ ನಾವು ಹೊರಗ. ನೀವು ಓಡ್ ಹೋಗಿಲ್ಲ, ನಿಮ್ಗೆ ಅಂಜಿಕೆ ಆಗಿಲ್ಲ ಅಂತಂದ. ನೀವು ಕುಂತಲ್ಲೇ ಕುಂತಾರ, ನಡ್ಯಕ್ ಬರ್ಲಂತ ಕುಂತೀರ ನೀವು? ಹೇಳಕ್ ಬರ್ಲಂತ ಕುಂತೀರ ನೀವು? ಹಂಗಿಲ್ಲ. ನೀವು ಓಡ್ ಹೋಗಿರಿ, ನಾನು ಓಡ್ ಹೋಗಿದ್ನೆ ಅಂದ್ರ. ನೀವು ಓಡ್ ಹೋಗಿರಿ, ನಾನು ಓಡ್ ಹೋಗಿದ್ನೆ. ನೀವು ಓಡ್ ಹೋಗಿದ ಜಾಗ ಸುರಕ್ಷಿತ ಅಲ್ಲ. ಭೂಮಿ ಬಿಚ್ಚೋದು ಒಳಗೆ ಹೋಗ್ತಿದ್ರಿ. ಹೌದಲ್ರಿ? ಭೂಕಂಪ ಆಗಿ ಭೂಮಿ ಬಿಚ್ಚೋದು ಒಳಗೆ ಹೋಗ್ತಿದ್ರಿ. ನಾವು ಓಡ್ ಹೋಗಿನಿ. ನಾನು ಶರೀರ, ಇಂದ್ರಿಯ, ಮನಬುದ್ಧಿಯಾದಿಗಳ ದಾಟಿ ಸ್ವರೂಪಗಳು ಹೋಗಿ ನಿಂತೀನಿ. ಅಲ್ಲಿ ಯಾವ ಭೂಕಂಪನೂ ಏನು ಮಾಡಂಗಿಲ್ಲ, ಅಲ್ಲಿ ಏನು ಸಂಬಂಧ ಇಲ್ಲ ಅಂತ ಮಾತನ್ನ ಸ್ವಾಮಿ ಹೇಳಿದ್ದಾರೆ. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇರಿಯಂ ತಾಪೋ ನ ಶೋಷಯತಿ ಮಾರುತಃ ಅಚ್ಛೇದ್ಯೋಯಂ
ಅದು ಆಯ್ನೋಯಂ ಅಕ್ಲೇತ್ಯೋ ಅಶೋಚ ಇವಚ ನಿತ್ಯ ಸರ್ವಗತ ಸ್ಥಾಣು ಅಚಲೋಯಂ ಸನಾತನ. ಇಂತಹ ಪರಮಾತ್ಮನೊಳಗೆ ನಾವು ಹೋಗಿಲ್ಲ. ನನ್ಗೆ ಯಾಕೆ ಅಂಜಿಕೆ? ಅಲ್ಲಿ ಭೂಮಿ ಬಿಚ್ಚಂಗಿಲ್ಲ, ಅಲ್ಲಿ ಸಾವಿಲ್ಲ, ಅಲ್ಲಿ ಕೇಡಿಲ್ಲ, ಅಲ್ಲಿ ನೋವಿಲ್ಲ, ಅಲ್ಲಿ ಮತ್ತೊಂದಿಲ್ಲ. ಅಕ್ಕಮಾಲೆ ಹೇಳಿಲ್ಲ, ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚೆಲುವಂಗ ಅನ್ನೋದಿದೇನವ್ವ. ಭವವಿಲ್ಲದ ಭಯವಿಲ್ಲದ ನಿರ್ಭಯ ಚೆಲುವಂಗ ಅನ್ನೋದಿದೇವವ್ವ. ಸಾವ ಕೆಡುವ ಗಂಡ ಬಂದು ಒಲಿ ಒಳಗೆ ಕವ ಅಂತ ಬೈದೆ. ನಾ ಇಂಥ ಗಂಡ ಮಾಡ್ಕೊಂಡಿನಿ ಅಂತ ಹೇಳಿದೆ. ಹೇಳಿದ್ರಿ, ಕೇಳ್ತೀರಿ ನೀವೆಲ್ಲ. ಹಾಗ ಅಂಥ ಒಂದು ಪರಮ ತತ್ವದ ಅಲ್ಲಿ ಕರಿಗೊಂಡು ನಿಲೆ ಮೈತ್ರೇಯಿ ಆ ಜಗದಲ್ಲಿ ಗಟ್ಟಿಯಾಗಿ ನಿಂತದ. ನಿನ್ನಂತ ಸುಖ ಉಳ್ಳವರು ಯಾರು ಅಲ್ಲ ಅಂದಾಗ, ಇದೆಲ್ಲ ಪ್ರಪಂಚ ಇದೆಲ್ಲ ಹ್ಯಾಂಗ್ರಿ ಅಂದಾಗ ಅವಾಗ ಏನ್ ಮಾಡ್ಬೇಕಾಯ್ತು? ಕಲ್ಪಿತ ಕ್ರಮ ಉಪದೇಶ ಮಾಡಕ್ ಚಾಲು ಮಾಡುದು. ಯಾರ ಸಲುವಾಗಿ? ಶಿಷ್ಯಾಣ ಬೋಧ ಸಿದ್ಧಾರ್ಥಂ ತತ್ವಜ್ಞ ಕಲ್ಪಿತ ಕ್ರಮ. ಶಿಷ್ಯನಿಗೆ ಜ್ಞಾನ ಆಗಲಿ ಅಂತ ತಿಳ್ಕೊಂಡ ಜ್ಞಾನಿಗಳು ಈ ಕಲ್ಪನಾ ರೂಪ ಕ್ರಮ ಚಾಲು ಮಾಡಿದ ಪ್ರಕ್ರಿಯೆ. ಈ ಪ್ರಕ್ರಿಯೆ ಚಾಲು ಮಾಡಿದ ಬಳಿಕ ಹೆಂಗ ಪ್ರಪಂಚ ಆಯ್ತು, ದೇವರಂದ್ರೆ ಯಾರು, ಜೀವ ಅಂದ್ರೆ ಏನು, ಇವನಿಗೆ ಯಾಕಿಂತ ಕದ್ದಗ ಹತ್ತು ಚಾಲು ಆಯ್ತು. ಯಾಕೆ ಈ ಕಲ್ಪಿತ ಕ್ರಮ ಇದೆಲ್ಲ ಮತ್ತೆ ಏನು ಇಲ್ಲೋ ಯಪ್ಪ, ನೀವೊಬ್ಬನೇ ಸತ್ಯ ಪರಮಾತ್ಮ ಇದ್ದೀರೋ ಹೇಳ್ಬೇಕಾಗ್ಯದ ಅವ್ರಿಗೆ. ಇದು ತೋರಕತ್ತದ ಹೆಂಗ ಅಂದ್ರ ಇದು ಕ್ರಮ ಹೇಳಿದಕ್ಕೆ ನಿವೃತ್ತಿ ಮಾಡಿ ನೀನೇ ಸತ್ಯ ಪರಮಾತ್ಮ ಇದ್ದೆ ಅಂತ ಹೇಳ್ಬೇಕಾಗ್ಯದ ಅವ್ರಿಗೆ, ಗುರುಗಳಿಗೆ, ಯಾಜ್ಞವಲ್ಕ್ಯರು. ಅದಕ್ಕೆ ಅವ್ರಂದ್ರು ನಿಜ್ಕೂಟ ಹೇಳಿದ್ರು, ತೋರಿ ತೊಡೆಯ ನೆಗಲಿ ಪೇಳಿದೆ ನೈಸೆ ಅಂತ ಹೇಳಿದ್ರು ಅವ್ರು ನಿಜ್ಕೊಂಡು. ಬೋರ್ಡ್ ಮ್ಯಾಲ ಮಾಸ್ತರ್ ಬರೀತಾರಿಲ್ರಿ ಬೋರ್ಡ್ ಮೇಲ್ರಿ. ಯಾರ ಸಲಕ ಬರೀತಾರ್ರಿ? ವಿದ್ಯಾರ್ಥಿಗಳ ಸಲುವಾಗಿ ಬರೀತಾರಿಲ್ರಿ, ಬರೀತಾರ. ಹಂಗೆ ಹೇಳ್ತಾರೆ. ಅದಕ್ಕ ಅಲ್ಲೊಂದು ಡಸ್ಟರ್ ಇಡ್ತಾರ, ವರ್ಷ ಬಿಡ್ತಾರ ಅದಕ್ಕೆ, ಹೌದಿಲ್ರಿ? ವರ್ಷ ಕ್ಲೀನ್ ಮಾಡ್ತಾರ ಅದಕ್ಕೆ. ಹಂಗ ಇದು ಕಲ್ಪಿತ ಕ್ರಮ ಹೇಳಿ, ಇದು ನೀ ಅಲ್ಲ, ಇದು ನೀ ಅಲ್ಲ, ಇದು ನಿನ್ನ ಸ್ವರೂಪ ಅಲ್ಲ, ಇದು ಬ್ಯಾರೆ ಅದ ಅಂತ ತಿಳ್ಕೊಂಡು ಹೇಳ್ತಾ 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 ಪ್ರವೃತ್ತಿ ಮಾರ್ಗದ ಕಡೆ ಹೇಳಿ ಮತ್ತೆ ನಿವೃತ್ತಿ ಮಾರ್ಗದ ಕಡೆ ಕರ್ಕೊಂಡು ಹೋಗಿ ಸತ್ಯ ಶುದ್ಧ ಪರಮಾತ್ಮ ನೀನು ಅಂತ ಹೇಳ್ಬೇಕಾಗಿದೆ ಗುರುಗಳಿಗೆ. ಅದಕ್ಕೆ ಪ್ರವೃತ್ತಿ ಮಾರ್ಗವನ್ನು ತಿಳಿಸ್ಲಾಕತ್ತಾರೆ. ಹೀಗೆ ಏನಪ್ಪ, ಆ ಸಚ್ಚಿದಾನಂದ ಪರಬ್ರಹ್ಮ ಒಂದಿತ್ತಪ್ಪ. ಸದೇವ ಸೌಮ್ಯ ಜಲಮಗ್ರಮಾಸಿತ್ ಏಕಮೇವಾದ್ವಿತೀಯಂ ಬ್ರಹ್ಮ. ಸದೇವ ಆಸಿತ್, ಪರಮಾತ್ಮ ಒಬ್ಬನೇ ಇದ್ದ. ಸ್ವಗತ ಸಜಾತಿಯ ವಿಜಾತಿಯ ಭೇದ ರಹಿತವಾಗಿರ್ತಕ್ಕಂಥ ಪರಮಾತ್ಮ ಒಬ್ಬನೇ ಇದ್ದ. ಅಲ್ಲಿ ಒಂದು ಕಲ್ಪಿತ ಪ್ರಕೃತಿ ಕಲ್ಪಿತ ಸಂಬಂಧದಿಂದ ಇತ್ತು ಅಂತ ಹೇಳಿದ್ರ. ಇದು ನೋಡ್ರಿ ಬಹಳ ವಿಚಿತ್ರದ. ಇದು ಮೊದಲೇ ಬೇಷ ಪಾಯನೇ ಬರೋಬರಿಲ್ಲ. ಅಲ್ಲಿ ಪಾಯ ಚಂದಿತ್ತು, ಮುಂದಿನ ಜನ ಚಂದ. ಮೊದಲೇ ಕಲ್ಪಿತ ಪ್ರಕೃತಿ ಅಂದ್ರ. ನಾನ್ ನಿಮ್ಗೊಂದು ಕೇಳ್ತೀನಿ, ಬಂಜಿ ಮಗ ಏನ್ರಿ ಆಕಾಶ ಹೂವ ತೆಲಿ ಮೇಲೆ ಹತ್ಕೊಂಡು ಏನ್ರಿ ಯಾರಿಗೋ ಮದಿಗೆ ಹೋದ್ನಂತ ಒಪ್ತೀರೇ ನೀವು? ಬಂಜಿ ಮಗ ಆಕಾಶ ಪುಷ್ಪ ತಗೊಂಡ ಬಂಜಿ ಮಗನ ಮದಿಗೆ ಹೋಗಿದ್ನಂತ, ಒಪ್ತೀರಿ? ಮೊದಲೇ ಯಾರ್ರಿ ಇವ ಬಂಜಿ ಮಗ? ಅವನು ಸುಳ್ಳೆ, ಆಕಾಶ ಪುಷ್ಪ ಇದು ಸುಳ್ಳೆ. ಹಂಗ ಮೊದಲು ಕಲ್ಪಿತ ಪ್ರಕೃತಿ ಅದ ಅಂತ ಹೇಳಿದ್ರು. ಅಷ್ಟ ಭೇಟಿ ಅದ. ಅದ್ ಹೆಂಗ್ ತೋರಿಸ್ರಿ ಅದ್ರಾಗಂದ್ರ ಈ ಹಂಗ ಹಿಂಗ ಬ್ಯಾಡ, ನಿರ್ನಿಮಿತ್ತವೇ ಕನಸಿಗೆಣಿಯಾಗಿ ತೋರಿದನು. ಹೆಂಗ ಕನಸ ಏನೂ ನಿಮಿತ್ತ ಇದ್ದಾನೆ ನಮ್ಮೊಳಗ ತೋರ್ತದಲ್ಲ, ಕನಸರಿ ಏನ್ ನಿಮಿತ್ತಾಗಿ ತೋರ್ತದ್ರಿ? ಹಂಗ ಆ ಪ್ರಕೃತಿ ಬ್ರಹ್ಮದೊಳಗ ಅದು ಯಾವ ಸಂಬಂಧದಿತ್ತು ಅಂದ್ರೆ ಕಲ್ಪಿತ ತಾದಾತ್ಮ ಸಂಬಂಧದಿಂದಲೇ ಇರ್ತದೆ. ಕಲ್ಪಿತ ಪ್ರಕೃತಿ ಕಲ್ಪಿತ ತಾದಾತ್ಮ ಸಂಬಂಧ ನಡಿ ಸಂಬಂಧ. ಎಂತ ಸಂಬಂಧ? ಕಲ್ಪಿತ ಅಂದ್ರೆ ಗೊತ್ತಾಗ್ತಿಲ್ರಿ, ಇರಬಾರ್ದು ತೋರ್ಸಿರ್ಬೇಕು. ಜೋ ಹೋವೈ ನಹಿ ಏನ್ರಿ
स्वप्न पदार्थ की न्यायी भ्रांति से भाषे तो कल्पित कही है ಯಾವ್ದು ಇರಬಾರ್ದು ಸ್ವಪ್ನ ಪದಾರ್ಥದಂಗ ತೋರಬೇಕು ಅದಕ್ಕೆ ಕಲ್ಪಿತ ಅಂತ ಇಂಥ ಕಲ್ಪಿತ ಪುರುಷ ಇವ ಕಲ್ಪಿತ ಪ್ರಕೃತಿ ಇದು ತೋರ್ ಅದು ಹೆಂಗಿತ್ತು ಅದು ಪರಮಾತ್ಮನ ಜೊತೆ ಕಲ್ಪಿತ ತಾದಾತ್ಮ ಸಂಬಂಧದಿಂದ ಇತ್ತು ಅದುವೇ ಮೂರಾಯ್ತಂತ ಆ ಪ್ರಕೃತಿನೇ ಒಂದು ಶುದ್ಧ ಸತ್ವಗುಣ ಮಾಯ ಒಂದು ಮಲಿನ ಸತ್ವಗುಣ ಅವಿದ್ಯೆ ಒಂದು ತಮಪ್ರಧಾನ ಪ್ರಕೃತಿ ಶುದ್ಧ ಸತ್ವಗುಣ ಮಾಯಾ ಪರಮಾತ್ಮನಿಗೆ ಉಪಾಧಿ ಆಯ್ತದ ಬ್ರಹ್ಮಕ್ಕೆ ಉಪಾಧಿಯಾಗಿ ಈಶ್ವರ ನಾವು ಮಾಯಾದ ಅಧೀನ ಆಗಿ ಬಂದಿರ್ತಕ್ಕಂಥ ಚೈತನ್ಯಕ್ಕೆ ಈಶ್ವರ ಹೆಸರದ ಈ ಮಾಯಾ ಶುದ್ಧ ಸತ್ವಗುಣ ಮಾಯಾ ಇದ್ದ ಸಲುವಾಗಿನೇ ಆ ಬ್ರಹ್ಮಕ್ಕ ನಾವು ಸರ್ವಜ್ಞ ಸರ್ವೇಕ ಸರ್ವಾತ್ಮ ಸರ್ವಶಕ್ತಿತ್ವ ಉದಾರ ಬಲದಿನ ಸರ್ವ ಮಂಗಲ ಜ್ಞಾನಕನಪ್ಪೆ ಅವನಿಗೆ ಇವೆಲ್ಲ ಗುಣಗಳು ಆರೋಪ ಆಗು ಬ್ರಹ್ಮದೊಳಗೆ ಯಾವೂ ಇಲ್ಲ ಶುದ್ಧ ಚೈತನ್ಯದೊಳಗೆ ಏನೂ ಇಲ್ಲ ಆರೋಪ ಇವೆಲ್ಲ ಮಾಯಾನೇ ಇಷ್ಟ ಮಾಡ್ತಾರೆ ಇದು ಅವಿದ್ಯಾದೊಳಗೆ ಕೂಡಿರ್ತಕ್ಕಂಥ ಜೀವ ಇದು ಅದು ಪರಮಾತ್ಮ ಜಗತ್ತು ಮಾಡ್ಬೇಕಾದ್ರೆ ಅವ ಯಾವಾಗ ಬೇಕು ಅವಾಗ ಮಾಡಕ್ ಚಾಲು ಮಾಡ್ತಾನೆ ಅವನ ಅಧೀನದ ಮಾಯ ಇದು ಅವಿದ್ಯಾ ಹಿಂಗಲ್ಲ ಈ ಅವಿದ್ಯಾದ ಅಧೀನ ಜೀವ ಸ್ವ ಆಶ್ರಯ ಅವ್ಯಾಮೋಹಕರಿ ಮಾಯ ಸ್ವ ಆಶ್ರಯ ವ್ಯಾಮೋಹಕರಿ ಅವಿದ್ಯಾ ತನ್ನ ಆಶ್ರಯದೊಳಗೆ ಬಂದಿರ್ತಕ್ಕಂಥ ಅವಿದ್ಯಾ ಏನದ ಇದ್ರೊಳಗೆ ಮೋಹಿತಾಗಿ ಜೀವ ಸಿಕ್ಕೊಂಡು ಬಿದ್ದಾನ್ರಿ ಈಗ ಅವಿದ್ಯಾದೊಳಗ ಆ ಅವಿದ್ಯಕ್ಕೆ ಮುಂಗೈ ಕೇಳಬೇಕು ನೋಡಿ ಇವತ್ತೆಲ್ಲ ಹೇಳಿದ್ರಲ್ಲ ಅವಿದ್ಯೆ ಒಂದಲ್ಲ ನಾನಾ ಆ ಅವಿದ್ಯೆಗಳ ಸಿಕ್ಕೊಂಡು ಬಂದನಿಗೆ ಜೀವಪ್ಪ ಅವನಿಗೆ ಶರೀರ ನಾ ಅಂದ ಶರೀರ ಇಂದ್ರಿಯಗಳ ನಾ ಅಂದ ಇದ್ರೊಳಗೆ ಇರ್ತಕ್ಕಂಥ ಎಲ್ಲವೂ ನನ್ನದಂದ ಹಿಂಗಾಗಿ ಏನಾಗತ್ತವಂದ್ರ ಇವ ದುಃಖದೊಳಗ ಬದ್ಧಿತಾಗ್ಬಿಟ್ಟಾನ ತನುವೆಂಬ ನಾನೆಂಬ ಭ್ರಮೆಯಿಂದೇ ಪಂಚಪಾಶಗಳು ಪಂಚಕ್ಲೇಶಗಳು ಆವಾಗಂ ತೋರುತ್ತಿರ್ತಾವ ಶರೀರ ನಾ ಅಂತ ತಿಳ್ಕೊಂಡಲ್ಲ ಅದೆಲ್ಲ ಮತ್ ದೊಡ್ಡ ಪ್ರಕ್ರಿಯೆ ಅದನ್ನ ತಿಳ್ಕೊತ ಲೇಟ್ ಆಯ್ತದ ಈ ಶರೀರ ನಾ ಅಂತ ತಿಳ್ಕೊಂಡ ಈ ಶರೀರ ಇದು ಈಶ್ವರ ಮಾಡಿ ಶರೀರ ಮೊದಲ ಸಮಷ್ಟಿ ವ್ಯಷ್ಟಿ ಸೂಕ್ಷ್ಮ ಆಯ್ತು ಆಮೇಲೆ ಇದು ವ್ಯವಹಾರಕ್ಕೆ ಸಾಧನ ಅಲ್ಲ ಅಂತ ತಿಳ್ಕೊಂಡ ಪುನಃ ಪಂಚೀಕರಣ ಮಾಡಿ ಪಂಚಭೂತದಿಂದ ಈ ಸ್ಥೂಲ ಶರೀರ ತಯಾರು ಮಾಡಿದ್ರು ಇದ್ರೊಳಗ ಆ ಸುಖ ದುಃಖಗಳನ್ನು ಹೋಗಿಸುವಂತ ಒಂದು ಸೂಕ್ಷ್ಮ ಶರೀರ ಅಮ್ಮ ಚಕ್ಷು ಶ್ರೋತ್ರ ಸ್ಪರ್ಶನ ರಸನ ಜ್ಞಾನಮೇವಚ ಅಧಿಷ್ಠಾಯ ಮನಶ್ಚಾಯ ನಿಶ್ಯಾರೂಪ ಸೇವತಿ ಗೀತಾಬಲ ಭಗವಂತ ಬಹುಸ್ತಕ್ ಕುಂತಾವ ಒಳಗ ಈ ಶರೀರ ನಾ ಅಂತ ತಿಳ್ಕೊಂಡದಕ್ಕೆ ಇಷ್ಟಾಗಲ್ಲ ನಾವು ತಾಪತ್ರಗಳು ಇದಕ್ಕ ಬಂದು ಪಂಚಕ್ಲೇಶಗಳ ಪಂಚಪಾಶಗಳಾಗ್ಯಾವ ಅವಿದ್ಯ ಅಸ್ಮಿತಾ ರಾಗ ದ್ವೇಷ ಅಭಿನಿವೇಶ ಕ್ಲೇಶ ಇವು 5 ಕ್ಲೇಶಗಳು ಅವಿದ್ಯ ಅಂದ್ರೆ ಆಗಲೇ ಕೇಳಿ ಅದ್ರ ಒಳಗ ಇದು ಮಾಯದ ಒಂದು ಭಾಗ ಮಲಿನ ಸತ್ವ ಗುಣವಾಗಿರ್ತಕ್ಕಂಥದ್ದು ಇದು ಅಥವಾ ಇದು ಹಂಗಂದ್ರೆ ಹೇಳಿದ್ರೆ ರಜತಮ ಪ್ರಧಾನಗಳದಾವಿಲ್ಲಿ ಸತ್ವ ಗೌಣ ಆಗ್ಯಾವ ರಜೋಗುಣ ತಮೋಗುಣ ಪ್ರಧಾನ ಸತ್ವಗುಣ ಗೌಣ ಆಗಿದ್ದಕ್ಕ ಇದಕ್ಕ ಅಂದ್ರು ಅವಿದ್ಯಾ ಹಿಂಗಾಗಿ ಈ ಮನುಷ್ಯ ತಮೋಗುಣದ ಅಧಿಕಾರದ ತಿರುಗಾಡ್ತಾನ ರಜಗುಣದಾಗ ತಿರುಗಾಡ್ತಾನ ಸತ್ವಗುಣ ಗೌಣಾಗ ಹೋಗ್ಯಾದ ಅದಕ್ಕೆ ದಬಾ ಸಿಗ್ತಾವ ಅಡ್ಡ ಗುಣಗಳು ಎಲ್ಲಾ ನಾವು ತ್ರಿಗುಣಾತ್ಮಕರೇ ಜಗತ್ತು ತ್ರಿಗುಣಾತ್ಮಕದ ಜೀವನು ತ್ರಿಗುಣಾತ್ಮಕದನ ಮಾಯಾನು ತ್ರಿಗುಣಾತ್ಮಕದ ಭಗವಂತ ಗೀತಾದಾಗ ಹೇಳ್ದ ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಏ ಪ್ರಪದ್ಯಂತೆ ಮಾಯಾ ನಿತಂತರವಿದೆ ತ್ರಿಗುಣಾತ್ಮಕವಾದ ನನ್ನ ಮಾಯಾ ದಾಟಕ್ಕೆ ಅವನಿಗೆ ಆಗಂಗಿಲ್ಲೋ ಅರ್ಜುನ ಸ್ವಲ್ಪ ಹೈರಾಣ ಆದ್ರಿಂದ ಇವ್ ಆಗ್ಯಾವ ಬಂಗಾರ ಹಂಗದ ಆಭರಣ ಹಂಗೆ ಆಗ್ತಾನಿಲ್ಲ ಹಂಗೆ ಆಗ್ತಾನೆ ನಮ್ಮ ಮೂಲ ಮಾಯಾನೇ ಹಂಗ ತ್ರಿಗುಣಾತ್ಮಕ ನಮ್ಮೊಳಗ 3 ಗುಣ ಇರ್ತಾವಿಲ್ಲ 3 ಗುಣ ರೀ ಹಾಡ್ತಿರಲ್ಲ ಚಂದ
ಆರು ಗುಣ ಅಳಿಬೇಕು, 3 ಗುಣ ತಿಳಿಬೇಕು. 3 ಗುಣ ಅಳಿಬೇಕಂದಿಲ್ಲ ಅಂದಾರೇನ್ರಿ? ಹಿಂಗ 6 ಗುಣ ಅಳಿಬೇಕು, 3 ಗುಣ ತಿಳಿಬೇಕು. ಇವೇ 3 ಗುಣವನು. ತ್ರಿಗುಣಾತೀತಂ ಸದ್ಗುರು ನಮಾನಿ ಸ್ತೋತ್ರ ಮಾಡ್ತೇವಲ್ಲ ನಾವು, ತ್ರಿಗುಣಕ್ಕೆ ಅತೀತ. ಹಂಗ ಎಲ್ಲರ ಶರೀರಗಳು 3 ಗುಣದಾಗೆ ಅದಾವ. 3 ಗುಣಗಳಿಂದ ಪ್ರಪಂಚದ 3 ಗುಣದೊಳಗೆ ಎಲ್ಲಾನು ಅದಾವ. ಮಾಯಾ ಉಪಾಧಿ ಒಳಗೂ 3 ಗುಣ ಅದಾವ. ಆಗ ಸತ್ವ ಪ್ರಧಾನದಲ್ಲಿ, ಸತ್ವ ಪ್ರಧಾನ ಇದ್ದದಕ್ಕ ಸರ್ವಜ್ಞ ದಾನವ, ತಮ ಪ್ರಧಾನ ತಗೊಂಡು ಪ್ರಪಂಚ ಮಾಡ್ಯಾನ. ಅದಕ್ಕೆ ಹೇಳಿರಲ್ಲ, ಸರ್ವಜ್ಞ ಆಗ್ಬೇಕಾದ್ರೆ ಸತ್ವ ಪ್ರಧಾನ ಬೇಕು ಪರಮಾತ್ಮನಲ್ಲಿ. ಹಿಂಗಾಗಿ ಈ ಜೀವನೊಳಗ ಇವು 3 ಗುಣಗಳು ಹಿಂಗ ಬಂಧನ ಮಾಡಿ ಜೀವನಿಗನ್ಸಿ ಫಜಿತಿ ಮಾಡಿರ್ತಾವ. ಅದಕ್ಕೆ ಸತ್ವರಜ ತಮ ಗುಣ ಪ್ರಕೃತಿ ಸಂಭವ ನಿಬಧ್ನಂತಿ ಮಹಾಬಾಹೋ ದೇಹಿನಂ ದೇಹ ಅವ್ಯಯಂ. ಗೀತಾದೊಳಗಲ್ಲ, ತ್ರಿಗುಣಾತ್ಮಕ 3 ಗುಣಗಳ ಹಂಗ ಹಗ್ಗ 3 ಹುರಿದೊಳಗೆ ಹುರಿತಾರ. ಹಗ್ಗ ವಶಿತಾರ ಇಲ್ಲ ನಿಮ್ ಕಡೆ? ಹೋಗ್ಯಾವ ಎಲ್ಲ, ಹಗ್ಗನೂ ಹೋಗ್ಯಾವ, ಎಲ್ಲ ಹೋಗ್ಯಾವ, ಯಾತುಗಳಿಲ್ಲ, ಹಗ್ಗನೂ ಇಲ್ಲ. ಎಲ್ಲ ಟ್ರ್ಯಾಕ್ಟರ್ ಬಂದವ, ಹೋಗ್ಯಾವ. ಒಲಿ ಬಂದದ, ಒಲಿ ಹೋಗ್ಯಾವ, ಗ್ಯಾಸ್ ಬಂದವ. ಈಗ ಅವೆಲ್ಲ ಹೆಂಗ್ ಮಾಡೋದು? ಅವು ಉದಾಹರಣೆಗಳು ಹೋಗ್ಯಾವ. 3 ಹುರಿ ಕೂಡಿಟ್ಟು ಹೆಂಗ ಹಗ್ಗ ಅಂತೀವಿ, ಹಂಗ ಎಲ್ಲಿನೂ ಸತ್ವ ರಜ ತಮ ಗುಣ ಕೂಡಿದ ಜೀವನ, ತ್ರಿಗುಣ ಕೂಡಿದ್ದದ ಜೀವ. ಬದ್ಧಿತಾ ಜನ ಅದ್ರಾಗ, ಸತ್ವದೊಳಗ ಬದ್ಧಿತಾ ಜನ, ರಜದಾಗ ಬದ್ಧಿತಾ ಜನ, ತಮದಾಗ ಬದ್ಧಿತಾ ಜನ. ಹಿಂಗಾಗಿ ಈ ಜೀವನಿಗೆ ಶರೀರದ ಅಂತ ಹಿಡ್ಕೊಂಡು ಕುಂತಾನ. ತ್ರಿಗುಣಾತ್ಮಕವಾಗಿರ್ತಕ್ಕಂಥ ಈ ಶರೀರಕ್ಕ, ಪಂಚಭೂತಾತ್ಮಕವಾಗಿರ್ತಕ್ಕಂಥ ಈ ಶರೀರಕ್ಕ ನಾ ಅಂತ ಹಿಡ್ಕೊಂಡದಕ್ಕಾಗಿ ಇವನಿಗೆ ನಾ ಯಾರನ್ನೋದು ಮರ್ತು ಬಿಟ್ಟಾನ. ಅರಿವು ತಾನಾಗಿರ್ದು ಮರೆಲೆನು ನಾನು ಎನ್ನನು ಅದು ಅವಿದ್ಯೆಯನ್ನೆನಿಸುವುದು ಅಂತ ಹೇಳಿದ್ರು. ಅರಿವು ತಾನಾಗಿರ್ದು, ಅದು ಸ್ವರೂಪನೇ ತಾನಾಗಿದ್ದು, ನನ್ನ ನಾ ಮರ್ತೀನಿ ಅಂತ ಹಿಂಗ ಅಂದ್ರ ಅವಿದ್ಯಾ ನೋಡ್ರಿ. ಇದು ಒಂದು ನಮನ ಮಾಡಿಲ್ರಿ ಅವಿದ್ಯೆ. ಆಗಲೇ ಹೇಳಿದ್ರೆ ಇದು ಕಾರ್ಯರೂಪ ಅವಿದ್ಯಾ. ನಮ್ಮ ವಿದ್ಯಾದೇವಿ ತಾಯಿಯವರು ನಮ್ ಜಡಿಸಿದ ಮಹಾತ್ಮಗಳು ಹೇಳಿದ್ರು ಕಾರ್ಯವಿದ್ಯಾ. ಅದು ಒಂದು ನಮನ ಇಲ್ಲ ವಿದ್ಯಾ, ಬಹಳ ನಮನ. ನಿಜಗುಂಟ ಹೇಳು, ಭಾವ ಭೇದದಿಂದ ತೋರ್ಪವು ಒಂದು ಶಬ್ದ ಇಟ್ಟಾರಲ್ಲ ಅವು. ಜೀವನಿಗೆ ಭಾವ ಭೇದದಿಂದ ತೋರಾಕತ್ತಾವ, ಅವೇ ಅವಿದ್ಯಾನೆ. ಹಿಂಗ್ ಮಾಡಾಕತ್ತು ಇದಕ್ಕೆ ಅವಿದ್ಯೆ ಅಂದೆವು. ಅನಾತ್ಮದೊಳಗೆ ಆತ್ಮ ಬುದ್ಧಿ, ಅನಿತ್ಯದೊಳಗೆ ನಿತ್ಯ ಬುದ್ಧಿ, ಅಸತ್ಯದೊಳಗೆ ಸುಚಿ ಬುದ್ಧಿ, ದುಃಖದೊಳಗೆ ಸುಖ ಬುದ್ಧಿ, ಹಿಂಗ್ ಮಾಡಾಕತ್ತು ಇದಕ್ಕೆ ಅವಿದ್ಯೆ ಅಂದೆವು. ಶರೀರ ತುಂಬ ಇಲ್ಲ ಬೆರ್ತ ನಾಕತ್ತ, ನಾ ನೋಡ್ದ, ನಾ ಕೇಳ್ದ, ನಾ ಉಂಡ, ನಾ ತಿಂದ, ನಾ ಹೋದ, ನಾ ಬಂದ. ಏಕತ್ವ ದರ್ಶನ ಶಕ್ತಿಯನ್ನು ಏಕತ್ವ ಮಾಡಿ ವ್ಯವಹಾರ ಮಾಡಾಕತ್ತ. ಇದಕ್ಕೇನಂದ್ರು ಅಷ್ಟು ರಾಗ. ಇದು ರಾಗದ ಪ್ರೀತಿ. ತನ್ನ ಅಹಂ ಭಾವವನ್ನು ನಿಲನರಿಯದೆ ಉನ್ನತವಾದ ಅನ್ಯ ವೃತ್ತಿಯನ್ನು ತನ್ನೊಳಗೆ ಗತಿ ಕಾಡುವುದರಿಂದ ಅದಕ್ಕೆ ಮೋಹ ಅಂತ. ರಾಗ ಇದು ಏನದ ಅಂದ್ರ ಎಲ್ಲದಕ್ಕೂ ಬೀಜದ, ಅರಿಷಡ್ ವರ್ಗಕ್ಕೆ ರಾಗವೇ ಬಿತ್ತು, ದುರಿತಗಳಿಗದು ತಾವೇ ಗೊತ್ತ. ಮೂರು ಭೂಮಿ ಕಾಮ ಕ್ರೋಧ ಮೋಹ ಮನ್ಮತ್ಸರಾದಿಗಳು ಈ ರಾಗವೇ ಬೀಜದ. ಆ ರಾಗಕ್ಕೆ ಎಲ್ಲಾನು ಅದು ರಾಗ ಅಂದ್ರೆ ಹಿಂಗದ, ಅದು ಭಾವಭೇದದಿಂದ ತೋರಾಕತ್ತದ. ಈ ಅವಿದ್ಯಾ ಬಂದ ಸಲುವಾಗಿನೇ ಈ ಶರೀರದೊಳಗೆ ಹಿಂಗೆಲ್ಲ ಭಾವನೆ ಮಾಡ್ಕೊಂಡ, ಈ ಇಂದ್ರಿಯಗಳಲ್ಲಿ ಹಿಂಗೆಲ್ಲ ಭಾವನೆ ಮಾಡ್ಕೊಂಡ, ಇದಕ್ಕೆ ಯಾವ್ದು ಚಲೋ ಕಾಣಿಸು ಅಂದ್ರೆ ನಮ್ಗೆ ರಾಗ ಆಗತ್ತು, ಅದಕ್ಕೆ ಪ್ರತಿಯೊಂದು ರಾಗ ಕತ್ಕೊಂಡು ದ್ವೇಷ ಆಗತ್ತು, ನಂದೇ ಖರೆ ಅಂತ ದುರಾಗ್ರಹ ಬಂತಂದ್ರೆ ಅಭಿನಯ ಶಕ್ತಿ ಚಾಲು ಆದಲ್ಲ. ನಂದೇ ಖರೆ, ಒಂದರೋಳು ಆಗ್ರಹವಿರೋದು, ದುರಾಗ್ರಹವಿರೋದು ನಂದೇ ಖರೆ ಅಭಿನಯ ಶಕ್ತಿ. ಈ ಜೀವನ ಇಷ್ಟು ಬರ್ತಾನೆ. ಈ ಜೀವನೊಳಗೆ ಇಷ್ಟೆಲ್ಲ ಗದ್ದಲದಲ್ಲ,
ಇವ್ ಯಾವುದು ಎಲ್ಲ ಇವೆಲ್ಲ ಅಳುದು ನಿಂತಿ ಅಂದ್ರ ಅದಕ್ಕೆ ನಿನಗೆ ಮುಕ್ತಿ ಅದ ನೋಡು. ಇವು ಅಳಿದು ಹೋಗ್ಬೇಕಾದ್ರ ದೇಹ ಭಾವ ಹೋಗ್ಬೇಕಾ. ಇದು ಪ್ರಕೃತಿ ಚಲಿತದ, ಪ್ರಕೃತಿದ ವಿಕೃತಿ ಅದ. ಇದು ಪ್ರಕೃತಿನೇ ಇಷ್ಟ ನಮ್ದ ಮಾಡ್ಕೊಂಡ್ರೆ ನಮ್ಗೆ ಇಷ್ಟೆಲ್ಲ ಭೇದ ಮಾಡಿದ ಅದೇ. ಇದು ಭಾವನೆಗಳು ತಂದದ್ದು ಅದೇ, ರಾಗ ದ್ವೇಷ ಮಾಡಿಸೋದು ಅದೇ, ಪುಣ್ಯ ಪಾಪ ಅಂತ ತಿಳ್ಕೊಂಡೋದು ಅದೇ, ಜನ್ಮಕ್ಕೆ ತೆಗೆದಾಡ್ಸೋದು ಅದೇ. ಒಂದೇ ಅದು ಇದು ಒಂದೇ ಗದ್ದಲ್ ಮಾಡ್ಯಾರ. ಅವಿದ್ಯೆನೇ ಮೂಲದ ಇದಕ್ಕ ಬೇಸ್. ಆ ಅವಿದ್ಯೆ ಹಂಗದದು. ಅದಕ್ಕ ಇವೆಲ್ಲ ನಮಗ ಭ್ರಮದಿಂದ ಪ್ರತೀತಿ ಆಗಾಕತ್ತಾವ. ಅದಕ್ಕ ಇದನ್ನ ತಿಳ್ಕೋಬೇಕಾದ್ರ ಗುರುಸನ್ನಿಧಿ ಒಳಗ್ ಹೋಗಿ ಸೇವಾದಿಗಳನ್ನ ಮಾಡಿ ಶಾಸ್ತ್ರ ಶ್ರವಣ ಮಾಡಿ ತಿಳ್ಕೊಂಡ್ರೆ ತಿಳಿತದೆ ಹೊರತ ಇದು ಭ್ರಮ ಬಿಡು ಕಷ್ಟ. ಅಹಂ ಭ್ರಮೆ, ಅಜ್ಞೆ ನಾನೆಂಬ ಭ್ರಮೆ, ಜಗವಿದು ಮಿಥ್ಯೆ ಎನ್ನುವ ಭ್ರಮೆ. ಸುಮನಸರ್ಗಾದಳು ಅರಿವು ಕಾಣಲಿದ್ದೇನೆ ಸಮವಪ್ಪುವುದರಿಂದ ಮೈತ್ರೇಯಿ. ಅಹಂ ಭ್ರಮೆ, ಇದು ಅಹಮನ ಇದು ಮೊದಲೇ ಭ್ರಮ ಆದ ಅಂತ ತಿಳಿಯಂಗಿಲ್ಲ. ಅಹಂ ಭ್ರಮೆ, ಅಜ್ಞೆ ನಾನೆಂಬ ಭ್ರಮೆ ತಿಳಿಯಂಗಿಲ್ಲ ಅನ್ನೋದು ಇದು ಒಂದು ಭ್ರಮಾನೆ. ಈ ಜಗತ್ತು ಸುಳ್ಳದ ಅನ್ನೋದು ಖರೆ ಅನ್ನೋದು ಒಂದು ಭ್ರಮಾನೆ. ಇದು ಭ್ರಮರೂಪ ಅದಾವ ಅಂತ ತಿಳ್ಕೊಳಕ ಸುಮನಸರ್ಗಾದಳು ಮರಿದು. ಸುಮನಸರು ಅಂದ್ರೆ ದೇವತೆಗಳಿಗೂ ತಿಳಿಯಂಗಿಲ್ಲ ಅಂತಪ್ಪ ಇದು. ಈ ಪ್ರಮಾದ ಇದು ಸತ್ಯ ಅಲ್ಲ ಅಂತ ಹಿಂಗ್ ತಿಳ್ಕೊಳಕ ಇಂದ್ರ ಚಂದ್ರಾದಿ ದೇವತೆಗಳಿಗೂ ಆಗಂಗಿಲ್ಲ ಅಂತ ತಿಳಿಯತದ್ರಿ. ನಮ್ಗೆ ಹೆಂಗ್ ತಿಳಿತದ್ರಿ ಅಂದಿರಿ? ನಮ್ಗೆ ಹೆಂಗ್ ತಿಳಿತ? ಅವ್ರಿಗೆ ತಿಳಿದಿಲ್ಲ, ನಮ್ಗೆ ಹೆಂಗ್ ತಿಳಿತದ್ರಿ? ನಮಗ್ ತಿಳಿಯೋ ಸಲುವಾಗಿ ಶಾಸ್ತ್ರ ಹೇಳ, ಅವ್ರ ಶಾಸ್ತ್ರ ಕೇಳಂಗಿಲ್ಲ. ಅವ್ರು ದೇವತಾ ಲೋಕ ಅದದು, ಅವ್ರಿಗೆ ಅದಿಲ್ಲ. ಸುಮನ ಸರ್ಗಾದವನು ದೇವೈರಿ ಅತ್ರಾಪಿ ವಿಚಿಕಿತ್ಸತಾಂಪುರ. ಉಪನಿಷತ್ತು ದೇವತೆಗಳು ಈ ವಿಷಯದೊಳಗೆ ಸಂಶಯ ಉಳ್ಳವರನ್ನಾರ. ನಚಿಕೇತನಿಗೆ ಯಮಧರ್ಮ ಹೇಳ್ದ, ಏ ತಮ್ಮ, ಆತ್ಮಜ್ಞಾನ ಕೇಳಕ್ ಬರಬೇಡ. ನಿನಗೆ ಬೇಕಾದ್ರ ಇಡೀ ಭೂಮಂಡಲ ಒಡೆತನ ಕೊಡ್ತೀನಿ, ನಿನಗ ಮಕ್ಕಳು ಮೊಮ್ಮಕ್ಕಳು ಕೊಡ್ತೀನಿ, ಬೇಡ ಅನ್ಬಿಡ್ತಿದ್ದೇಳು. ಭೂಮೇರ್ ಮಹದಾಯತನಂ ಕೇಳು, ಪುತ್ರ ಪೌತ್ರ ವಣೀಶ್ವರ, ಮಕ್ಕಳು ಕೇಳು, ಮೊಮ್ಮಕ್ಕಳು ಕೇಳು, ಕೊಡ್ತೀನಿ, ಭೂಮಿಯ ಒಡೆತನ ಕೊಡ್ತೀನಿ ಕೇಳು. ಅದು ಕೇಳ್ಬೇಡ. ಯಾಕ ಅವರೇ ಹೇಳ ದೇವರ ಪ್ರಾಪಿಸಿಕೆ ಸಾಂಪರಾಮ್. ದೇವತೆಗಳು ಈ ವಿಷಯದಲ್ಲಿ ಸಂಶಯದಪ್ಪ, ನೀ ಕೇಳಬೇಡ ಅಂತಂದ್ರು ಸಹಿತ ನಚಿಕೇತ ಇಲ್ಲ ನನ್ಗೆ ಅದೇ ಬೇಕು ಅಂತ ಹೇಳಿದಾಗ ಅವಾಗ ಆ ತತ್ವಜ್ಞಾನ ಉಪದೇಶ ಮಾಡ್ಯಾರಿ, ಯಮಧರ್ಮ ಉಪದೇಶ ಮಾಡ್ಯಾನ. ಅದಕ್ಕ ಇಂಥ ದಿವ್ಯ ತತ್ವವನ್ನ ಮನುಷ್ಯ ಮಾತ್ರರಿಗೆ ಉಪದೇಶ ಮಾಡಿ ಈ ಭ್ರಮ ನೀಗುವುದು. ಇದು ಇದು ವಾಸ್ತವಿಕ ಸತ್ಯ ಇಲ್ಲ. ಇದು ಶರೀರ ಭಾವ ನೀಗು, ಇಂದ್ರಿಯ ಭಾವ ನೀಗು, ಮನಬುದ್ಧಾದಿಗಳ ಭಾವ ನೀಗಿ ಹೋಯ್ತು ಅಂದ್ರ ಅವುಗಳ ಧರ್ಮದ ಜೊತೆ ಬೆಸಿಗೆ ಹರಿತಂದ್ರ, ಇವುಗಳ ಸಂಬಂಧ ಹರಿತಂದ್ರ. ಅದಕ್ಕೆ ಶರಣರು ಈ ಮಾತಂತಾರ, ಕಾಯದ ಜೀವದ ಹೊಲಿಗೆ ಬಿಚ್ಚಿ ಬೀಸಾಡ ಇರಬಲ್ಲಾತನೇ ಶರಣನೆಂದೆ. ಶರಣನ ರತ್ನ ಹೇಳಿದ್ರು, ಕಾಯದ ಜೀವದ ಹೊಲಿಗೆ ಬಿಚ್ಚಿ ಬೀಸಾಡಿ. ಇವೆರಡರ ಹೊಲಿಗೆ ಒಳಗೆ ಇದ್ದೇವೆ ನಾವು. ಪಕ್ಕಾ ಹೊಲಿಗೆ ಬಿದ್ದಾವ, ಹರಿಯಲ್ಲ ಹೊಂಟಾವ ಇವು. ಬಿಚ್ಚಿ ಹೊಲಿಗೆ ಬಿಚ್ಚಿ ಬೀಸಾಡಿ ಬಿಟ್ಕೊಟ್ಟ ಇರಬಲ್ಲಾತನೇ ಶರಣನೆಂದೆ. ಅವನಿಗೆ ಶರಣ ಅಂತೀರಿ ಅಂತಾರ. ಇದೆಲ್ಲರೂ ಶರಣರೇ. ಈಗ ಎಲ್ಲರೂ ಹೋಗಿದ್ರಿ, ಶರಣರು ಬಂದ್ರು, ಶರಣರು ಹೋದ್ರು, ಎಲ್ಲರೂ ಶರಣರೇ. ಇವ ಶರಣ ಅಂತ ಅವ್ರು ಹೇಳ್ತಾರೆ, ಶರಣ. ಅದಕ್ಕ ಇದು ರಹಸ್ಯವಾಗಿರ್ತಕ್ಕಂಥ ತತ್ವವನ್ನ ತಿಳ್ಕೊಂಡ ಇದೆಲ್ಲ ಬಿಟ್ಟಾದ್ರ ಭಾವದಿಂದನೇ ಬಿಡುದು, ಭಾವದಿಂದನೇ ಕಟ್ಟ್ಯಾದ, ಹಗ್ಗದಿಂದ ಕಟ್ಟಿಲ್ಲ. ಹಿಂಗೆಲ್ಲ ಕಟ್ಕೊಂಡವ್ರು ಯಾರ್ರಿ? ಅಪ್ಪವ್ರ ಭಾಷೆ ಹೇಳ್ತಿರ್ತಾರ, ಜಗತ್ನಾಗ ಗಂಡ ಹೆಣ್ಣ ದೇವ್ರು ಮಾಡ್ಯಾನ, ನಂದಂತ ಮಾಡ್ಕೊಂಡವ್ರು ಯಾರು? ಮದ್ಯಾಗ ಗಂಟ ಹಾಕ್ಯಾನ ಪುರೋಹಿತ 3 ಗಂಟ ಹಾಕ್ಯಾರಿಲ್ರಿ? ಶರೀರಿಗೆ ಶಲ್ಯಕ ಗಂಟ ಹಾಕ್ಯಾರ. ಗಂಟ ಹಾಕಿ ಆ ಗಂಟ ಹಂಗೆ ಉಳ್ದದ್ರಿ. ಹೊರಗೆ ಗಂಟ ಹಾಕ್ಯಾರ. ಮತ್ತ 2 ತಾಸು ಅದು ಬಿಚ್ಚ ಹೋಯ್ತು. ನೀವು ಒಳಗೆ ಹಾಕೊಂಡ್ರ ಗಂಟು
ಈಗ ನಾನು ನೋಡ್ತೀನಿ ಅಂತ ಅವ ಗಂಟು ಹಾಕೊಂಡ, ಗಂಡ ಅಕ್ಕಿ ಗಂಟು ಹಾಕೊಂಡು ಗಂಟು ಬಿತ್ತು ಒಳಗ. ಎಲ್ಲಿ ಬಿತ್ತು? ಮನುಷ್ಯನಾಗ ಗಂಟು ಹಾಕೊಂಡು ಭಾವದೊಳಗೆ ಗಂಟು ಬಿತ್ತಿದೆ. ಹಾಗೆ ಇವೆಲ್ಲ ಭಾವದೊಳಗೆ ಗಂಟನಾವ ಏನು ಇಲ್ಲ. ಇಷ್ಟೆಲ್ಲ ಗಂಟುಗಳು ಹಾಕೊಂಡಿದ್ರೆ ನಾವು ಭಾವದೊಳಗೆ ನಮ್ಮ ಮನಸ್ಸಿನಾಗೆ ಹಾಕೊಂಡಿದ್ದೇವೆ ನಾವು. ಅದಕ್ಕೆ ವಿಚಾರದಿಂದ, ವಿವೇಕದಿಂದ, ಗುರುಕೃಪಾದಿಂದ ಯಾವಾಗ ಈ ಗಂಟುಗಳು ಬಿಚ್ಚ ಹೋಗ್ತಾವ, ಅದೇ ಇದು ಭಾವದೊಳಗೆ ಬರೀ ಮನಸ್ಸಿನಾಗ ಗಂಟನವೋ ಯಪ್ಪ. ಅದಕ್ಕೆ ನಮ್ಮ ಮನಸ್ಸು ವಾಜ್ಯ ಹಾಕೊಂತದೋ ಯಪ್ಪ. ಹೊರಗಿನ ಹೊಲ ಮನಿ ವಾಜ್ಯ ಆಗಿಲ್ಲ, ನಮ್ಮ ಮನುಷ್ಯನ ವಾಜ್ಯ ಆಗ್ಯಾವ, ಗಂಟು ಭಾಳ ಬಿದ್ದಾವ ಮನುಷ್ಯನಾಗೆ. ಅಂತಾರಲ್ಲ ಭಾಳ ವಾಜ್ಯ ಆಗ್ಯದ ನೋಡ್ರಿ. ನಮ್ ಜನಿಗೆ ವಾಜ್ಯ ಆಗ್ಯದ. ವಾಜ್ಯ ಯಾರು ಮಾಡ್ಯಾರ? ನಾವೇ ಮಾಡ್ಕೊಂಡಿದ್ದೇವೆ. ಬೇಕಾಗಿ ಹಾಕೊಂಡಿದ್ದೇವ್ ನಾವು. ನಮಗ್ ಬೇಕಂತ ಚಲೋ ಅನಿಸ್ತು ಹಾಕೊಂಡ್ ಹೋಗಂಟ, ಅದು ಚಲೋ ಅನಿಸ್ತು ಹಾಕೊಂಡ್ ಹೋಗಂಟ. ಶಾಸ್ತ್ರ ಹೇಳ್ತಾವ ಯಾವ ನೀಯಲ್ಲ, ಎಲ್ಲಿ ಗಂಟು ಹಾಕೊಂಡಿದ್ ನೋಡು, ಯಾವ ಜಗದ ಗಂಟು ಬಿದ್ದಾವ್ ನೋಡು, ಆ ಜಗನೇ ಬಿಟ್ಟು ಬಿಡು. ಯಾವ ಜಗದ ಅಜ್ಞಾನ ಭೂಮಿ ಒಳಗ ಗಂಟು ಬಿದ್ದಾವ್ ನೀವು, ಅಜ್ಞಾನ ಭೂಮಿ ಒಳಗ ಇವೆಲ್ಲ ಬೆಳಿಲತ್ತಾವ ಹಂಗ ನಮ್ದಂತ ಹೇಳಿ ಇವೆಲ್ಲ ಕ್ಲೇಶಗಳೆಲ್ಲ ಅಲ್ಲೇ ತೋರ್ಸಕ್ತಾವ. ಎಲ್ಲಿ? ಭೂಮಿ, ಈ ಭೂಮಿಯಾಗ ಬೆಳಿಲತ್ತ ಗಣಿ, ಈ ಭೂಮಿನೇ ಮಾರ್ಬಿಡು. ಕಿರಿಕಿರಿ ಹೌದಿಲ್ಲ? ಈ ಭೂಮಿ ಮಾರ್ಬಿಟ್ರೆ ಚಿಂತೆ ಏನದರಿ? ಈ ಭೂಮಿ ಹಿಡ್ಕೊಂಡು ಕುಂತ್ರೆ ಎಷ್ಟು ಚಿಂತೆ ಆಗ್ಯಾವ. ಅದು ಹಿಡ್ಕೊಂಡು ಕುಂತೀವಂತ ಎಲ್ಲ ನಮ್ಗೆ ದಣ್ಣ ಹಚ್ಚಾವ್ರಿ. ಹೊಸು ಒಂದು ಕಾಗಿ ಇತ್ತು, ಕಾಗಿ ಬಾಯಾಗ ಒಂದು ಮಾಂಸದ ಖಂಡ ಹಿಡ್ಕೊಳ್ತದೆ. ಅದು ನೋಡಿ ಮಕ್ಕಳು ಕಣ್ಬರ್ತದ ಕಾಗಿ ಕಾ 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 ಅಂತ. ಅದು ಎಲ್ಲಿ ಹೋಗಿ ಬಿಡುವನು ಕಾಯಿ ರೀ, ಎಲ್ಲಿ ಹೋಗಿ ಬಿಡುವನು. ಹಂಗೆ ಬೆನ್ನೆ ಹತ್ತದು. ಅದು ಹಾಳು ಹೇಳಿ ಹೋಗುವಂತ ಅದಕ್ಕೆ ಬೆನ್ನೆ ಹತ್ತದು ಅಂತ. ಅದು ಭಾಳ ಗಾಬರಿಯಾಗಿ ಅದು ನಂಗೆ ಯಾಕೆ ಬೆನ್ನ ಹತ್ತೇವ್, ನನ್ ಕುಕ್ಕಿ ಕೊಂತಾವ ಏನು ಅಂತ ತಿಳ್ಕೊಂಡು ಕಾಂತ ಒದರ್ತಂತ ಬಾಯಿನ ಖಂಡ ಕೆಳಗೆ ಬಿತ್ತಂತ ಓಸು ಕಾಗಿದ ಹೋದು ಅಂತ ತಿಳ್ತಿಲ್ರಿ. ಹಾಗಿದ್ರು ನಾವು ಇದು ಒಂದ್ ಅಜ್ಞಾನ ಇಟ್ಕೊಂಡು ಕುಂತದಕ್ಕಾಗಿ ಎಲ್ಲಾ ಕ್ಲೇಶಗಳು ಹಂಗ ಬೆನ್ನ ಹತ್ಯಾವ. ಇದು ಒಂದ್ ಅಜ್ಞಾನ ಹಾರಿಸಿ ಹೋಗಿ ಏನು ಉಳಿಯಂಗಿಲ್ಲ ನೋಡು. ಅದಕ್ಕೆ ಅಕ್ಕ ಮಹಾದೇವ್ ಹೇಳಿದ್ರು, ಹಣ್ಣು ಮೆದ್ದ ಬಳಿಕ ಆ ಮರವ ನಾರು ತರಿದರೇನು, ಹಣ್ಣು ತಿಂದ ಬಳಿಕ ಗಿಡಕ್ಕೆ ಯಾರು ಕಂಡ್ರು ನಾ ಏನ್ ಮಾಡಿದ್ರೇನು, ಹೆಣ್ಣ ಬಿಟ್ಟ ಬಳಿಕ ಆಕೆ ನಾರು ಮಾಡಿಕೊಂಡರೇನು, ಸೋಡ್ಗಿತಿ ಪಟ್ನಲ್ಲಿ ಎಲ್ಲ ತಿರುಗಳಕಿ ಕೇಳ್ತೀರ ನೀವು, ಅಲ್ಲಿಗೆ ಯಾಕೆ ಹೋಗಿದ್ದಿ ಇಲ್ಲಿಗೆ ಯಾಕೆ ಹೋಗಿದ್ದಿ ಅಂತ. ಕೈಯ ಬಿಟ್ಟ ಬಳಿಕ ಹೊಲವ ನಾರು ಉತ್ತರೇನು, ಹೊಲ ಮಾರ್ದ ಬಳಿಕ ಹೊಲ ಏನೇ ದಟ್ಕೊಂಬ ಯಾರು ಕೇಳ್ತಾರ? ಆಗ ಚನ್ನ ಮಲ್ಲಿಕಾರ್ಜುನ ಅರಿದ ಬಳಿಕ ಈ ಕಾಯವ ನರಿ ತಿಂದರೇನು, ನಾಯಿ ತಿಂದರೇನು, ನೀರು ಕುಡಿದರೆ ಅಂತ ಹೇಳೋದು. ಅರ್ಥ ಬಳಿಕ ಏನದ ಇದ್ರ ಸಂಬಂಧ? ಅದು ಇರೋ ತನಕ ಅದು ತಿಳ್ಕೊಂಡ ಸಲುವಾಗಿ ಇಲ್ಲ. ಅದಕ್ಕೆ ಅಂಥದ್ದು ತಿಳ್ಕೊಂಡ ಬಳಿಕ ಯಾವ್ದ್ರ ಹಂಗಿಲ್ದಂಗ ಅದ ಅಜ್ಞಾನ ಭೂಮಿ ಒಂದ ಮಾರ್ಬಿಡೋದ. ಅಜ್ಞಾನ ಭೂಮಿ ಮಾರ್ಬಿಡಂದ್ರೆ ಇವು ಮುಂದಿನ ಕ್ಲೇಶಗಳೆಲ್ಲ ಹರ್ಕೊಂಡು ಹೋಯ್ತಾವ. ಯಾವ ಉಳಿಯಂಗಿಲ್ಲ, ಯಾವ ಅಧ್ಯಾಸನೂ ಇಲ್ಲ, ಯಾವ ಕ್ಲೇಶಗಳು ಇಲ್ಲ. ಅವಿದ್ಯಾ, ಅಸ್ಮಿತ, ರಾಗ, ದ್ವೇಷ, ಅಭಿನಿವೇಶ, ಕ್ಲೇಶ, ಪಂಚ ಪಾಶ ತೆಳ್ಯಾರ ಕರೆ. 5 ಫಾಸಿಗಳು ಬಿದ್ದಾವ ಜೀವನಿಗ ತೆಳ್ಯಾರ ಕರೆ. ಇವೇ ತ್ರಾಸ್ ಮಾಡಾಕತ್ತಾವ. ಎಲ್ಲಿ ತನಕ? ತನುವೆ ನಾನೆಂಬ, ತನು ಇದು ನಾನೆಂಬ ಬಗೆಯಿಂದೇ ತೋರುವುದು. ಶರೀರ ನಾ ಅಂತ ತಿಳ್ಕೊಂಡದಕ್ಕಾಗಿನೇ ಇವೆಲ್ಲ ತೋರಾಕತ್ತಾವ ಅಂತ ತಿಳ್ಕೊಂಡು ಮಹಾತ್ಮರು ಹೇಳಕತ್ತಾರಲ್ಲ. ಇಂಥದ್ದು ಗುರು ಸನ್ನಿಧಿ ಒಳಗೆ ಹೋಗಿ ಗುರುವಿನ ಕೃಪಾದಿಂದ ಗುರುಗಳ ಶಾಸ್ತ್ರಗಳನ್ನ ಶ್ರವಣ ಮಾಡುವುದರಿಂದ ಈ ಭ್ರಮೆಯನ್ನು ಹರಿದು ನಿಶ್ಚಲವಾಗಿರ್ತಕ್ಕಂಥ ತತ್ವವನ್ನ ತಿಳಿದು ಅದೇ ನಾನು ಅಂತ ಗಟ್ಟಿಯಾಗಿ ತಿಳ್ಕೊಂಡೇವು ಅಂದ್ರ ಯಾವ ಭವಬಂಧನೂ ನಮ್ಗಿಲ್ಲ, ಯಾವ ಸಂಬಂಧನೂ ಇಲ್ಲ, ಯಾವ ಯಮನ ಹಂಗನೂ ಇಲ್ಲ, ಯಾವ ಪುಣ್ಯ ಪಾಪದ ಹಂಗನೂ ಇಲ್ಲ. ಆವಾಗ ತಿಳ್ಕೊಂಡಿದ್ದಂತ ಏನಾರು ಇವ್ನಿಗೆ ಯಾವ ಪುಣ್ಯ ಪಾಪ ರೀ? ಏನ್ ಪುಣ್ಯ? ಏನು ಇಲ್ಲ. ಅದಕ್ಕೆ ಮಹಾತ್ಮರು ಹೇಳಿದ್ರು, ನಿಜಗೊಂಡು ಹೇಳ್ತಾರ, ನಮ್ಮ ಕೈ ಕಾಲು ಕಡ್ದು ಅಂತ ತಿಳ್ಕೋರಿ. ಕಾಲು ಹೋಗಿ ದೇವ್ರ ತೆಲಿವಾಗಿ ಬಿತ್ತು, ಪುಣ್ಯ ಬಂತ ಪಾಪ ಬಂತು. ಹೆಂಗ್ರಿ ಬಂತ್ರಿ? ಕಾಲು ಕಡ್ದು ಹೋಗಿ ದೇವ್ರ ತೆಲಿವಾಗಿ ಬಿತ್ತು, ಪಾಪ ಬಂತ. ಕೈ ಹೋಗಿ ದೇವ್ರ ತೆಲಿವಾಗಿ ಬಿತ್ತು, ಪುಣ್ಯ ಬಂತ. ಪುಣ್ಯ ಪಾಪಗಳು ಹಂಗಿಲ್ಲ. ಕಡಿದು ಬಿಸುತ್ತ ಕರಚರ ನಾದಿಗಳಂತೆ ಶುಭಾಶುಭ ಫಲದಿಂದ ಅದ್ರ ಏನಾನು ಫಲ ಉಂಟೆ? ನಿಜಗೊಂಡು ಕೇಳ್ತಾರ. ಕಡಿದು ಹೋಗದ ಕೈ ಕಾಲಿನಿಂದ
ಏನೂ ಫಲ ಇಲ್ಲದಂತ ನಿಶ್ಚಿಂತವಾಗಿರ್ತಕ್ಕಂಥ ತತ್ವಜ್ಞಾನಿ ಹಿಂಗಿರ್ತಾನ. ಅವ್ ಯಾರಿಗೂ ಹಂಗಿಗನಲ್ಲ, ಯಾವುದಕ್ಕೂ ಹಂಗಿಗನಲ್ಲ. ಅದಲ್ಲ ದೇಹಕ್ಕೆ, ಇಂದ್ರಿಯಕ್ಕೆ, ಚೇತನಕ್ಕೆ, ಇಷ್ಟ ಜನಕ್ಕೆ, ವೇದ ವಿಧಿಗಳಿಗೆ ಇನಿಸ ತಿಂಕರ್ನಲ್ಲ ವರಯೋಗಿ ಅಂತ ತಿಳ್ಕೊಂಡು ನಿಜ್ಕೊಂಡ್ರೆ ಈ ಮಾತು ಹೇಳ್ಯಾರ. ಯಾವುದಕ್ಕೂ ಸಂಬಂಧ ಇಲ್ಲ, ಯಾವುದಕ್ಕೂ ಸಂಬಂಧ ಇದ್ದಂತ ಇರುವಂತ ಪರಮ ಯೋಗೀಶ್ವರ ಅವ ತತ್ವಜ್ಞಾನಿ ಅದಾನ. ಇರುವ ತತ್ವ ಒಂದೇ ಅದ. ಶರೀರ ನಾ ಅಂದಕ್ಕೆ ಇಷ್ಟೆಲ್ಲ ಗದ್ದಲಗಳು ಬೀಳಾಕತ್ತಾವ. ಕ್ಲೇಶಗಳು, ಪಂಚಪಾಶಗಳು, ಮತ್ತೆ 3 ದುಃಖಗಳು ಬಹಳ ತೋರಾಕತ್ತಾವ. ಬರೀ ಭಾವದ ಬಗೆಯಿಂದ ಅಷ್ಟೇ, ವಾಸ್ತವಿಕ ಇಲ್ಲ. ಭಾವದ ಬಗೆಯಿಂದ ತೋರ್ಕೊ ಅಂತ ಹೇಳ್ಯಾರ. ಅಂಥದ್ದು ನಾವು ಸದ್ಗುರುಗಳ ಸನ್ನಿಧಾನದೊಳಗ ಸಿದ್ಧಾರೂಢ ಕೃಪಾದಿಂದ ತಿಳ್ಕೋಬೇಕು. ಶಿವಪುತ್ರ ಸ್ವಾಮಿಗಳಿಗೆ ಸಿದ್ಧಾರೂಢಪ್ಪ ಎಷ್ಟು ಕೃಪಾದಿಂದ ಉಪದೇಶ ಮಾಡಿದ್ರು. ಶರೀರ ನೀ ಅಲ್ಲ ಅಂತ ಹೇಳಿ ಎಡಿ ಮೇಲೆ ಕಲ್ಲು ಹೊರಸಿದ್ರು. ಕಲ್ಲು ಹೊರಸಿ ಮೈಯೆಲ್ಲ ನೊಯ್ಲತ್ತದಂದ್ರ ನೊಯ್ಲತ್ತದ ತಿಳಿಯಾಕತ್ತಿದ ನೀ ಶರೀರ ಅಲ್ಲ ಹೋಗುವಂದ್ರು. ಇಂದ್ರಿಯ ಅಂದ್ರು. ಇಂದ್ರಿಯದಾಗ ಖಾರದ ನೀರು ಒಗದ್ರು, ಉರಿಯಾಕತ್ತಾವ ಕಣ್ಣಂದ್ರು. ಯಾವಾಗ ನೀ ತಿಳಿಯಾಕತ್ತಿದಂದ್ರೆ ಅದು ನೀ ಅಲ್ಲ ಹೋಗೋದು. ಮನಸ್ಸು ಅಂತ ಕೇಳೋದು. ಸಂಕಲ್ಪ ವಿಕಲ್ಪ ಮಾಡ್ತದ ಮನಸ್ಸು, ಅದು ನೀ ಅಲ್ಲ. ಮಲಗದಾಗಿ ಎಬ್ಬಿಸಿದ್ರು, ಅದು ನೀ ಅಲ್ಲ ನೋಡು. ಯಾವಾಗ ಸಚ್ಚಿದಾನಂದ ಗುಣ ಐತಿ ನೋಡು ಅಂತ ತಿಳ್ಕೊಂಡ ಕರುಣಾ ಮಾಡಿ ಬಹಳ ಉಪಾಯದಿಂದ ತಿಳಿಸಿದ್ರು ಅವರಿಗೆ. ಆ ಗುರುನಾಥ ನೋಡಿ ಕೆಲರ, ಮಾತನಾಡಿ ಕೆಲರ, ಮುಟ್ಟಿ ಕೂಡ ಕೆಲ ಜೀವನನ್ನು ದೇವನಾಗಿ ಮಾಡ್ತಾ ಅಂತ ಹೇಳ್ದಂಗ ಯಾರಿಗೆ ಉಪದೇಶ ಮಾಡ್ಯಾರ ನೋಡಿ ಗುರುನಾಥ ಅವ್ರಿಗೆ ಉಪದೇಶ ಮಾಡ್ಯಾರ. ಹೌದಿಲ್ಲ? ಸಾಮಾನ್ಯ ಜನರಿಗೆಲ್ಲ ಉಪದೇಶ 4 ಪ್ರವಚನ ಮಾಡಿ ಉಪದೇಶ ಮಾಡ್ಯಾರ. ಶಿವಪುತ್ರ ಸ್ವಾಮಿಗಳು ಯುಕ್ತಿಯಿಂದ ಉಪದೇಶ ಮಾಡಿದರು. ಶರಣಾಗತ ಬಂದವರಿಗೆ ಎಲ್ಲರಿಗೂ ಉಪದೇಶ ಮಾಡ್ಯಾರ. ಇಂಥ ಮಹಾನುಭಾವ, ಮಹಾನ್ ಸದ್ಗುರುನಾಥ ಅವನ ಜಯಂತಿ ನಾವೆಲ್ಲ ಸಂಭ್ರಮದಿಂದ ಆಚರಣೆ ಮಾಡಕತ್ತೇವಿ. ಇದು ಜ್ಞಾನದ ವಿಚಾರಗಳು. ಅಪ್ಪವ್ರು ಬೇಕಂತ ಇಟ್ಟಾರೆ. ಇದು ಬ್ರಹ್ಮ ವಿದ್ಯಾಶ್ರಮ ಸಿದ್ಧಾರೂಢಪ್ಪ ಜ್ಞಾನ ಸ್ವರೂಪ, ಜ್ಞಾನ ಮಾರ್ತಾಂಡ ಅಂಥ ಪರಮಾತ್ಮನ ಸನ್ನಿಧಿಯೊಳಗ ತತ್ವಶಾಸ್ತ್ರ ಜ್ಞಾನ ನಡಿಬೇಕಂತ ತಿಳ್ಕೊಂಡ ಇಂಥ ದೊಡ್ಡ ವಿಚಾರಗಳನ್ನ ನಿಜಗೊಟ್ಟು 4 ಮಂದಿಯಾಗ ಹೇಳಿ ಅಂತಾರ. ಇವ್ರು 1000 ಮಂದಿಯಾಗ ಹೇಳಿ ಅಪ್ಪವ್ರು ಎಲ್ಲರೂ ಉದ್ಧಾರ ಆಗಲ್ಲ ಅಂತ ತಿಳ್ಕೊಂಡು ಅಪ್ಪವ್ರು ಇಂಥ ವಿಚಾರಗಳನ್ನ ಇಟ್ಟಾರ. ಅದಕ್ಕೆ ಎಲ್ಲ ಅವ್ರ ಕಳಕಳಿ, ಜಗತ್ತೆಲ್ಲ ಉದ್ಧಾರ ಆಗಲಿ ಅನ್ನೋದು ಒಂದು ಕಳಕಳಿದಿಂದ ಈ ವಿಷಯದಿಂದ ಕೇಳ್ತಾ ಇದಾರ. ಅದಕ್ಕೆ ಅಂತ ತತ್ವವನ್ನ ತಿಳ್ಕೊಂಡು ಸದ್ಗುರು ಕೃಪಾದಿಂದ, ಸಿದ್ಧಾರೂಢ ಕೃಪಾದಿಂದ ಎಲ್ಲರೂ ತಿಳ್ಕೊಂಡು ಕಲಿರಾಗೋಣ ಅಂತ ಹೇಳ್ತಾ ಯಾರು ಕರ್ತವ್ಯಕ್ಕಾಗಿ ಆಗಮಿಸಿ ಉಪಸ್ಥಿತರಾದ ತಮ್ಮೆಲ್ಲರ ಪವಿತ್ರ ಹೃದಯಕ್ಕೆ ಸಾಕ್ಷಿಯಾಗಿ ಬೆಳಗುವ ಪರಶಿವನಿಗೂ ನಮಿಸಿ, ಶಿವಸ್ವರೂಪಿಗಳೇ ನಿಮ್ಮೆಲ್ಲರಿಗೂ ಶರಣಾರ್ಥಿ. ಬಹಳ ಸುಂದರವಾದ ವಿಷಯವನ್ನ ಇವತ್ತ ಎಲ್ಲ ಪೂಜ್ಯರು ನಿಮ್ಗೆ ಹೇಳಿದ್ದಾರೆ. ತಮ್ಮೆಲ್ಲರಿಗೆ ಅನಿಸಿರ್ಬೇಕು ಬಹಳ ಚಂದ ಅದ, ಬಹಳ ಚಲೋ ಅದ, ಬಹಳ ಚಲೋ ಹೇಳಿದರು ಅಂತ ನಿಮ್ಗೆ ಎಲ್ಲರಿಗೆ ಅನಿಸಿರ್ಬೇಕು. ಪರಂತು ಅದನ್ನು ಜೀವನದಲ್ಲಿ ಅಳವಡಿಸುವುದು ಅತ್ಯಂತ ಕಠಿಣವಾದ ವಿಷಯ. ಟಿವಿಯೊಳಗೆ ಚೀನಾ ಬೌಂಡ್ರಿ ಒಳಗೆ ಯುದ್ಧ ಮಾಡೋದು ನೋಡ್ತಿರ್ತೀರಿ ನೀವು. ಅವ್ರು ಗುಂಡು ಹೊಡಿತಿರ್ತಾವ, ಹೊಡಿ ಹೊಡಿ ಹೊಡಿ, ಮುಂದೋಗ್ಬೇಕು, ಒಂದಿಷ್ಟು ಮುಂದೋಗಿ ಹೊಡಿ ಅಂತಾನೆ. ಇಲ್ಲಿ ಕುಂತಾನೆ ಹೇಳ್ತ ಅವನ ಕೈಯಾಗ ಒಂದು ಬಂದು ಕೊಟ್ಟು ಕಳಿಸ್ಬೇಕಲ್ಲಿ. ಎಲ್ಲಿಗೆ? ಚೀನಾ ಬೌಂಡ್ರಿಗೆ. ಅವನ ಹೆಣನೇ ಬರ್ತಾವ, ಅವನೇ ವಾಪಸ್ ಬರಂಗಿಲ್ಲ. ಮಾತಾಡೋದು ಸರಳದ, ಪರಂತು ಅದನ್ನ ಆಚರಿಸುವುದು ಅತ್ಯಂತ ಕಠಿಣ ಅಂತ ತಿಳ್ಕೊಂಡೆ ಮಹಾನುಭಾವರು ಅದು ಎಲ್ಲರಿಗೆ ಸಾಧ್ಯ ಇಲ್ಲದ ಮಾತು ಅಂತ ಹೇಳಿದ್ದಾರೆ. ಅದಕ್ಕೇನೆ 100ಕ್ಕೊಬ್ಬ, ಲಕ್ಷಕ್ಕೊಬ್ಬ, ಕೋಟಿಗೊಬ್ಬ ಶರಣ. ಹಂಗ್ರೆ ಇದರೊಳಗೆ ಕೋಟಿ ಮಂದಿ ಇಷ್ಟೇ ಇದ್ದೀರಿ. ಬೀದರ್ ಜಿಲ್ಲಾದಾಗ ಇಷ್ಟೇ ಮಂದಿ ಇದ್ದೀರಿ. ಒಂದು ಮದಿ ಕೂಡ್ತೀರಿ ಹೆಚ್ಚು. ಇಲ್ಲಿಗೆ ಎಷ್ಟು ಮಂದಿ ಬರ್ತಾರ? ಬರುದಿಲ್ರಿ, ಬರಂಗಿಲ್ಲ. ಈ ಮಾರ್ಗಕ್ಕೆ ಬರೋದು ಬಹಳ ಕಠಿಣ. ಪುಣ್ಯ ಇದ್ದವರೇ ಬರ್ತಾರೆ. ನಾ ಹೇಳ್ತೀನಿ, ರೊಕ್ಕ ಇದ್ದವನೇ ಬಂಗಾರ ಅಂಗಡಿ ನೆನಪು ಮಾಡ್ತಾನ, ದರಿದ್ರ ಏನು ಬಂಗಾರ ಅಂಗಡಿಗೆ ಹೋಗ್ತಾನ.
ಹಂಗ ಯಾರು ಪುಣ್ಯ ಅದ ಅವರೇ ಇಲ್ಲಿಗೆ ಬರ್ತಾರ. ಪಾಪಿ ಮನುಷ್ಯ ಇಲ್ಲಿಗೆ ಬರಕ್ಕೆ ಸಾಧ್ಯ ಇಲ್ಲ. ಇದು ತಲೆಯಾಗಿ ಇಟ್ಕೋ. ಈ ಜಗ ಕುಂಡಿರ್ಬೇಕಂದ್ರೂ ಪುಣ್ಯ ಬೇಕು, ಎರಡು ಮಾತು ಕಿವ್ಯಾ ಬೀಳ್ಬೇಕಂದ್ರೆ ಪುಣ್ಯ ಬೇಕು, ಎಲ್ಲ ಮಹಾತ್ಮರ ನೋಡ್ಬೇಕಂದ್ರೆ ಪುಣ್ಯ ಬೇಕು, ಇಲ್ಲಿ ಪ್ರಸಾದ ತಿನ್ಬೇಕಂದ್ರೂ ಪುಣ್ಯ ಬೇಕು. ಓಡ್ತಾರ ನಡಿ ಅಂದ್ರ ಹಚ್ಚದ್ರಿ ಅಂದ್ರ ಏನ್ ಉಣ್ತಾನ, ಹೊಟ್ಟಿ ಕಡಕತ್ತ ಅಂದ್ರೆ ಏನ್ ಉಣ್ತಾನ? ಪುಣ್ಯ ಬೇಕ್ರಿ ಎಲ್ಲದಕ್ಕೂ ಕೂಡ. ನೀವ್ ಬಾ ಹೇಳ್ತಾರೆ ಚಲೋ ಹೆಂಡತಿ ಚಲೋ ಗಂಡ ಚಲೋ ಪುಣ್ಯ ಬೇಕಂತ. ಅದ್ಯಾತ್ರ ಪುಣ್ಯ ನಿನ್ನ ಕಾಡಕ್ಕೆ ಹುಟ್ಟ್ಯಾವ ಎಲ್ಲವು. ಯಾವ ಮಾಡ್ಕೊಂಡು ಹಡದ ಯಾವ ಸುಖಿ ಅದಂತ ಯಾವ ಗಂಡಸ ಅದಾನ ಹೇಳವ. ಇಷ್ಟು ಮಂದಿ ಗಳಿಸಿದ್ರಿ ಯಾವ ನಾ ಭಾಳ ಚಲೋ ಇದ್ದೆ ಅಂತ ಹೇಳಿನಿ. ಚಲೋ ಇಲ್ಲ, ಚಲೋ ಇದ್ರೆ ಹುಡುಗಿ ಯಾಕೆ ಹೋಗಿ, ಚಲೋ ಇದ್ರೆ ಪ್ರಶ್ನೆ ಕೇಳಕ್ ಬಂದೀನಿ. ಇಲ್ಲ, ಸಂಸಾರದ ಕೋಟ್ಯಾಧೀಶನಿಗೂ ಇಲ್ಲ. ನೀಯೇ ತರದು ರಾಜರು ಹೋಗ್ಯಾರ. ಸಂಸಾರದ ಸುಖ ಇಲ್ಲ ಅಂತ ಎಲ್ಲರೂ ಮಾತು ಹೆಚ್ಚು ಹೇಳ್ಯಾರ ಪುಣ್ಯಾತ್ಮರೇ. ಎಷ್ಟು ನಿಶ್ಚಿಂತ ಕುಂತೀರಿ ನೋಡಿ ಇಲ್ಲಿ. ಯಾಕವ ಮಾಡೋದು ಕಸ ತಿಂತೇಳಿ, ಕಸ ಹೊಡಿಯುತ್ತೆ ಅಂತೆಲ್ಲ, ಅಡ್ಗೆ ಮಾಡೋದು ಅಂತ ನೀವ್ ಅಂತಿರ್ಬೇಕು. ಇನ್ನೊಂದು ನೋಡಿದ್ರೆ ಮುಂದೆ ಹಾಕ್ಬೇಕು ಸಭಾ ಹಿಂಗೆ ಅಂತ. ಆರಾಮ್ ಸರಿ ಯಾರು ಮಾಡ್ತಾರ, ಯಾರು ಆರಾಮ್ ಉಣೋದು ಮಕ್ಕಳು ಅದಲ್ರಿ. ನಿಮ್ ಮನೆಗೇನು ಉಣಕ್ಕಿಲ್ಲ, ನಿಮ್ ಮನೆಗೇನು ಉಡಕ್ಕಿಲ್ಲ. ಹಾಸಿ ಇಲ್ಲ ಮಕ್ಕಳಕತ್ತೀರಿ, ಎಷ್ಟು ಆನಂದ ಇದ್ದೀರಿ. ಅಲ್ಲಿ ಪಲ್ಲಂಗ ಮೇಲೆ ಮಕ್ಕಳ್ತೀರಿ, ನಿದ್ದೆ ಬರಂಗಿಲ್ಲ. ಗುಳಿಗಿ ತಗೋಬೇಕು, ನಿದ್ದೆ ಗುಳಿಗಿ. ಏನದ ಇದು ಆನಂದ ಅದರಿ. ಈ ಪುಣ್ಯಾತ್ಮರ ಇದು ಆನಂದ ಅದ. ಈ ಆನಂದ ಎಲ್ಲಿ ಸಿಗಂಗಿಲ್ಲ, ಅರಮನೆಗೆ ಸಿಗಂಗಿಲ್ಲ, ನಿಮ್ ಪಲ್ಲಂಗ ಮೇಲೆ ಸಿಗಂಗಿಲ್ಲ. ಅಲ್ಲಿ ಗುಳಿಗಿ ತಗೊಂಡು ನಿದ್ದೆ ಮಾಡ್ತೀರಿ. ಇಲ್ಲಿ ನಮ್ ಪುರುಷ ಜಾಳ ಇತ್ತಂದ್ರೆ ಭಾಳ ಮಂದಿ ನಿದ್ದೆ ಮಾಡ್ತಾರ, ನಿದ್ದೆ ಮಾಡ್ತಾರ್ರಿ. ಅಲ್ಲಿ ಗುಳಿಗಿ ತಗೊಂಡ್ರು ನಿದ್ದೆ ಬರಂಗಿಲ್ಲ. ಇಲ್ಲಿ ಹೆಂಗ್ ನಿದ್ದೆ ಬರ್ತಾವ ನೋಡ್ರಿ. ನಮ್ಮ ಮಂಟಾಗ ಎಲ್ಲ ಶಾಸ್ತ್ರ ನಿದ್ದೆ ಬರುವ ಶಾಸ್ತ್ರ. ನಮ್ಮ ಮಂಟಾಗ ಹೆಸರು ಮಾಡೋ ಶಾಸ್ತ್ರ ಅದಾವ. ನಾವೆಲ್ಲ ಹೇಳಕೊತ್ತೇವೆ, ಯಾರು ಹೇಳೋರು ನಿದ್ದೆನೂ ಮಾಡ್ತೀವಿ, ಹೆಸರು ಮಾಡ್ತೇವೆ. ಈ ಪುಣ್ಯ ಎಲ್ಲಿ ಸಿಗ್ತದ್ರಿ ನಿಮ್ಗ? ಈ ಪುಣ್ಯ ಎಲ್ಲಿ ಸಿಗ್ತದ? ಪರಂತು ಮತ್ತ ಅದೇ ಹೆಂಡತಿ, ಅದೇ ಗಂಡ, ಅದೇ ಮಕ್ಕಳು, ಅದೇ ಮಾವ ಸತ್ತು ಹೋಗ್ಬೇಕು. ಇದಕ್ಕೆ ಯಾಕೆ ಇಂಥವ್ರಿ? ಎದಕ್ ಬದುಕಿರಿ? ಏನ್ ಮಾಡಿದ್ರಿ? ಆಯ್ತು ಒಳಗೆ ನೀವು ಹೂಡ್ ಮ್ಯಾಲ ದೊಡ್ಡ ಕಲ್ಲು ಇಡ್ತಾರೆ, ಎದ್ದು ಬಂದಿತ್ತು ಅಂತ ಕಲ್ಲಿಟ್ಟು ಇಡ್ತಾರೆ. ನೀವು ಮತ್ತೇನ್ ಮಾಡ್ತಾರೆ? ಅದಕ್ಕೆ ಮಹಾನುಭಾವರು ನಮಗೆ ಬಹಳ ಎಚ್ಚರ ಮಾಡಿ ನೋಡ್ರಿ. ಬುದ್ಧಿ ಹೇಳೋರು ಯಾರು ಹೇಳ್ತಾರೆ ನಿಮ್ಗೆ, ಸಿನಿಮಾ ನೋಡಕ್ ಹೋಗಿ 3 ತಾಸಿಗೆ ರೊಕ್ಕ ಕೊಟ್ಟು ಬರ್ತೀರಿ. ಇಲ್ಲಿ ಊಟ ಹಾಕಿಸಿ ಹಾಸಿಗೆ ಹಾಕಿ ಮ್ಯಾಲ ಮಂಟಪ ಹೊಡೆದು ಹೇಳಕತ್ತಾರೆ. ಕೇಳಕ್ಕೆ ಏನಾಗಿದೆ ನಿಮ್ಗೆ? ಕೇಳಕ್ಕೆ ಏನಾಗಿದೆ ನೀವು? ರೊಕ್ಕ ಕೊಡಿ ಸಿನಿಮಾ ನೋಡ್ತೀರಿ, ತಗಣಿ ಕಡಿತಾವ್, ತೊಳಿ ಕಡಿತಾವ್, ಅಲ್ಲಿ ಹೋಗ್ಕೊಂಡಿರ್ತೀರಿ ರೊಕ್ಕ ಕೊಟ್ಟು. ಇಲ್ಲಿ ಊಟ ಹಾಕಕತ್ತಾರೆ ಯಾರು ಪುಣ್ಯಾತ್ಮರು? ಜನ ಹುಗ್ಗಿ ಹೋಗಿ ಅದಲ್ರಿ. ಯಾರಿಗೂ ಸಕ್ಕರೆ ರೋಗಿಲ್ಲ, ಅವ್ರಿಗೆ ಪುಣ್ಯ. ಇದ್ದವ್ರ ಪಾಪ ಏನ್ ಮಾಡ್ತಾರ? ಸಪ್ಪಗೆ ಅನ್ನ ಸಾರ ಉಣ್ತಾರ. ಏನ್ ಕಡಿಮೆ ಅದರಿ? ಪರಂತು ನಮ್ದು ಇಷ್ಟು ಪಾಪ ಬುದ್ಧಿ ನಮಗ್ ಬರ್ಗೂಡಂಗಿಲ್ಲ. ಅದಕ್ಕೆ ಕಾರಣ ಅಂತ ಪಾಪ ಬರ್ಗೂಡಂಗಿಲ್ಲ ಮನುಷ್ಯನಿಗೆ. ದೇವ್ರ ಹುಡುಗಿ ಹೋಗ್ಬಿಡಂಗಿಲ್ಲ, ಮಹಾತ್ಮರ ದರ್ಶನ ಮಾಡ್ಬಿಡಂಗಿಲ್ಲ, ಎರಡು ಚಲೋ ಮಾತು ಕೇಳ್ಬಿಡಂಗಿಲ್ಲ. ಯಾಕಂತ ಕೇಳಿದ್ರೆ ಅದ ನಮ್ಮ ಪಾಪ. ಹೆಂಗ್ ಸಕ್ಕರೆ ರೋಗ ಸಿಹಿ ಉಣ್ಬಿಡಂಗಿಲ್ಲ ಇಲ್ರಿ, BP ತುಪ್ಪ ಉಣ್ಬಿಡಂಗಿಲ್ಲ ಇಲ್ಲ. ಉಂಡು ನೋಡು, ತುಪ್ಪ ಉಂಡಿ ಗಪ್ಪೆ ಹಾಕಿ ಸತ್ತೇ ಹೋಗ್ತು. ಅದು ಉಣ್ಬಿಡಂಗಿಲ್ಲ. BP ತುಪ್ಪ ಉಣ್ಬಿಡಂಗಿಲ್ಲ, ಸಕ್ಕರೆ ಉಣಗಿಡಂಗಿಲ್ಲ. ಹಂಗ ಪಾಪ ನಿಮ್ಗೆ ಶಾಸ್ತ್ರ ಕೇಳ್ಕೊಡಂಗಿಲ್ಲ, ಬರ್ಗೊಡಂಗೆಲ್ಲ ಬಂದ್ರ ಕೇಳ್ಕೊಡಂಗೆಲ್ಲ ನಿದ್ದೆ ಮಾಡಕ್ ಹಸ್ತದ. ಹೆಂಗದ ನೋಡ್ರಿ. ಅದ್ ಯಾಕ? ಪಾಪ. ಟಿವಿ ಮುಂದೆ ಬೆಳತಾನ ಕುಂಡಿರ್ತೀರಿ, ನಾಟಕ ಬೆಳತಾನ ನೋಡ್ತೀರಿ, ಇಲ್ಲಿ 1 2 ತಾಸು ಕುಂಡ್ರೆ ನಿದ್ದೆ ಮಾಡ್ತಾವ. ಯಾಕ? ಪಾಪ್ರಿ. ಪಾಪ ಮನುಷ್ಯನಿಗೆ ಪುಣ್ಯ ಕರ್ಮಗಳನ್ನ ಮಾಡುವುದಿಲ್ಲ. ಅದಕ್ಕೇನೆ ಇವೆಲ್ಲ ಕಥೆ ಹೇಳಕತ್ತಾರೆ. ಇವತ್ತ ಪ್ರವಚನ ಎಷ್ಟು ಎಲ್ಲಾರು ಮಹಾತ್ಮರು ಬಹಳ ಸುಂದರ ಹೇಳುದು ಏನು, ನಿಮಗೆ ಸುಖ ಬೇಕಾ? ಇಲ್ಲ, ನಿಮ್ಗೆ ಸುಖ ಬೇಕಾ? ಏನು ಶಾಂತಿ ಬೇಕಾ? ಹಂಗಂದ್ರೆ ಏನಂತ ನಿಮ್ಗ? ಹಂಗಂದ್ರೆ ಏನು? ಸುಖ ಶಾಂತಿ, ಸುಖ ಬೇಕಾ ಶಾಂತಿ ಬೇಕಾ? ಅದನ್ನು ಗೊತ್ತಿಲ್ಲ ನಿಮಗೆ. ನೋಡಿ ದೊಡ್ಡವರೇ ಇದ್ದೇವೆ ಅಂದ್ರೆ ಇಷ್ಟು ದೊಡ್ಡ ಎಲ್ಲಿ ನೋಡಿಲ್ಲಪ್ಪ ನಾವು.
ಸುಖ ಬೇಕಾದ್ರೆ ಶಾಂತಿ ಬೇಕಾ? ನೀವು ಸುಖಕ್ಕೆ ಬಂದಿಲ್ಲ, ಇಲ್ಲಿ ಶಾಂತಿಗೆ ಬಂದಿಲ್ಲ. ನಿಮ್ಮ ಮನೆಯಾಗ ಸುಖ ಕಡಿಮೆ ಅದ. ಸೊಸಿ ಪಲ್ಲಂಗ ಹಾಕಿ, ಗಾದಿ ಹಾಕಿ, ಮಚ್ಚದನ್ನ ಕಟ್ಟಿ ಬೀಳು ಹತ್ತಿ ಅಂತಾಳಕಿ. ಅದ್ ಮುಖಂಡದನ್ನ ಕಿರಿಕಿರಿ ಹೋಗ್ತಾರಂತ ಮಲಗಿಸ್ತಾರ. ಅಲ್ಲಿ ಏನು ಕಡಿಮೆ ಅದ ನಿಮ್ಗೆ? ಇಲ್ಲಿ ಹಾಸಿಗಿಲ್ಲ, ಉಣಾಕಿಲ್ಲ, ತಿನ್ನಕ್ಕಿಲ್ಲ, ಇಲ್ಲಿ ಬಂದಿರಿಲ್ಲ. ಅಲ್ಲಿ ಮನ್ಯಾಗ ಸುಖ ಅದ, ಇಲ್ಲಿ ಶಾಂತಿ ಅದ. ಶಾಂತಿ ಅಂದ್ರೇನು? ಎಲ್ಲ ಮರ್ತಕ್ರ ಶಾಂತಿ ಸಿಗ್ತದ್ರಿ. ನೀವು ಮನೆ ಮರ್ತೀರಿ, ಗಂಡನ ಮರ್ತೀರಿ, ಹೆಂಡತಿ ಮರ್ತೀರಿ, ಮಕ್ಕಳು ಎಲ್ಲ ಮರ್ತೀರಲ್ಲ, ಶಾಂತಿ. ಮನ್ಯಾಗಿದ್ರೆ ಹೆಂಗ್ ಮರಿತೀರಿ? ಮರಿಗೊಳಗೆಲ್ಲ ಮುಂದೆ ತಿರುಗಾಡ್ತಾವ. ಹೆಂಗ ಚಿಕ್ಕಡ್ ಕಡೆಕ್ ಹತ್ತವ್ರು ಸಂದೂರ ಚಿಕ್ಕಡ್ ಕಡೆ ಹಿಂಗ ಮಗದ್ಕೊಂಡ್ರು, ಹಿಂಗ ಚಿಕ್ಕಡ್ ಕಡೆಕ್ ಹತ್ತವ್ರು. ಹಂಗ ಮನ್ಯಾಗ ಅವೆಲ್ಲ ಹೆಂಡತಿ ಗಂಡ ಮಕ್ಕಳು ಚಿಕ್ಕಡದವ, ನಿಮ್ಗೆ ಕಡಿತಾವ, ಕುಡ್ರು ಕೊಡಂಗಿಲ್ಲ ಅವು. ಮಲಗೊಡಂಗಿಲ್ಲ, ಕುಂಡ್ರು ಕೊಡಂಗಿಲ್ಲ. ಇಲ್ಲಿ ಯಾವ ಚಿಕ್ಕಡಿಲ್ಲ ನೋಡ್ರಿ. ಇದ್ದಿರ್ಬೇಕು, ಈ ಕಡೆ ಇದ್ದಿರ್ಬೇಕು, ಬೇರೆ ಕಡೆ. ಬಾಳ ಮಂದಿ ಚಿಕ್ಕಡ್ ತಗೊಂಡೇ ಬಂದಾರ. ಆ ಕಡೆ ಕುಂತಿರ್ಬೇಕು. ಈಗ ಹೆಂಗ್ ಕುಂತೀರಿ ನೋಡಿ, ಆರಾಮ ಚಂದ ಕುಂತೀರಿ, ಏನ್ ತಿಂತಿಲ್ಲ. ಸುಖ ಅನ್ನೋದು, ಶಾಂತಿ ಅನ್ನೋದು ಎಲ್ಲಿ ಇಲ್ರಿ. ಅದು ನಿಮ್ಮಂತ ಕೆಲ ಯು ಟ್ರೈ ಟು ಬಿಕಮ್ ಇಂಟ್ರೋವರ್ಟ್, ನಾಟ್ ಎಕ್ಸ್ಟ್ರೋವರ್ಟ್. ನೀನು ಅಂತರ್ಮುಖಿಯಾಗು. ಪರಮಾತ್ಮ ಇಂಥ ದಯಾವಂತ ಅದಾನೆ, ನಿಮಗೆಲ್ಲ ಕೊಟ್ಟೆ ಕಳ್ಸ್ಯಾನ್ರಿ. ಹೆಂಗ ಊರಿಗೆ ಹೋಗವ್ರ ಅವ್ವ ಅಪ್ಪ ಬುತ್ತಿ ರೊಕ್ಕ ಕೊಟ್ಟು ಕಳಿಸ್ತಾರಲ್ಲ, ದರಿದ್ರ ಹುಡುಗ ದಾರ್ಯಾಗ ಬುತ್ತಿ ರೊಕ್ಕ ಎರಡು ಕಳ್ಕೋತ ಅಂದ್ರ ಹೆಂಗೇನಪ್ಪಾ ಅಂತಂದ್ರ ಬಸ್ ಸ್ಟ್ಯಾಂಡ್ದಾಗ ಭಿಕ್ಷೆ ಬಿಡೋಕ್ ಹಾಕದ. ಹಂಗ ಪರಮಾತ್ಮ ನಿನಗೆ ಎಲ್ಲ ಕೊಟ್ಟೆ ಕಳ್ಸ್ಯಾನಿ. ಕಳ್ಕೊಂಡೇವಪ್ಪ, ನೀ ಕಳ್ಕೊಂಡಿ ಬಸ್ ಸ್ಟ್ಯಾಂಡ್ದಾಗ ಬಂದು. ಸಂಸಾರ ಏನು ಬಸ್ ಸ್ಟ್ಯಾಂಡ? ಬಸ್ ಸ್ಟ್ಯಾಂಡ್ ಅಂದ್ರೇನು? 2-3 ತಾಸು ಹೋಗುದು. ನಿಮ್ ಮನೆ ಏನು ಬಸ್ ಸ್ಟ್ಯಾಂಡ? ಮಾತಿ ಬಂದ್ರು 1-2 ದಿನ ಅದು ಮಾವ ಆದ, ನೀನು ಹೋಗ್ತಿ, ಅವನು ಹೋಗ್ತಾನ. ಬಸ್ ಸ್ಟ್ಯಾಂಡ್ ಇದು ಮನೆ ರೀ. ಬಸ್ ಸ್ಟ್ಯಾಂಡ್ದಾಗ ಹೆಂಗ್ ಸುಖ ಸಿಗ್ತದ್ರಿ? ಪರಂತ ಬಸ್ ಸ್ಟ್ಯಾಂಡ್ಗೆ ಮನೆ ಅಂತ ಅನ್ಕೊಂಡು ಕುಂತರಿ ಅನ್ನ. ಅವ್ರು ಬರ್ತಾರೆ, ಕಸ ಹೊಡೆದು ಹೇಳ ಮಗೋರಿನ ಬಸ್ ಸ್ಟ್ಯಾಂಡ್ ಮಲಗಿಡ್ತಾರ, ಹೇಳ ನೋಡಿ ಒದ್ದು ಹೊರಗೆ ಹಾಕ್ತಾರಲ್ಲ. ಹಂಗ ನಾಳೆ ನಿಮಗೂ ಯಮ ಒದ್ದು ಹೊರಗೆ ಹಾಕ್ತಾನೆ. ಈ ಮನೆ ಅಂದು ಈ ಶರೀರನ ಹೊರಗೆ ಹಾಕ್ತಾನೆ. ಅವಾಗ ಏನ್ ಮಾಡೋರು? ಎಲ್ಲಿ ಹೋಗ್ಬೇಕು? ಪುಣ್ಯ ಆತ್ಮರೇ ನಾವು ನೆನಪಿಡ್ಬೇಕು ಜಗತ್ತಿನೊಳಗೆ. ಅದಕ್ಕೆ ಮನುಷ್ಯ ಎಲ್ಲಿ ಯಾಕೆ ಇರಲ್ಬೇಕ? ಅಟ್ಯಾಚ್ಮೆಂಟ್ ಇರ್ಬಾರ್ದು, ಡಿಟ್ಯಾಚ್ಮೆಂಟ್ ಇರ್ಬೇಕು ಅಂತಾರ. ಅಟ್ಯಾಚ್ಮೆಂಟ್ ಚಲೋ ಅಲ್ಲ, ಹೌದಲ್ರಿ? ಹಂಗೆ ಅದಲ್ರಿ. ಬೇಕಾದ್ರೆ ಹಾಕೋತೆ ತೆಗೆದಿಡ್ತೀರಿ ಇಲ್ಲ, ಹಂಗೆ ಹತ್ಕೋತ ನಿಮ್ಮ ಮೈಗೆ ಅಂದ್ರೆ ಹೆಂಗ್ ಮಾಡ್ತೀರಿ? ಈಗ ಚರ್ಮ ಹತ್ಕೊಂಡ್ರೆ ನಿಮ್ಗೆ ತೆಗಿಕೊಂಡ್ ತ್ರಾಸ ಹಾಕೋದಿಲ್ಲ. ಚರ್ಮ ತೆಗೆದ್ರೆ ತ್ರಾಸ ಹಾಕೋದಿಲ್ಲ, ಹತ್ಕೊಂಡಲ್ಲ ಅಂಡಿ ಹತ್ಕೊಂಡ್ರಿ. ಬೇಕಾದ್ರೆ ಬೇಡ ತಗೋಬಿಡಿ. ಹಂಗ ಸಂಸಾರ ಹತ್ಕೋಬೇಡ್ರಿ. ಅಂಗಿ ಇಟ್ಕೋರಿ, ಬೇಕಾದಾಗ ಇಟ್ಕೋರಿ, ಬೇಡ ತಗೊಳ್ಳಿ. ನೀವು ಹಂಗಲ್ಲ ಹತ್ಕೋತೀರಿ ಚರ್ಮದಂಗ, ತೊಗಲಿಗೆ ಏನಾದ್ರೂ ತ್ರಾಸ ಹಾಕದಲ್ಲ. ಹಂಗ ಸಂಸಾರ ನಾನು ನಂದು ನಾ ಇಟ್ಟು ಹಚ್ಕೊಂಡಿರಿ. ಬಹಳ ಮಂದಿ ಇಲ್ಲಿ ಕುಂತು ನೆನಪು ಮಾಡಕತ್ತೀರಿ ಮೊಮ್ಮಗನ್ನ. ಬಂದಿರಿ ಮಠಕ್ಕ, ಮೊಮ್ಮಗನ್ ನೆನಪ ಎಷ್ಟು ಹಚ್ಕೊಂಡಿರಿ ಅವ. ಇಲ್ಲೇ ಕುಂತ ಅದು ಹಾಲು ಕುಡಿತಾ ಇಲ್ಲ, ಮಕೋತೋ ಇಲ್ಲ, ಏನು ಮಾಡ್ಕೋ ಇಲ್ಲ. ನೀ ಮಕೋ ಮೊದಲ, ಅದು ಮಕೋತದೆ. ನೀ ಮಕೋ, ನಿನ್ನ ಮನಸ್ಸು ಮಕೋಳಿ, ನೀ ಮಕೋ, ನೀ ಚಲೋ ಆಗಿದೆಯವ್ವ. ಯಾರು ಇಲ್ಲ ಕೆಟ್ಟವಂಗೆ ಕೆಳಗಿಲ್ಲ ಅಂದಾರೆ ಜಗತ್ತಿನೊಳಗೆ. ಸುಮ್ಮನೆ ಅಂದಾರೆ ಬಸವಣ್ಣವರು. ರಾಜ್ಯ ಇತ್ತು, ಹೆಣ್ತಿದ್ರು, ಮಕ್ಕಳಿದ್ರು, ಎಲ್ಲರಿದ್ರು ಅಂದ್ರೆ ಅವ್ರು ಯಾರಿಗೆ ಆಗಲಿ. ನಿನಗೆ ಇದ್ದಿ, ನಿನ್ನ ಉದ್ಧಾರ ನೀನೇ ಮಾಡ್ಕೋಬೇಕು. ಉದ್ಧರೇ ಆತ್ಮಾನಮೋಸಾವಯೇ. ನಿಮ್ ಕಲ್ಯಾಣ ಗಂಡ ಮಾಡಂಗಿಲ್ಲ, ಹೆಂಡತಿ ಮಾಡಂಗಿಲ್ಲ, ಅಪ್ಪ ಮಾಡಂಗಿಲ್ಲ, ಮಗ ಮಾಡಂಗಿಲ್ಲ. ನಿಮ್ಮ ಕಲ್ಯಾಣ ನೀನೇ ಮಾಡಬೇಕು. ಜಡ್ ನಿನಗೆ ಬಂದ್ರೆ ಔಷಧ ತಂದು ಕೊಡ್ತಾರ, ಗುಡ್ಗಿ ತಂದು ಕೊಡ್ತಾರ. ಅವ್ರು ನುಂಗ್ಬೇಕ, ನೀನ್ ನುಂಗ್ಬೇಕು? ಯಾರು ನುಂಗ್ಬೇಕು? ನೀನೇ ನುಂಗ್ಬೇಕಿಲ್ಲ, ಚುಚ್ಕೋಬೇಕು ನೀನೇ ಇಲ್ಲ. ಮಹಾ ಜೀವ ಮಾಡ್ತಾರ, ಚುಚ್ಕೋವ್ರು ಯಾರು? ನುಂಗೋರು ನಾನೇ. ಜಗತ್ತೊಳಗೆ ದುಃಖ ನಾನೇ, ನನ್ನ ಪಾಪ ನಾನೇ ಭೋಗಿಸಬೇಕು, ನನ್ನ ಪುಣ್ಯ ನಾನೇ ಭೋಗಿಸ್ಬೇಕು. ಯಾರು ಅವಿಲ್ಲ, ಅಪ್ಪಿಲ್ಲ, ಗಂಡಿಲ್ಲ, ಯಾರು ಮಗ ಇಲ್ಲ. ಪರಂತು ನನ್ನ ಮಗ ಅದಾನ, ನನ್ನ ಗಂಡ ಅದಾನ, ನನ್ನ ಹೆಂಡತಿ ಅದಾವ,
ಅದಕ್ಕದಾರ ಹಣಕ್ ಗಾಡಿ ಕುಣಿಸಿ ಅಳಾಕದಾರ ಅಷ್ಟೇ, ಏನ್ ಮಾಡಂಗಿಲ್ಲ. ಇಟ್ಟೆ ಬಡ್ಕೊಂಡು ಅಳ್ತಾರ, ಹೈತಲ್ಲೋ ತರ್ತಿತ್ತು ಮಾಡ್ತಿತ್ತು ಹೈತಲ್ಲೋ ಅಂತ ಅಳ್ತಾರ ಇಷ್ಟೇ. ಯಾರು ನಿಮ್ಮ ಸಲುವಾಗಿ ಯಾರು ಅಳಂಗಿಲ್ಲ, ಅವ್ರು ತಮ್ಮ ಸಲುವಾಗಿ ಅಳ್ತಿರ್ತಾರ. ಹಾದ ಯಾಕ ಹಾದ ಅಂತಾರ, ತರ್ಲದ ಗಂಡ ಹೊಡಿ ಗಂಡಿದ್ರೆ ಹೋದ್ರ ಅಳ್ತಾರ, ಅತ್ತಂಗ ಮಾಡ್ತಾರ, ಅಳಂಗಿಲ್ಲ. ಬಹಳ ಚಲೋ ಆಯ್ತು ಅಂತ ಯಾರದಾರ ಜಗತ್ತಿನೊಳಗ್ರಿ. ಅದಕ್ಕೆ ಮಹಾನುಭಾವರು ನಮ್ಮ ಮ್ಯಾಲಿಂದ ಮ್ಯಾಲೆ ಎಚ್ಚರ ಮಾಡಿ ಹೇಳ್ತಾರೆ, ಬಿ ಅವೇರ್, ಎಚ್ಚರ ಎಚ್ಚರ. ಯಾರು ನಂಬಬೇಡ, ಅಷ್ಟರ ಪೂರ್ತೈತಿ, ಅಷ್ಟರ ಪೂರ್ತೈತಿ. ಅಂಗಡಿಗೆ ಹೋಗಿರ್ತೀರಿ, ಅಂಗಡಿಯ ಮಾಲ್ ಕೊಡ್ತಾನ, ಸಾವುಕಾರ ಚಲೋ ಕೊಡ್ತೀರಿ, ಚಲೋ ಕೊಡ್ತೀನಿ ಅಂತ, ನಮ್ಮ ನಂಬಿರಿ ಕೊಡ್ತೀನಿ ಅಂತ. ಅವನಿಗೆ ಎಷ್ಟು ನಂಬಿರಿ, ಮನೆಯಾಗ ಹೆಂಡತಿಗೆ ಎಷ್ಟು ನಂಬಿರಿ, ಎರಡು ಕಡೆ ನಂಬಿಕೆ ಅದ. ಹೆಂಡತಿ ನಂಬಿರಿ, ಗಂಡಗ ನಂಬಿರಿ, ಅವನಿಗೆ ಆಳು ಮಗನ್ ನಂಬಿರಿ, ಮನ್ಯಾಗ ಕೆಲಸ ಮಾಡಿ ಕೀಡಿ ಕೊಟ್ಟು ಹೋಗ್ತೀನಿ. ಗಂಡಗ ನಂಬಿ ಹೆಂಡತಿ ನಂಬಿರಿ, ನಂಬಿಕೆ ಎಲ್ಲ ಕಡೆ ಇರ್ತದೆ. ಅಷ್ಟೇ, 4 ಅಣೆ 2 ಅಣೆ 8 ಅಣೆ ರೂಪಾಯಿ ನಂಬಿಕೆ ಎಲ್ಲೆಲ್ಲ ಜಗತ್ತಿನೊಳಗ ಯಾರ ಮೇಲೆ ಯಾರದ. ಗಂಡಿಗೆ ಬಿಟ್ಟವ್ರು ಸಿಗ್ತಾರಿಲ್ಲ, ಹೆಂಡತಿಗೆ ಬಿಟ್ಟವ್ರು ಸಿಗ್ತಾರಿಲ್ಲ, ಅಪ್ಪ ಹೊರಗೆ ಹಾಕೋರು ಸಿಗ್ತಾರಿಲ್ಲ, ಮಗನ ಕೊಂದವ್ರು ಸಿಕ್ಕಾರಿಲ್ಲ. ನಿಮ್ಗೆ ಅದಾರಿಲ್ಲ ಜಗತ್ತಿನೊಳಗ. ಏನು ಹೊಸ್ತಾಗಿ ಮಾತಿದ್ರು, ಹೊಸ್ತಾಗಿ ಎಲ್ಲಿದೆ? ಎಷ್ಟು ನೋಡಿ ನೋಡಿ ಮತ್ತೆ ಸಂಸಾರ ನಂಬಿಕೆ ಅಂದ್ರೆ ನಿನ್ನಂತ ಮೂರ್ಖ ಪಾಪಿ ಜಗತ್ತಿನ ಮತ್ತೆ ಯಾರು ಇರ್ಬೇಕು ಅಂತ ಕೇಳ್ತಾರ. ಅವ್ರು ಗೊತ್ತದ, ನಿನಗಿಂತ ಶ್ರೀಮಂತರು, ನಿನಗಿಂತ ಬಲವಂತರು, ನಿನಗಿಂತ ಬುದ್ಧಿವಂತರು, ಅಂಥವ್ರು ಹಾಳಾಗಿ ಪ್ರಪಂಚದಾಗ ನಂಬಿ. ನೀ ಯಾಕೆ ನಂಬಿದಪ್ಪ? ನೀನ್ ಕೇಳ ಏನ್ ಬಿಟ್ಟು ಬಾ ಅಂತ ಹೇಳಿದ್ರು ಸಾಮ್ಯ ಅಂತ. ನೀವು ಬಿಡುವಂತ ನಾವು ಹೇಳಕ್ಕಿಲ್ಲ, ನೀವು ಬಿಡೋದೂ ಇಲ್ಲ. ನಮ್ಗೆ ಅದು ಗೊತ್ತದ, ನಾವು ಬಿಡುವಂತ ಹೇಳಕ್ಕಿಲ್ಲ ನಿಮ್ಗೆ. ಈಗ ತಿಳ್ಕೊ, ನಿಮ್ ಮಗ್ಗ ಗೊತ್ತಾಗ ಬಸ್ ಹಾಕೊಂತೀರಿ, ಗಾಡಿ ಹಾಕೊಂತೀರಿ, ನಿಮ್ಗೆ ಗೊತ್ತೈತಿ ನಾವು ಕಾಳದಾನಂತ. ಹುಷಾರಿರ್ತೀರಿ ಇಲ್ಲ? ಕಾಳದ ಅಂತ ಗೊತ್ತ, ಹುಷಾರಿರ್ತೀರಿ. ಯಾವಾಗ ರೊಕ್ಕ ಬಿಡ್ಬೇಕು ನೋಡ್ಬಿಡ್ತೀರಿ ನೀವು, ಅದಾವಿಲ್ಲ ಗೊತ್ತಾಯ್ತು. ಕಾಳ ಅಂದ್ರೆ ಹುಷಾರಿರ್ತೀರಿ, ಕಾಳ ಅಂತ ಗೊತ್ತಾಗಲಿ ಅಂದ್ರೆ ನೀವ್ ಮಳ್ಳಲ್ಲ ತೊಗೊಂಡು ಹೋಗ್ತಾನಲ್ಲ. ಹಂಗ ಸಂಸಾರ ತಿಳ್ಕೊ, ಇವು ಕಳ್ಳದಾವ ಎಲ್ಲ. ನಾನು ಸುತ್ತು ಹೆಂಡ್ತಿ ಗಂಡ ಮಕ್ಕಳು ಇವೆಲ್ಲ ತೆಪ್ಪಿಗೆ ಹಾಕಿ ಕಂಪ್ನಿ. ಹುಷಾರಿರು ಅಷ್ಟೇ. ನೀ ಬಿಟ್ಟು ಹೋಗೋಣಕತ್ತಿಲ್ಲ, ಹೆಂಡ್ತಿ ಬಿಡು ಅಂದಿಲ್ಲ, ಗಂಡ ಬಿಡು ಅಂದಿಲ್ಲ, ಮಗನ ಬಿಡು ಅಂದಿಲ್ಲ. ಬಿಟ್ಟು ಎಲ್ಲಿ ಹೋಗವ ನೀ? ಬಿಟ್ಟು ಹೋಗವ ಎಲ್ಲಿ? ಹೋಗು ಧೈರ್ಯ ನಿನಗೆ ಎಲ್ಲದ? 4 ದಿನ ಇದು ಮಠಕ್ಕೆ ಬಂದು ಚಂತನ ಫೋನ್ ಮಾಡ್ತಾನ, ಹಲ್ಲು ಹೆಂಗಿದ್ದಿ ಅಂತ. ಹೆಂಡತಿ ಫೋನ್ ಮಾಡ, ಹಲ್ಲು ಹೆಂಗಿದ್ವಿ, ಉಂಡಿಗೆ ಇಲ್ಲ, ಮಲಗಿದೆ ಇಲ್ಲ. ಮತ್ತೆ ನೀ ಮನೆ ಬಿಡ್ತಿ, ನೀ ಬಿಟ್ಟು ಹೋಗ. ಶಾಸ್ತ್ರ ಹೇಳ್ತದೆ ಬಿಡು ಅಂತ ಯಾರು ಹೇಳಕತ್ತಿಲ್ರಿ. ನಮ್ಮ ಶರಣರು ಎಲ್ಲ ಹೆಂಡ್ರ ಮಕ್ಳು ಇದ್ದವ್ರು ಇದ್ರು, ತುಕಾರಾಮರು ಎಲ್ಲರೂ ಏಕನಾಥರು ಹೆಂಡ್ರ ಮಕ್ಳು ಇದ್ದವ್ರು ಇದ್ರು. ಅವ್ರು ನಿಯತ್ತಾಗಿ ಹೊಲ ಮಾಡ್ತಾರೆ, ರಾಜಕೀಯ ಮಾಡ್ತಿರೋರು ಪ್ರಧಾನ ಮಂತ್ರಿ ಇದ್ರು. ಇದ್ರ ಇಲ್ಲ? ನಿಂದೆಷ್ಟು ಸಂಸಾರ, ನಿಂದೆಷ್ಟು ಹೊಲ, ನಿಂದೆಷ್ಟು ಹೊಲಿ, ನಿಂದೆಷ್ಟು ಮನೆ, ನಾನು ಮನೆ ನಾನು ಹೊಲ, ಮನೆ ನಿಂದೆಷ್ಟು ವಯಪ್ಪ. ಪರಂತು ಅದಕ್ಕೆ ಅಭಿಮಾನ ಸೋಡಾವೆ ಮುಕ್ತಿ ರೋಕಡವೆ. ಮನುಷ್ಯನೇ ಪ್ರಪಂಚದಲ್ಲಿ ಏನ್ ಬಿಡ್ಬೇಕು? ನಾನು ನಂದ ಅನ್ನೋದು ಬಿಡ್ರಿ ಅಂತಾರ ಅವ್ರು. ಮಾಡುದು ಅದೇ ಮಾಡುದು, ನಾನು ನಂದ ಅನ್ನೋದು. ಅದು ಬಿಟ್ಟು ಮಾಡಿದ್ರಿ ಅಂದ್ರೆ ಸಂಸಾರವಾಗಿ ನಿಮ್ಗೆ ಆನಂದ ಅದ ರೀ. ಸಂಸಾರವಾಗಿ ನಿಮ್ಗೆ ಆನಂದ ಅದ. ಏನ್ ತಗೋಬೇಕು? ಐ ಆಮ್ ಜಾಬ್ ಹೋಲ್ಡರ್, ನಾಟ್ ಐ ಆಮ್ ಓನರ್. ಅಂಗಡಿಯಾಗ ನೌಕರಿ, ಅಡತಿ ದುಕಾನ್ದಾಗ ಮುನಿ ಮದನ ಮಾಲಕ್ ಅದಾನ. ಲಾಭ ಆಯ್ತು 10 ರೂಪಾಯಿಪ್ಪ, 500 ರೂಪಾಯಿ ಜೋಳ 700 ರೂಪಾಯಿ ಮಾರುದು. ಖುಷಿ ಯಾರಿಗೆ ಹಾಕದ? ಮುನಿಮ್ಗೆ ಖುಷಿ. ಮತ್ತೆ ವ್ಯಾಪಾರ ಯಾರು ಮಾಡ್ಯಾರ? ಮುನಿಮುನಿ ಮಾಡ್ಯಾನ. ಅದು ಸ್ವಂತ ಕುಂತಿರ್ತಾವ ಗಾಡಿ ಮೇಲೆ, ಮುನಿ ಮಾಡಿದ. 200 ರೂಪಾಯಿ, 210, 240, 4,000 ಇವನೇ ಅಂತಾನ. ಸುಮ್ಮನೆ ಕುಂತಿರ್ತಾವ ಮಾರಾಕ. ವ್ಯಾಪಾರ ಮಾಡವ ಇವನೇ, ಹೌದಲ್ರಿ? ಲಾಸ್ ಆದ್ರೆ ಅಳವ ಇವ ಅಳವಲ್ಲ. 4,000 ಹೋಗ್ಬಿಡ್ತಾವ ಮನೆಗೆ ಆರಾಮ್ಸರಿ. ಅದಂತ ಹಿಂಗೆ ಆಗೈತೋ, 5,000 ತಗೊಂಡಿದ, 4,000 ಆಯ್ತಲ್ಲ ಎಪ್ಪೋ. ಅದು ಹೋಳಿ ಹುಣ್ಣಿ ಅವ ಮಾಡ್ತಾನೆ, ಇವ ಹಮೇಶ ದೀಪಾವಳಿ ಮಾಡ್ತಾನೆ. ಹೋಳಿ ಹುಣ್ಣಿ ಮಾಡ ಅವನೇ ದೀಪಾವಳಿ ಮಾಡ್ತಾನೆ ಹಮೇಶ. ಜೋಣಿಸೆ ಮಾಡೋದಕ್ಕೆ ಸಾಂಬಾರ್ ಮಾಡ, ನಂದೇ ಅದ ತೋದು ಮನೆಗೆ ನಡೀರಿ. ಹಂಗ ಸಂಸಾರ ಇರು ಅಂತಾರ. ನೀ ಮಾಲಕ ಆಗ್ಬೇಕಂತಿ, ಸಮಸ್ಯೆ ಇಲ್ಲ. ಮಾಲಕ ಆದಿ ಅಂದ್ರ ನಗು ಅಳು 2 ಬರ್ತಾವ.
ಏನಾಗ್ತದ ಅದು ಗುರುವಿಂದ ಸಿದ್ಧಾರೂಢಂದು, ಏನಾಗ್ತದ ನಮ್ಮ ಪರಮಾತ್ಮಂದು ಅಂತ ಇಷ್ಟು ಇದ್ದಿ ಅಂತ ಕೇಳಿದ್ರ ನೀ ಸದಾ ಸುಖಿಯಾಗಿರ್ತಿ ಅಂತ ಮಹಾತ್ಮರು ನಮಗೆ ಈ ಬುದ್ಧಿ ಹೇಳಕತ್ತಾರ. ನಮ್ಮ ಸಂಸಾರ ಬಿಟ್ಟು ಹೋಗ ಅನ್ನಕತ್ತಿಲ್ಲ. ಬಿಟ್ಟು ಎಲ್ಲಿ ಹೋಗವ? ಎಲ್ಲಿ ಹೋದ್ರು ಸಂಸಾರ ಅದ. ಎಲ್ಲಿ ಬೇರೆ ಕಡೆ ನೀ ಹ್ಯಾಂಟಿ ಬಿಟ್ಟವ್ರು ಮತ್ತೆ ಅಲ್ಲಿ ಹೆಣ್ಣ ಕಡೆ ಇಲ್ಲ, ಗಂಡು ಬಿಟ್ಟು ಎಲ್ಲಿ ಗಂಡ ಕಡೆ ಇಲ್ಲ, ಮನೆ ಬಿಟ್ಟವ್ರು ಎಲ್ಲಿ ಮನ್ಯಾಗಿಲ್ಲ. ಏನ್ ಗಿಡದ ಮೇಲೆ ಕೊಂಡಿರ್ಬೇಕಾಗಿ ಹೆಂಗ? ಎಲ್ಲರೂ ಇರಬೇಕಲ್ಲ. ಇರ್ತೀನಿ, ಎಲ್ಲರೂ ಇರಬೇಕ. ಏನಾರು ಉಣ್ಬೇಕು, ಮನ್ಯಾಗ ತುಪ್ಪ ಉಣ್ತಿರ್ಬೇಕು, ಅಲ್ಲಿ ಹೋಗ್ಕೊಂಡು ಏನಾರು ರೊಟ್ಟಿ ಉಣ್ತೇವೆ. ಉಣ್ಬೇಕ. ಉಪ ಸೇರಕ್ ಬರಂಗಿಲ್ಲ. ಗಿಡದಾಗಾರ ಇರು, ಮನ್ಯಾಗಾರ ಇರೋಕೆ ಎಲ್ಲಿ ಇರಬೇಕ. ಏನಾರ ಇರ್ಬೇಕ. ತಲೆಗಿಡ್ರಿ ನೀವು. ಮನುಷ್ಯನಿಗೆ ಆನಂದ ಸುಖ ಎಲ್ಲದ ಅಂತ ಕೇಳಿದ್ರೆ ಎಲ್ಲೇ ಕೇಳಲಕ್ಕ ನಾನು ನಂದು ಅಂದ್ರೆ ಬಿಟ್ರೆ ಅಂದ್ರೆ ಸುಖ ಅಂದ್ರೆ ಎಲ್ಲೇ ಇರಲಿ. ಹಚ್ಕೋಬೇಡ್ರಿ, ಪ್ರಪಂಚ ಹಚ್ಕೋಬೇಡ್ರಿ. ನೀರಾಗ ಹೆಂಗ್ ಕಮಲ ಇರ್ತದ ಹಂಗಿರ್ರಿ. ನೀರಾಗ ಕಮಲ 12 ತಾಸು ಅಲ್ಲ 24 ತಾಸು ಇರ್ತದ. ಒಂದಿಟ್ಟು ನೀರ್ ಹೆಂಗ್ ಹತ್ತಂಗಿಲ್ಲ ಹಂಗ ನೀವು ಸಂಸಾರದಾಗಿದ್ರಿ. ಹೆಂಡತಿ ಪರಮಾತ್ಮ ನಿಂದು, ಗಂಡ ಪರಮಾತ್ಮ, ಲಾಭ ಆದ್ರ ನಿಂದು, ಲುಕ್ಷಣ ಆದ್ರ ನಿಂದು, ಹುಟ್ಟುದ್ರ ನಿಂದು, ಸತ್ರ ನಿಂದು. ಹುಟ್ಟುದ್ರ ಖುಷಿ ಪಡ್ಬೇಡ, ಸತ್ರ ಅಳಕ್ ಹೋಗ್ಬೇಡ. ಯಾಕೆ? ಕೊಡವ ಪರಮಾತ್ಮ, ತಗೊಳ ಪರಮಾತ್ಮ. ಯಾರು ಯಾರು ಕೊಟ್ಟಾರೋ ತಗೊಂಡು ಹೋಗ್ತಾನ ಪರಮಾತ್ಮ. ಅವನ ವಸ್ತು ಅದ, ಅವನ ವಸ್ತು ಅದ. ಮತ್ತ ಬಾಯಲ್ಲಿ ಹೇಳ್ತಾರೆ ದೇವ್ರು ಬೇಡ್ಕೊಂಡವ್ರು ಕೊಟ್ಟಂತ. ಕೊಟ್ಟವ ಇವ್ರು ಯಾಕೆ ಅಳ್ತಿ? ಅವನೇ ಕೊಟ್ಟಾನ, ಅವನೇ ಒಯ್ತಾನ. ಅಳ್ತಿ ಯಾಕೆ? ಕೊಡಾಕ ಅವ ಅಂತೆ, ಹೋಗುತ್ತಾಗ ನಂದ್ಯಾಕೆ ಒಯ್ತಾನ ಪರಮಾತ್ಮ? ಅಂತ ಅವ ಕೊಟ್ಟಾನ. ಜಗತ್ತಿನೊಳಗ ಲಕ್ಷ್ಯ ದುಃಖ ಸುಖ ಅನ್ನೋದು ನಿಮ್ಮ ತಪ್ಪ ತಿಳುವಳಿಕೆಯಿಂದ ಬಂದಿದೆ. ಮನುಷ್ಯನಿಗೆ ಸಂತೋಷ ಕಲಿಬೇಕ್ರಿ. ದೊರೆಯಲಿ ಅದರೊಳಗೆ ಪರಿಣತಿ ದೊಳೆಯುವುದೇ ಚಂದ. ಮನುಷ್ಯ ಸುಖ ಬಂದ್ರು ದುಃಖ ಬಂದ್ರು. ದುಃಖ ಅಂದ್ರೆ ಏನ್ರಿ? ನಿಮ್ ಮನಸ್ಸಿಗೆ ಲಾಯಕ್ ಇಲ್ದು ಬಂದ್ರೆ ದುಃಖ. ನಿಮ್ ಮನಸ್ಸಿಗೆ ಲಾಯಕ್ ಇಲ್ದು ಬಂದ್ರೆ ಸುಖ. ನಿಮ್ ಪಸಂದ್ ಸುಖ ಆಗ್ತದೆ. ನಿಮ್ ಪಸಂದ್ ಬಂದ್ ಸುಖ, ಪಸಂದ್ ಇಲ್ಲದಾಯ್ತು ದುಃಖ. ಅದಕ್ಕೂ ಪಸಂದ್ ಮಾಡಿದ್ರೆ ದುಃಖ ಎಲ್ಲಿ ಬರ್ತದೆ? ಅದಕ್ಕೂ ಅವ್ರ ಸುಖ ಅಂತ ರಾಜವ್ರು ರಾಜಕೀಯ ಬಿಟ್ಟು ಹೋದ್ರು ದುಃಖಕ್ಕೆ ಹೋಗ್ಯಾರ. ಯಾವುದಕ್ಕ ನಾವು ಭಿಕ್ಷಾ ಬೇಡ್ತೇವಿ, ಪಾಪ ಮಾಡ್ತೇವೆ, ಅವ್ರ ಮನೆಗೆ ಇತ್ತು ಅದನ್ನ ಬಿಟ್ಟು ಹೋದ್ರ ಅವರು ಸುಖಕ್ಕೆ ಹೋದ್ರು ದುಃಖಕ್ಕೆ ಹೋದ್ರು. ಸುಖ ಅಂತೆ ಹೋಗ್ಯಾರ, ಅಲ್ಲಿ ಸುಖ ಸಿಗುತ್ತ ಅಂತ ಹೋಗ್ಯಾರ. ಅದಕ್ಕೆ ನೀವು ಎಚ್ಚರಿರಿ. ಸುಖ ದುಃಖಗಳು ಇವು ಬೈ ಪ್ರಾಡಕ್ಟ್ ಅದಾವ. ನೀವು ನಿಮ್ಮ ಅಧೀನ ಅದಾವ. ನೀವು ಹೆಂಗ್ ಅಂತೀರಿ ಹೆಂಗ. ಬೇಕಾಯ್ತು ಸುಖ, ಬೇಡಾಯ್ತು ದುಃಖ. ನಿಮ್ಗೆ ಬೇಡಾದ ಮತ್ತವ್ರು ಸುಖ ಹಾಕಲಿಲ್ಲ. ಬಜಾರ್ದಾಗ ಹೋಗ್ರಿ, ನೀವು ಕಾಯಿಪಲ್ಲೆ ತೊಗೊಳಕ್ ಹೋಗ್ತೀರಿ, ಚೊಲೋ ಬಿಟ್ಟು ಬರ್ತೀರಿ, ಮತ್ತವ್ರು ತಗೋತಾರಿಲ್ಲ ಅದನ್ನ, ತಗೋತಾರಿಲ್ಲ. ಹಂಗೆ ಇರ್ತದ. ಯಾವ ಸಾಮಾನು ಆರ್ಸಿ ನೀವು ಬಿಡ್ತಿ ಅವ ತಗೊಳ ಮತ್ತ ಬರ್ತಾನೆ, ತಗೊಂಡ್ ಹೋಗ್ತಾನೆ. ಅವ್ರಿಗೆ ಬೇಕಾಯ್ತದ ಇಲ್ಲ, ನಿಮ್ಗೆ ಬೇಡಾಯ್ತು ಬಿಟ್ಟಿ. ಜಗತ್ತಿನೊಳಗೆ ಯಾವುದು ಕೂಡ ನಿನ್ನ ಇಚ್ಛೆಯಿಂದ ನಡೆಯಂಗಿಲ್ಲ. ನಿನಗೆ ಬೇಕನ್ನಿಸ್ತು ಸುಖ ಅನಿಸ್ತದೆ, ನಿನಗೆ ಬ್ಯಾಡ ಅನಿಸ್ತು ದುಃಖ ಅನಿಸ್ತದ. ಅದಕ್ಕೆ ಮಹಾನುಭಾವರು ಇವೆರಡು ಬಿಡು. ಬೇಕು ಅನ್ಬೇಡ, ಬ್ಯಾಡ ಅನ್ಬೇಡ. ಬ್ಯಾಡಂದು ಬಂತು ದುಃಖ, ಬೇಕಂದು ಬಂತು ಸುಖ. ಬೇಕು ಬೇಡ ಅನ್ಬೇಡ. ಎಲ್ಲೆಲ್ಲ ಆಟಲಿಕ್ಕೆ ತುಂಬ ತನ್ಮಾರ್ಗ ಕ್ಷಮ. ನಿನ್ನ ಹಣೆ ಬರದಾಗ ನಿನ್ನ ಪ್ರಯತ್ನ ಏನು ಬರಬೇಕದು ಬಂದೇ ಬರ್ತದೆ. ಕೊಡಕ್ಕೆ ಮಹಾತ್ಮನ ಮೇಲೆ ಬಂದ ಮ್ಯಾಲಿಂದ ಮ್ಯಾಲ್ ಹೇಳ್ತಾರೆ. ಅದಕ್ಕನೆ ನಾವು ಬಹಳ ವಿಚಾರ ಮಾಡಿ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ, ಬಹಳ ಯಾಕೆ ಪ್ರಯತ್ನ ಮಾಡಬೇಕು. ಫಲ ಅದು ನಮ್ಮ ಹಣೆ ಬರದ ಏನು ಬರ್ತದೆ ಅದು ಬರುತ್ತದೆ. ಅದಕ್ಕೆ ಮಹಾನುಭಾವರು ಮ್ಯಾಲಿಂದ ಮ್ಯಾಲ ನಮ್ಗೆ ಹೇಳ್ತಾರೆ ಏನಪ್ಪಾ, ಇವತ್ತ ನೀ ಬಹಳ ಆಸೆ ಮಾಡಕ್ ಹೋಗಬೇಡ. ಹೌದ್ರಿ? ಬಹಳ ಆಸೆ ಮಾಡ್ಬೇಕು. ಆಸೆನೇ ಮಾಡ್ಬೇಕು. ಆಸೆ ಮಾಡ ಉಣ್ಬೇಕಂತ ಅನ್ಬಾರ್ದೇನ್ರಿ? ಅನ್ಬೇಕು. ಉಣ್ಬೇಕಂತ ಇಚ್ಛೆ ಮಾಡ್ಬೇಕು. ನಾ ಖೀರೇ ಉಣ್ಬೇಕು ಇದು ಅನ್ಬಾರ್ದು. ಹಸುವಾಗ್ಯಂದ್ರೆ ಉಣ್ಬೇಕು. ಏನ್ ಮಾಡ್ಬೇಕು? ನಾ ಇವತ್ತು ಪುಂಡಿ ಪಲ್ಯನೇ ಉಣ್ತೀನಿ, ನಾ ಇದು ಚೌಳಿಕಾಯಿನೇ ಉಣ್ತೀನಿ, ನಾ ಇವತ್ತು ಆಲೂನೇ ಉಣ್ತೀನಿ. ಇಲ್ಲ ಅಂದ್ರೆ ನೀ ಅಂದದ್ದೇ ಬಂತು ದೀಪಾವಳಿ, ನೀವು ಅಂದು ಬರಲಿಲ್ಲ ಅಂದ್ರೆ ಹೋಳಿ ಉಣ್ಣಿ. ಅದ್ಯಾಕೆ ಮಾಡ್ತೀವಿ? ದೀಪಾವಳಿ ಹೋಳಿ ಉಣ್ಣಿ ಯಾಕೆ ಮಾಡ್ತೀನಿ? ಏನು ಬರ್ತಾವ ಯಥಾಲಾಭ ಸಂತುಷ್ಟ. ಏನು ಸಿಗ್ತದೆ ಅದನ್ನು ಬಂದದ್ದನ್ನ
ಪರಮಾತ್ಮನಿಗೆ ಅರ್ಪಿಸಿ ಊಟ ಮಾಡಕ್ ಕಲ್ತಿ ಪ್ರಶ್ನೆನೇ ಇಲ್ರಿ. ಸುಖ ದುಃಖ ಇವು ನಾವು ಮಾಡ್ಕೊಂಡಿವಿ. ಬೇಡಾದದು ಬಂತು ಅಂದ್ರೆ ದುಃಖ, ಬೇಕಾದು ಬಂತಂದ್ರೆ ಸುಖ. ನೀ ಬೇಡ ಬೇಕ ಅನ್ಬೇಡ, ಪ್ರಶ್ನೆ ಇಲ್ಲ. ಆನಂದ ಇರ್ತದೆ ಮನುಷ್ಯನಿಗೆ, ಆನಂದನೇ ಆನಂದ. ಪರಮಾತ್ಮ ಆನಂದಮೇಲೆ ಜಗವ ರಚಿಸಿದನು ಅಂತ ಹೇಳ್ಯಾರ ನಿಜಗುಣ. ಹೌದಾದ್ರು? ಸಕ್ಕರೆಯಿಂದ ತಯಾರಾದ ಸಾಮಾನ್ಯ ಕೈ ಇರ್ತಾವ್ರೆ, ಏನು ಹೊಡಿ ಇರ್ತಾವ? ಸಕ್ಕರೆಯಿಂದ ತಯಾರಾದ ವಸ್ತು ಏನಿರ್ತಾವ್ರಿ? ರುಚಿ ಇರ್ತಾವ್ರಿ. ಆ ಪರಮಾತ್ಮ ಕೈ ಅದಾನ, ದುಃಖ ಅದಾನ, ಹೆಂಗದಾನೆ? ಸಚ್ಚಿದ ಆನಂದಂ ಬ್ರಹ್ಮ. ಪರಮಾತ್ಮ ಏನದಾನ? ಆನಂದ ಅದಾನ. ಜಗತ್ತು ಹೆಂಗದ? ಸಕ್ಕರೆಯಿಂದ ಆದ ಗುಲಾಬ್ ಜಾಮೂನು ರುಚಿ, ರಸಗುಲ್ಲ ರುಚಿ, ಜಿಲೇಬಿ ರುಚಿ ಅದ ಇಲ್ಲ? ಯಾಕೆ ಸಕ್ಕರೆಯಿಂದ ಆಗ್ಯದದು. ಎಷ್ಟು ಪದಾರ್ಥ ಆಗಲಿ, ಶಿರಾ ಆಗಲಿ, ಜಿಲೇಬಿ ಆಗಲಿ, ಗುಲಾಬ್ ಜಾಮೂನ್ ಆಗಲಿ, ಬುಂದಿ ಆಗಲಿ, ಸಕ್ಕರೆಯಿಂದ ಆದ ಪದಾರ್ಥ ಎಲ್ಲ ರುಚಿ ಇರ್ತಾವಿಲ್ಲ. ಈ ಜಗತ್ತು ಯಾರು ನಿಮ್ಮ ಮತ್ ಮಾಡ್ಯಾನ? ಯಾರು ಮಾಡ್ಯಾನ? ಏನ್ ನಿಮ್ ಮುತ್ತೆ ಮಾಡ್ಯಾನ? ಯಾರು ಮಾಡ್ರಿ ಜಗತ್ತ? ಸಕ್ಕರೆಯಿಂದ ಆಗ್ಯದಲ್ಲ ಬುಂದಿ, ಜಿಲೇಬಿ ಎಲ್ಲ ಆಗ್ಯದ. ಅವ್ ಹೆಂಗದ? ಸಕ್ಕರೆ ಹೆಂಗದ ಹಂಗೆ ಅದಾಗಿಲ್ಲ, ಹಂಗೆ ಅದಾವ, ರುಚಿನೇ ಅದಲ್ಲ. ಮತ್ತೆ ಈ ಜಗತ್ತು ಯಾರು ಮಾಡ್ಯಾರ? ನಿಮ್ಮ ಅಪ್ಪ ಏನು ಮುತ್ಯಾನ? ಯಾರು ಮಾಡ್ಯಾರ? ಆನಂದಮಯವನ ಜಗವ ರಚಿಸುವುದನು. ಶಾಸ್ತ್ರ ಆನಂದ ರೂಪ ಪರಮಾತ್ಮ ಜಗತ್ ಮಾಡ್ಯಾನಂತ್ರಿ. ಎಲ್ಲ ಕಡೆ ಹೆಂಗಿದ್ರಿ? ಇದಕ್ಕೂ ಮಾಡ್ತಾನೆ. ಲಡ್ಡು ಸಕ್ಕರೆಯಿಂದ ಲಡ್ಡು ಸಕ್ಕರೆ ರುಚಿನೇ ಇರ್ತದೆ. ಪರಮಾತ್ಮ ಆನಂದ ಮಾಡ್ಯಾನ, ಆನಂದ ಪರಮಾತ್ಮ ಜಗತ್ತು ಮಾಡ್ಯಾನ. ಇದು ಹಿಂಗ್ಯಾಕೆ ಆಯ್ತರಿ? ಯಾವನೋ ಒಬ್ಬ ದರಿದ್ರ ಏನೋ ಕೂಡ್ಸೋನ್ ಕಾಣಿಸ್ತಾನದ. ಏನೋ ಕೂಡ್ಸ್ಯಾರ, ಅದ್ರಾಗ ಏನೋ ಕೂಡ್ಸ್ಯಾರ್ರಿ, ಏನೋ ಕೂಡ್ಸ್ಯಾನ. ನಾವ್ ಚಲೋನೆ ಮಾಡಿ ಕಳ್ಸಿದ್ದೇವ್ರಿ, ಏನೇ ಮಾಡ್ಯಾನ್ರಿ ಅಂತಾರಲ್ಲ. ಹಂಗ ಆ ಪರಮಾತ್ಮನ ಆನಂದವನ್ನ ಇವ ಅದನ್ನ ದರಿದ್ರ ನಾಲಾಯಕ ಜೀವ ಇದ್ರ ಒಳಗ್ ಕೂಡ್ಸ್ಯಾನ. ಏನು? ನನ್ ಇವೆರಡು ಒಳಗ್ ಕೂಡ್ಸ್ಯಾನ ನೋಡ್ರಿ. ಕೂಡ್ಸಗಳು ಆಯ್ತು ನಾನಂದ ಅಂದ್ರಿ ಚಾಲು ಐತೆ. ಏನು? ಅಹಂಕಾರ, ಅಭಿಮಾನ, ದುಃಖ, ಜನ್ಮ, ಮರಣ ಇವೆಲ್ಲ ಪ್ರಾಪ್ತಿ ಯಾಕಾಯ್ತು? ಲಡ್ಡು ಆಗ್ಯದ ಅದರ ಖರೇನೆ. ಒಳಗೊಮ್ಮೆ ಏನಾರ ಮಿಶ್ರ ಮಾಡಿದ್ರೆ ವಿಷಯ ಅಂತ ಕೇಳಿದ್ರೆ ದುದುಕಿರ ಹಾಲ ಸಕ್ಕರೆ ಯಾಲಕ್ಕಿದೆ ಅದ. ಒಳಗೆ ಯಾರ ಜೊತೆ ಏನಾರ ಹಾಕಿದ್ರೆ ಅದ್ರ ಯಾಲಕ್ಕಿ ಸ್ವಾದ ಹೋಯ್ತು, ಸಕ್ಕರೆದು ಹೋಯ್ತು, ಎಲ್ಲ ಹೆಂಗ್ ಹೋಗಿದ್ರ ಕುಡಿದ್ರ ತಿಂದ್ರ ವಿಷಯ ಸಾಯ್ತಾನೆ. ಹಂಗ ಪರಮಾತ್ಮ ನಮಗೆಲ್ಲರಿಗೆ ಆನಂದ ರೂಪ ಮಾಡೇ ಕಳ್ಸ್ಯಾನ. ಹುಟ್ಟದ ಕಾಲಕ್ಕೆ ಏನಿತ್ತೇವ ನಿಮಗೆ? ಎಷ್ಟು ಚಂದಿದ್ರಿ, ಎಷ್ಟು ಚಂದಿದ್ರಿ. ನಾ ಇಲ್ಲ, ನಂದಿಲ್ಲ, ದುಃಖ ಇಲ್ಲ, ಮಸ್ತ್ ಆಡ್ಕೋತ ಇರ್ತೀರಿ. ಉಣೋದು ಮಕ್ಕಳೋದು ಎರಡೇ ಕಲ್. ಈಗ ಉಣಸೋದ್ರು ನಿದ್ದೆ ಬರೋದು, ಊಟ ಮಕ್ಕಳು ಹೊಳ್ಯಾಡ್ತಾವ. ಬೆಂಕಿ ಆಗಿದ್ದು ಕಪ್ಪಿ ಹೆಂಗ ಹೊಳ್ಯಾಡ್ತಾವ. ಏನ್ ಉಣ ಕಡಿಮೆ ಅದ? ಏನ್ ಕಡಿಮೆ ಅದ? ಎಷ್ಟು ಕೂತ್ ಚಲೋ ಇದ್ದು, ಏನು ಓದಿಲ್ಲ, ಕೇಳಿಲ್ಲ, ಹ್ಯಾಂತಿಲ್ಲ, ಗಂಡಿಲ್ಲ, ಹೆಂಗಿತ್ರಿ ಕೂಸ? ಎಷ್ಟು ಆನಂದ. ಹಟ್ಟಿ ಠಾಕರ್ ಮಸ್ತ್ ಮಕ್ಕೊಂಡಿದ್ದೆ. ಔಷಧ ಹೇಳಂಗಿಲ್ಲ, ಹೇಳಂಗಿಲ್ಲ. ಈಗ ಮಲಗಿಸೋರು ಮಲಗಲ್ಲು. ಅವಾಗ ವ್ಯವಸಾಯ ಹೇಳ್ತಿಲ್ಲ, ಮಲಗಿ ಮಕ್ಕಳು ಹೊಕ್ಕ ಮಕ್ಕಳಲ್ಲಿ ಗುಳಿಗೆ ತಗೋಬೇಕು, ಗುಳಿಗೆ. ಏನ್ ಶಾಣ್ಯರಾಗಿರಿ? ಹಂಗೆ ಮಕ್ಕಳು ಸ್ವಲ್ಪ ನಿದ್ದಿಗೊಂಡು ಶಾಣ್ಯರಾಗಿರಿ. ಮೂರ್ಖರಾಗಿದೆ. ದೊಡ್ಡವರಾದಾಗ ನಾವು ಶಾಣ್ಯರಾಗಿಲ್ಲ, ಹುಚ್ಚರಾಗಿದ್ದೇವೆ. ಯಾಕೆ? ನಾನು, ನಂದು, ಆಸೆ, ಆಮೆಷೆ, ತೃಷೆ ಇವೆಲ್ಲ ನಮ್ಗೆ ನಿದ್ದೆ ಮಾಡಿಬಿಡುವಲ್ಲು. ಕೂಸುಗಳಿಗೆ ಎಷ್ಟು ನೋಡಿ, ಯಾರು ತಗೊಂಡೋಗಿ ಎದ್ಗಳು ಮುದ್ದು ಕೊಡ್ತಾರೆ ಇಲ್ಲಿ ಕೂಸುಗಳಿಗೆ. ಅದ್ರ ಚಂದ ಚಂದ ಕೆಂಪ ಕೆಂಪ ಗುಂಡಿರ್ಬೇಕು, ಮುದ್ದು ಕೊಡ್ತಾರೆ. ಈಗ ನಿಮ್ಗೆ ಯಾವ್ರೆ ಮುದ್ದು ಕೊಡ್ತಾನೆ? ಕೊಡ್ತಾನೆ? ಹಿಂಗ್ ಮಾಡಕ್ ತಗೊಂಡು ಹೊಡಿತಾನೆ. ಕೂಸುಗಳಿಗೆ ನೋಡೋರು ಮುದ್ದು ಕೊಡ್ತಾರೆ. ಯಾಕೆ? ನೀ ಮುದ್ದು ಕೊಡಂಗಿಲ್ಲ. ಈ ಕಟ್ಟಿವಿ, ಕಾಮ, ಕ್ರೋಧ, ಲೋಹ, ಮೋಹ, ಮದ, ಮತ್ಸರ ಎಲ್ಲ ಸೇರ್ಯಾವ. ಕೂಸುಗಳಿಗೆ ಏನು? ಯಾರು ಕರೆದ್ರು ಬರ್ತಿತ್ತು, ಯಾರು ವೈರಿ ಇರ್ಲಿ ಕರೆದ್ರು, ನಮ್ಮವ್ರು ಯಾರಿದ್ರು ಯಾವ ಜಾತಿ ಬರ್ತಿತ್ತು, ಏನ್ ಕೊಟ್ರು ಉಣ್ತಿತ್ತು, ವಿಷ ಕೊಡ್ರಿ ಓ ತರಿತಿತ್ತು ಬಾಯಿ, ಅಮೃತ ಕೊಡು ತರಿತಿತ್ತು. ಈಗ
ಕೆಟ್ಟ ಹೋಗಿದಿ, ದೊಡ್ಡವ ಶಾಣೆ ಆಗಿರಿ ಕೆಟ್ಟಿದಿ. ಈಗ ನಿನಗೆ ಯಾರು ಕೊಳೆ ಹಾಕೊಳಂಗಿಲ್ಲ, ನಿನಗೆ ಯಾರು ಮುದ್ದು ಕೊಡಂಗಿಲ್ಲ, ಆಕೆನೇ ಒಬ್ಬಾಕಿ ನಿನಗೆ ಮಣ್ಣ ಗಿಡ ಕೊಡ್ತಾವ ಮುದ್ದೆ ಅಷ್ಟೇ, ಮತ್ತೆ ಏನಿಲ್ಲ. ನಿನಗೆ ಯಾರು ಕೊಡ್ತಾರೆ ಈಗ ಪ್ರೇಮ? ಎಲ್ಲರೂ ಪ್ರೇಮ ಮಾಡ್ತಿದ್ರು, ಈಗ ಯಾಕೆ ಮಾಡಂಗಿಲ್ಲ ನಿಮ್ಗೆ ಪ್ರೇಮ? ಖುಷಿ ಎಲ್ಲರೂ ಜೀವ ಮಾಡ್ತಿದ್ರು, ನಿನಗೆ ಯಾಕೆ ಮಾಡಂಗಿಲ್ಲ? ಆ ಖುಷಿ ನಾ ಇಲ್ಲ ನಂದಿಲ್ಲ ಅದು ಇಲ್ಲ, ಎಷ್ಟು ಪ್ರೀತಿ ಐತಿರಿ. ಯಾರೇ ಇಲ್ಲ ಕರ್ದವ್ರ ಕೊಳಿಗೆ ಹೋಗ್ತಿದ್ರು, ಪಟ್ಟದ ಬಾಯಿ ತೆರಿತಿದ್ರು, ಎಷ್ಟು ಚಂದ ಇತ್ತು. ಈಗ ನೀ ಕೆಟ್ಟಿದೀನಿ, ದೊಡ್ಡವ ಶಾಣೆ ಆಗಿರಿ ಕೆಟ್ಟಿದೀನಿ. ಹುಡುಗ ಪರಮಾತ್ಮ ಇತ್ತು, ಈಗ ನೀ ರಾಕ್ಷಸ ಆಗಿರಿ. ನನಗೆ ಯಾವ ಮುದ್ದು ಕೊಡ್ತಾನೆ? ಅದಕ್ಕೆ ಮಹಾನುಭಾವರು ನಮ್ಮ ಮೇಲಿಂದ ಮೇಲೆ ಎತ್ತುಗೇಳ್ತಾರೆ, ನೀನು ಸಣ್ಣವಾಗಪ್ಪ, ಸಣ್ಣವಾಗು. ಬಹಳ ದೊಡ್ಡವಾಗಿ ಕೆಟ್ಟಿದ್ವಿ, ಸಣ್ಣವಾಗುದು. ಸಣ್ಣವೇನಂತ ಕರೆದವ್ರ ಪಳ್ಳಿ ಬೀಳ್ತದ, ಕೊಟ್ಟದ ಬಾಯಾಗ ಉಣ್ತದ. ನನ್ಗೆ ಯಾವ ತೊಡಸುಲ್ ತೊಡ್ತದ, ಯಾವ್ದು ಉಣಸುದು ಉಣ್ತದ. ಎಷ್ಟಿತ್ತು ಹುಡುಕುಳು, ಎಷ್ಟು ಪ್ರೇಮ ಇತ್ತು. ಈಗನೇ ಉಣದು ಉಣಕ್ ತಯಾರಿಲ್ಲ. ಅದು ಅಲ್ಲ ಇದು ಅಲ್ಲ, ಅದು ಉಡು, ಇದು ಅಲ್ಲ ಅದು ಅಲ್ಲ, ಅದು ನೋಡಿ ಇದು ನೋಡಂಗಿಲ್ಲ, ಅದು ನೋಡಂಗಿಲ್ಲ. ಎಷ್ಟು ಕೆಟ್ಟಪ್ಪ ನೀ, ಚಲೋ ಆಗಿದಂತೀವಿ. ಕೆಟ್ಟಿದೀನಿ, ದೊಡ್ಡವಾಗಿ ಕೆಟ್ಟಿದ್, ಚಲೋ ಆಗಿದ್ದೀನಿ. ಎಲ್ಲ ಸರ್ವವೆಲ್ಲವರು ಚಿದಾತ್ಮ ಭಾವನೆಗೊಂಡು ಸರ್ವ ಸಮತ್ವದಿಂದಲೇ ಭಕ್ತಿ. ಯಜಮಾನಿ ಹೇಳೋದು ಭಕ್ತಿ ಎಲ್ಲವನ್ನ ಪರಮಾತ್ಮ ಅಂತ ನೋಡ್ತಕ್ಕಂಥ ಸದ್ಬುದ್ಧಿ ನಾವು ಹೋಗ್ಯದ್ರಿಗೆ, ನಾನು ನಂದು ಅವರು ಇವರು ದ್ವಾಡದು ಕಾಣದು ಕೆಟ್ಟ ಚಲೋ ಇವೆಲ್ಲ ನಮ್ಮ ಒಳಗೆ ಹುಳ ಸೇರೋದಕ್ಕೆ ನಾವು ಹೆಂಗ್ ಸುಖಿ ಇರ್ತೇವ್ರಿ, ಹೆಂಗ್ ಸುಖಿ ಇರ್ತೇವಿ. ಅದಕ್ಕೆ ಮಹಾತ್ಮರು ನಮ್ಮ ಮೇಲಿಂದ ಮೇಲೆ ಹೆಸರು ಮಾಡ್ತಾರಪ್ಪ ಅಂದ್ರೆ, ನೀ ಸ್ವಲ್ಪ ಎಲ್ಲಾನು ಆಸೆ ಬಿಡಕ್ ಕಲಿ, ಸ್ವಲ್ಪ ಅದು ಇಚ್ಛೆ ಮೊದಲು ಕಟ್ಟು ಮಾಡು. ಜಾಲಿ ಗಿಡ ಬೆಳಿ ಟೈಮ್ ಕಟ್ ಮಾಡ್ಬೇಕು. ಬಹಳ ದೊಡ್ಡದಾಯ್ತು ಗಿಡ ಆಯ್ತು ಅಂದ್ರೆ ಕಟ್ ಮಾಡಕ್ ಬರಂಗಿಲ್ಲ. ಅದ್ರ ಹೂವ ಬೀಜ ಉದುರ್ತಾವ, ಮತ್ತ 100 ಗಿಡ ಹೇಳ್ತಾವ. ಹಾಗೇನಪ್ಪಾ ಅಂತಂದ್ರೆ ನಮ್ಮ ಮನುಷ್ಯನ ಇಚ್ಛೆ ಅದ, ಅದು ಹೋಗಿ ಆಸೆ ಆಗ್ತದ, ಆಸೆ ಹೋಗಿ ತೃಷ್ಣ ಆಗ್ತದ, ತೃಷ್ಣ ಹೋಗಿ ಏನಪ್ಪಾ ಅಂತ ರಾಗ ಆಗ್ತದ, ರಾಗ ಅಭಿನಿವೇಶಕ್ಕೆ ಆಗ್ತದ. 5 ತರ ಅದಾವ, 5 ತರ ಆಗ್ತದ. ಮೊದಲೇನು ಅನ್ಸಂಗಿಲ್ಲ, ಇಚ್ಛಾ ಅಂತ ಅನಿಸ್ತದ. ಇಚ್ಛಾ ಆದ ಕೂಡಲೇ ಮೇಲೆ ಬೆಳಿತಾವ. ಹಂಗ ಹೆಂಗ ಮೊದಲ ಇಟ್ಟೆ ಇದ್ದ ಕಾಲಕ್ಕೆ ಕಡಿದ್ರೆ ಹೋಗ್ತದ. ಊರಿಲೆ ಹೋಗುದು ಕೊಯ್ಲಿಲೆ ಹೋಗಂಗಿಲ್ಲ, ಮುಂದ್ ಜ್ವಾರದಾಗ ಸಾಣದ ಇಟ್ಟಿಗೆ ಅವಾಗ ಕಿತ್ತು ಹೋಗ್ತಿತ್ತದು. ಅದೇನು ಸಾಣ ಬಿಟ್ಟಿ ಬೆಳಿತದ, ಫಂಟಿ ಆಗ್ತಾವ, ಹೂವು ಆಗ್ತಾವ, ಬೀಜ ಆಗ್ತಾವ, ಮುಳ್ಳಾಗ್ತಾವ, ನಿನಗೆ ಚುಸ್ತಾವ. ಅದಕ್ಕೆ ಮಹಾನುಭಾವರು ನನಗೆ ಹೇಳ್ತಾರೆ, ಇದೇನು ಇಚ್ಛಾ ಅಂತ ಬಿಡಬೇಡ. ಅದು ಬಂದ್ರೆ ಮೊದಲು ಇಚ್ಛಾ ಕಳು. ಅಲ್ಲಿ ಹೋಗ್ಬೇಕು, ನೋಡ್ಬೇಕಿಚ್ಛ, ಕೇಳ್ಬೇಕಿಚ್ಛ, ಆ ಇಚ್ಛಾ ಇರ್ತದ. ಇಚ್ಛಾ ಮುಂದೆ ಏನ್ ಮಾಡ್ತದ? ಆಸೆ ಆಗ್ತದ. ಆಸೆಯಿಂದ ಹಾಕದ ಕಾಮ ಆಗ್ತದ, ಕಾಮದಿಂದ ಹಾಕದ ರಾಗ ಆಗ್ತದ, ರಾಗದಿಂದ ಅಭಿನಿವೇಶ ಆಗ್ತದ. ಹೆಂಗ ಬೀಜ ಅದು ಆಮೇಲೆ ಗಿಡ ಹಾಕದ, ಫಂಟಿ ಹಾಕದ, ಹೂವು ಹಾಕದ, ಕಾಯಿ ಆಗ್ತದ. ಮೊದಲು ಒಳ್ಳೆ ಚಲೋ ಇಚ್ಛಾನೆ ಮಾಡ್ಬೇಕಲ್ಲ, ಊಟಿ ಇಚ್ಛಾ ಮಾಡ್ಬೇಕು. ಇಚ್ಛಾ ಮಾಡಿದ್ರೆ ಏನ್ ಹಾಕದ್ರಿ? ಇಚ್ಛಾ ಮಾಡಿದ್ರೆ ಕರ್ಕೊಂಡು ಹೋಯ್ತದ, ಕರ್ಕೊಂಡು ಹೋಯ್ದ ಕೂಡ ರೊಕ್ಕ ಖರ್ಚು ಮಾಡ್ತದ. ರೊಕ್ಕ ಹೌದಲ್ರಿ, ಕುಡಿಬೇಕಂತ ಇಷ್ಟ ಆಯ್ತು ಅಂದ್ರೆ ಸರಿ ಅಂಗಡಿ ಕರ್ಕೊಂಡು ಹೋಯ್ತದ. ಯಾರಿಗೆ ಕರ್ಕೊಂಡು ಕುಡಿಸ್ತು ಅಂದ್ರೆ ನೆಲಕ್ಕೆ ಬೀಳಿಸ್ತದೆ, ನೆಲಕ್ಕೆ ಬೀಳಿಸ್ತು ಅಂದ್ರೆ 4 ಮಂದಿ ಓದಿತಾರೆ. ಮತ್ತೆ ಇನ್ನೇನವ ಕಡಿ ಲಾಸ್ಟ್ ಅಲ್ಲೇ. ಹಂಗ ಇಚ್ಛೆ ಅದು ಬಹಳ ಕೆಟ್ಟದ. ಮೊದಲು ಅಲ್ಲೇ ಬಿಡು, ಬೀಜ ಒಗಿಬೇಕು. ಬೀಜ ಮುಂದೆ ಗಿಡ ಆಯ್ತು ಅಂದ್ರೆ ಕಡಿಯೋದು ಬಹಳ ಕಠಿಣ ಅದ. ಅದಕ್ಕೆ ಮೊದಲು ಬೀಜದಾಗ ಮೊಳಕೆಯಾಗಿ ಒಗದ್ರೆ ಹಂಗ ಹೋಗ್ತದ. ಅದಕ್ಕೆ ಅಂತಾರ ಮಹಾತ್ಮರು, ಮನುಷ್ಯನಿಗೆ ಇಚ್ಛೆ ಅನ್ನೋದು ಬಂದ್ ಮಾಡಿದ್ರಿ ಅಂತಂದ್ರ ಹೊಕ್ಕದ. ಇಲ್ಲಕಂದ್ರ ರಾಗದಿಂದ ಬೇರೆ ಇನ್ನು ಬಹುಬೀಜ ಮುಂಚೆ. ಯಾರ ಮನುಷ್ಯನಿಗೆ ಇಚ್ಛೆ ರಾಗದೊಳಗೆ ಪರಿವರ್ತನ ಆಯ್ತು, ಅಲ್ಲಿ ಪರಮಾತ್ಮ ಶಾಂತಿ ಸಿಗುವುದಿಲ್ಲ. ಸಣ್ಣ ಮಾತು ಹೇಳಿ ಮುಗಿಸ್ತೀನಿ. ಶ್ರೀರಾಮಚಂದ್ರ ಲಕ್ಷ್ಮಣನ ಜೊತೆಗೆ ಸೀತಾ ಸಹಿತ ವನವಾಸಕ್ಕೆ ಹೋಗಂತ ಕಳಿಸೋದು. ನಿಮ್ಗೆಲ್ಲ ಕಥೆ ಗೊತ್ತು. ಸಂಚಾರ ಮಾಡ್ಕೋತು ನೋಡ್ರಿ, ರಾಜರು, ರಾಮ ರಾಜ ಅಷ್ಟಲ್ಲ, ರಾಮ ಸಾಕ್ಷಾತ್ ಪರಮಾತ್ಮ, ವಿಷ್ಣು ಪರಮಾತ್ಮನ ಅವತಾರವ.
ಅಷ್ಟ ಅಲ್ಲೇ ರಾಮ ರಾಜನಿಗೆ ವನವಾಸ ಹೋಗ ಬಂತು ಅಂದ್ರ ನೀವು ನಾವು